ಬರೀ ಮಸಾಲೆ ಇಟ್ಟು ರುಬ್ಬೋದಲ್ಲ ಸರ್, ನಮ್ಮ ಹಾಟ್ ಸ್ಟಾರ್ ಮಿಕ್ಸಿಯಲ್ಲಿ ಕಲ್ಲು ಕೂಡ ರುಬ್ಬೋದು. ಇಡೀ ಬಜಾರಲ್ಲಿ ಎಲ್ಲ ಹುಡುಕಿದ್ರು ನಿಮಗೆ ರಿಯಲ್ 2 HP ಮಿಕ್ಸರ್ ಗ್ರೈಂಡರ್ ಸಿಗಲ್ಲ, ಆದ್ರೆ ನಮ್ಮ ಹತ್ರ ಸಿಗುತ್ತೆ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ. ಮನೆಯಲ್ಲಿ ತುಂಬಾ ಜನ ಇದ್ದಾರಾ, ಜಾಯಿಂಟ್ ಫ್ಯಾಮಿಲಿನ ತುಂಬಾ ಹಿಟ್ಟು ರುಬ್ಬೇಕಾ? ನಮ್ಮ ಹಾಟ್ ಸ್ಟಾರ್ ಮಿಕ್ಸರ್ ಅನ್ನ ತಗೊಳ್ಳಿ, ಕೆಲಸ ಈಸಿ ಮಾಡ್ಕೊಳ್ಳಿ. ಮನೆ ಇರಲಿ, ಹೋಟ್ಲ್ ಇರಲಿ, ಮದುವೆ ಸಮಾರಂಭಗಳಿರಲಿ, ಲಾಡ್ಜ್ ಇರಲಿ, ರೆಸ್ಟೋರೆಂಟ್ ಇರಲಿ, ರೆಸಾರ್ಟ್ ಇರಲಿ, ಕೇಟರಿಂಗ್ ಇರಲಿ, ಭಟ್ರು ಇರಲಿ, ಅಷ್ಟೇ ಯಾಕೆ ಹಾಸ್ಟೆಲ್ ಪೀಸ್ ಇರಲಿ, ಎಲ್ಲದರಲ್ಲೂ ಸೂಕ್ತ ನಮ್ಮ ಹೋಟೆಲ್ ಮೇಸ್ಟ್ರು ಮತ್ತೆ ನಮ್ಮ ಕಿಚನ್ ಮೇಸ್ಟ್ರು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದೆಯಲ್ಲ, ಇದು ತುಂಬ ಯುನೀಕ್ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ನೀವು ಆಲ್ರೆಡಿ ಕ್ಲಿಪ್ಸಲ್ಲಿ ನೋಡಿದ್ರಿ, ಏನು ಒಂದು ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ಒದ್ದಾಡುವಂಥ ಮಿಕ್ಸಿಗಳಲ್ಲಿ ನಾವಿವತ್ತು ನಿಮಗೆ ಮಿಕ್ಸಿಲಿ ತೋರಿಸ್ತಾ ಇರುವಂಥದ್ದು ಮಾರ್ಬಲ್ಗಳನ್ನು, ಜಲ್ಲಿಗಳನ್ನು ಪುಡಿ ಮಾಡಿ ತೋರಿಸ್ತಾ ಇದ್ದೀವಿ. ಹೆಂಗಪ್ಪ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸ್ನೇಹಿತರೆ, ಈ ರೀತಿ ಮಿಕ್ಸಿಗಳನ್ನು ಪ್ರೆಸೆಂಟ್ ಮಾಡೋದಕ್ಕೆ ಕಾರಣ ಏನಂತಂದರೆ, ಕನ್ನಡಕೋರ ಚಾನಲಲ್ಲಿ ಓನ್ಲಿ ಕನ್ಸ್ಟ್ರಕ್ಷನ್ನು, ಒಬ್ಬ ಅಪ್ಲಯನ್ಸಸ್ಸು ಅಷ್ಟೇ ಅಲ್ಲ, ಬಿಸ್ನೆಸ್ ವಿಡಿಯೋಸ್ಗಳನ್ನು ನಾನು ಅವಾಗ ಹಾಕ್ತಾನೆ ಇರ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಹೋಟೆಲ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಕೇಟ್ರಿಂಗನ್ನು ಮಾಡ್ತಾ ಇದ್ದಾರೆ, ಜ್ಯೂಸ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಕಾಮನ್ ಮಿಕ್ಸಿಗಳನ್ನು ಯೂಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸ್ನೇಹಿತರೆ. 500 ವ್ಯಾಟ್ಸು 700 ವ್ಯಾಟ್ಸು ಯೂಸ್ ಮಾಡಿದ್ರೆ ಆಗೋದಿಲ್ಲ. ಇಲ್ಲಿ ಏನಿದ್ರೂ ಕೂಡ ನಮಗೆ ಒಂದು ಹೆವಿ ಡ್ಯೂಟಿ ಮಿಕ್ಸಿ ಬೇಕು ಅಲ್ವಾ. ಜೊತೆಯಲ್ಲಿ ನೋಡಿ, ಇವಾಗಿನ ಅನೇಕ ಫ್ಯಾಮಿಲಿಗಳಲ್ಲಿ ಜಾಯಿಂಟ್ ಫ್ಯಾಮಿಲಿಗಳಿರ್ತವೆ, ದೊಡ್ಡ ಫ್ಯಾಮಿಲಿಗಳಿರ್ತವೆ. ಅಲ್ಲಿ ಚಿಕ್ಕ ಪುಟ್ಟ ಮಿಕ್ಸಿಗಳನ್ನು ತೊಗೊಂಬಂದರೆ, 500 ವ್ಯಾಟ್ 700 ವ್ಯಾಟ್ ಮಿಕ್ಸಿಗಳು ತೊಗೊಂಬಂದರೆ ಪ್ರತಿ ವಾರನೋ ಪ್ರತಿ ತಿಂಗಳಿಗಂತೂ ಒಂದಲ್ಲ ಒಂದು ರಿಪೇರಿಗಳು ನಡೀತಾನೆ ಇರ್ತವೆ. ಇದು ಕಾಮನ್, ನಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ಮನೆಗಳಲ್ಲೂ ಕೂಡ ಇದು ನಡೀತಾನೆ ಇರುವಂಥದ್ದು. ನೋಡಿ, ಜಲ್ಲಿನ ಒಂದು ಮಾರ್ಬಲನ್ನೇ ಪುಡಿ ಮಾಡತ್ತೆ ಅಂತಂದರೆ, ಡೇ ಟು ಡೇ ಲೈಫಲ್ಲಿ ಬೇಕು ಬರುವಂತಹ ಕೊಬ್ಬರಿ ಇರ್ಬೋದು, ಮಸಾಲೆಸ್ಗಳಿರ್ಬೋದು, ಜ್ಯೂಸು, ಅಕ್ಕಿ ಹಿಟ್ಟು, ಇವುಗಳನ್ನ ಮಾಡೋದು ಎಷ್ಟು ಸುಲಭವಾಗ್ಬೋದು ಅಲ್ವಾ. ಸೊ ಇವೆಲ್ಲದಕ್ಕೂ ಕೂಡ ಪರಿಹಾರ ಅಂತ ಹೇಳ್ಬಿಟ್ಟು ಹಾಟ್ ಸ್ಟಾರ್ ಅವರು ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ಗಳನ್ನು ಇವತ್ತು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸ್ನೇಹಿತರೆ. ಕಮರ್ಷಿಯಲ್ ಅಂದರೆ ಕಂಪ್ಲೀಟ್ ಕಮರ್ಷಿಯಲ್ ಅಷ್ಟೇ ಯೂಸ್ ಮಾಡಬೇಕಾಗಿಲ್ಲ. ಡೆಫಿನೆಟ್ಲಿ ನಾನು ಮುಂಚೆನೇ ಹೇಳ್ದಂಗೆ ಮನೆಗಳಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಬೆಲೆಗಳು. ಹೌದು, ಒಂದು ರೆವಲ್ಯೂಷನರಿ, ಒಂದು ಹ್ಯೂಜ್ ಇಂಪ್ಯಾಕ್ಟ್ ಆಗುವಂಥ ಬೆಲೆಗಳು ನಿಮಗೆ ಇಲ್ಲಿ ಪ್ರೆಸೆಂಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಇದನ್ನು ಪ್ರೆಸೆಂಟ್ ಮಾಡ್ತಾ ಇರೋರು ಯಾರು ಸ್ನೇಹಿತರೆ? ಇದನ್ನು ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರು. ತುಮಕೂರಿನಲ್ಲಿರುವಂಥ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರು ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ, ಹಾಟ್ ಸ್ಟಾರ್ ಬ್ರ್ಯಾಂಡ್ನ ಎಲ್ಲ ಪ್ರಾಡಕ್ಟ್ಗಳನ್ನು ತಗೊಳ್ಳೋದಕ್ಕೆ ನೀವು ತುಮಕೂರಿಗೆ ಬರಬೇಕಂತಿಲ್ಲ. ಇವಾಗ ಕರ್ನಾಟಕದಾದ್ಯಂತ ಮೂಲೆಗಳಲ್ಲಿ 30ಕ್ಕೂ ಹೆಚ್ಚು ಪ್ಲೇಸ್ಗಳಲ್ಲಿ ನೀವು ಇದನ್ನ ಬೈ ಮಾಡಬಹುದು. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ನ ಓನರ್ ಆಗಿರುವಂತಹ ರಫಿ ಸರ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ರಫಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸರ್, 500 ವ್ಯಾಟ್ ಮಿಕ್ಸಿ ನೋಡಿದ್ದೀವಿ, 700 ವ್ಯಾಟ್, ಮ್ಯಾಕ್ಸ್ ಅಂದ್ರೆ 1000 ವ್ಯಾಟ್ ನಮ್ಮ ಮನೆಗಳಲ್ಲಿ ಇರುವಂತದ್ದು, ನಿಮ್ಮ ಮನೆಗಳಲ್ಲಿ ಇರುವಂತದ್ದು. ಏನ್ ಸರ್ ಇದು 1200 1500 ವ್ಯಾಟು? ಅದಕ್ಕಿಂತ ಮುಖ್ಯವಾಗಿ ಜಲ್ಲಿ ಪುಡಿ ಮಾಡ್ತಿರಲ್ಲ ಸರ್, ಇದು ಹೆಂಗೆ, ಯಾಕೆ ಅಂತ ನಮ್ಗೆ ಹೇಳ್ಬೇಕು ಸರ್. ನೀವು ಏನಕ್ಕೆ ಈ ತರ ಲಾಂಚ್ ಮಾಡ್ತಾ ಇದ್ದೀರಾ ತಿಳಿಸ್ಕೊಡಿ ಸರ್. ಸರ್, ಮಾರ್ಕೆಟಲ್ಲಿ 2 HP 1.5 HP ಪ್ರಾಡಕ್ಟೇ ಇಲ್ಲ. ಹೌದು, ಹೇಳ್ತಾರೆ 1 HP 1000 ವ್ಯಾಟ್ಸ್ ಅಂತ. ಅದು ಹೇಳೋಕ್ಕೋಸ್ಕರ ಹೇಳ್ತಾರೆ, ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಇರುತ್ತೆ. ಆದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಆಲ್ರೆಡಿ ಇನೋವೇಟಿವ್ ಪ್ರಾಡಕ್ಟ್ಸ್. ಸೊ ಒಂದು ಮ್ಯಾನುಫ್ಯಾಕ್ಚರಿಂಗ್, ಅದರಲ್ಲಿ ಕಾಪರಿಗೆ ಕಾಪರ್ ಮತ್ತೆ ಸ್ಟೀಲಿಗೆ ಸ್ಟೀಲು, ವ್ಯಾಟೇಜ್ ಏನಿರುತ್ತೆ 100% ಅದು ಇದ್ದೇ ಇರುತ್ತೆ. 2 HP ಇದ್ದೇ ಇರುತ್ತೆ. ಯಾಕಂದ್ರೆ ಸುಮಾರು ಇವಾಗ 500 ವ್ಯಾಟ್ ಮನೇಲಿ ಇರುತ್ತೆ, 750 ವ್ಯಾಟ್ ಮನೇಲಿ ಇರುತ್ತೆ. ಆದರೆ ಒಂದು 3 ತಿಂಗಳು 6 ತಿಂಗಳು ಓಡಿದ ತಕ್ಷಣ
ಅದು ಕಪ್ಲರ್ ಹೋಗೋದಾಗಿರಲಿ, ಬೇರಿಂಗ್ ಸೌಂಡ್ ಮಾಡೋದಾಗಿರಲಿ. ಇವಾಗ ಮನೇಲಿ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇರುತ್ತೆ, ನೀವು ಸಣ್ಣ ಮಿಷಿನ್ ತೊಗೊಂಡಿರ್ತೀರ, ಮಿಕ್ಸಿ, ಸಣ್ಣ ಮೋಟ್ರ್ ವ್ಯಾಟೇಜು, ಆದರೆ ಅದು ಯೂಸ್ ಆಗಲ್ಲ. ಇವಾಗ ಫ್ಯಾಮಿಲಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡಬೇಕಂದ್ರೆ ನೀವು ಅಗೇನ್ ಅದನ್ನು ಆಚೆ ಹೋಗಿ ಗ್ರೈಂಡ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಸೊ ಅದಕ್ಕೆ ಕಂಪ್ಲೀಟ್ ಸೊಲ್ಯೂಷನು ಮನೆಗೂ ಯೂಸ್ ಮಾಡ್ಕೊಬೋದು. ಸಣ್ಣ ಫ್ಯಾಮಿಲೀಸ್ ಇರಲಿ, ದೊಡ್ಡ ಫ್ಯಾಮಿಲೀಸ್ ಇರಲಿ, ಇವನ್ ಹೋಟೆಲ್ ಇರಲಿ, ಇವನ್ ಕಿಚನ್ಸ್ ಇರಲಿ, ರೆಸ್ಟೋರೆಂಟ್ ಇರಲಿ, ಇವನ್ ನೀವು ಹೇಳೋ ಥರ ಬಿಸ್ನೆಸ್ ಆಪರ್ಚುನಿಟಿ, ಯಾರು ಜ್ಯೂಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಲ್ಲ ಟಿಫನ್ ಸೆಂಟ್ರ್ ಓಪನ್ ಮಾಡಿದ್ದಾರೆ, ಅವರಿಗೆ ಕಂಪ್ಲೀಟ್ ಸೊಲ್ಯೂಷನ್ ಇವತ್ತು ಹಾಟ್ಸ್ಟಾರ್ ಕಡೆಯಿಂದ ಹೋಟೆಲ್ ಮಾಸ್ಟರ್ ಮತ್ತು ಕಿಚನ್ ಮಾಸ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಎಸ್, ಡೆಫಿನೆಟ್ಲಿ ಒಂದು ಒಳ್ಳೆ ವಿಚಾರ. ಕಾರಣ ಏನಂತಂದ್ರೆ ಒಂದು ಬಿಸ್ನೆಸ್ ಮಾಡ್ತೀರಾ ಅನ್ಕೊಳ್ಳಿ, ಒಂದು ಜ್ಯೂಸ್ ಶಾಪ್ ಓಪನ್ ಮಾಡ್ತೀರಾ, ಒಂದು 4 ಮಿಕ್ಸಿ ಇಟ್ಕೊಂಡಿದ್ರೆ ಅವಾಗ ಹಾಳಾಗ್ತಾ ಇದ್ರೆ ಎಲ್ಲಂತ ಓಡೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅದು ಆಗೋದಲ್ಲ. ಬಟ್ ಈ ಥರದೊಂದು ಪವರ್ಫುಲ್ ಮಿಕ್ಸಿ ಒಂದೇ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ಬೋದು. ಒಂದು ಅಥವಾ ಒಂದು 2 ಇಟ್ಕೊಂಡ್ಬಿಟ್ರೆ ಬಿಸ್ನೆಸ್ ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ಬೋದಲ್ವಾ ಸರ್? ಕಂಪ್ಲೇಂಟೇ ಬರಲ್ಲ ಸರ್, ಬರಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲೂ ನಮ್ಮ ಹಾಟ್ಸ್ಟಾರ್ ಅಂದರೆ ಕ್ವಾಲಿಟಿ ಅಂದರೆ ಹಾಟ್ಸ್ಟಾರ್ ಅಂದ್ರೆ ಗ್ಯಾರಂಟಿ ಅಂದ್ರೆ ಹಾಟ್ಸ್ಟಾರ್. ಇದು ಮುಂಚೆಂದನೂ ಕೂಡ ಗೊತ್ತು, ಪ್ರತಿಯೊಂದು ಪ್ರಾಡಕ್ಟ್ಗಳು ಕೂಡ ಗೊತ್ತು. ಸೊ ನಾನು ನಿಮಗೆ ಕೇಳುವಂಥ ಮೊದಲೇದಾಗಿ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಒಂದು 2 ಬೇಸಿಕ್ ಡೀಟೇಲ್ಸ್ ಅನ್ನ ಹೇಳ್ಬಿಡಿ. ಮೊದಲೇದಾಗಿ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ತುಮಕೂರಿನಲ್ಲಿ ಎಲ್ಲಿದೆ ಆ್ಯಂಡ್ ಕರ್ನಾಟಕದಾದ್ಯಂತ ನಿಮ್ಗೆ ಎಷ್ಟು ಬ್ರಾಂಚಸ್ಗಳಿದೆ ಆ್ಯಂಡ್ ತಮ್ಮಲ್ಲಿ ಏನೇನು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ, ಇದು 3 ಕ್ವಶನ್ಗೆ ಆನ್ಸರ್ ಕೊಟ್ಬಿಡಿ ಸರ್. ಸರ್, ಮೇನ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಬಂದ್ಬಿಟ್ಟು ತುಮಕೂರು ಹೆಡ್ ಆಫೀಸ್ ಇದೇನು ನೋಡ್ತಾ ಇದ್ದೀರಾ. ಸೊ ತುಮಕೂರು ಕಾಲ್ಟೆಕ್ ಸರ್ಕಲ್ ಇಂದ ಬಂದ್ರೆ ನೀವು ಕುಣಗಲ್ ರೋಡಲ್ಲಿ SSIT ಕಾಲೇಜ್ ಆಪೋಸಿಟ್ ರೋಡ್ ಬಂದ್ರೆ ವಿದ್ಯಾನಿಕೇತನ ಹೈಸ್ಕೂಲ್ ಇದೆ, ಡೆಡ್ ಆಪೋಸಿಟ್ 3 ಫ್ಲೋರ್ ಬಿಲ್ಡಿಂಗ್ ಇದೆ, ಹಾಟ್ಸ್ಟಾರ್ ಸ್ಟಿಕ್ಕರ್ ಹಾಕಿದ್ದಾರೆ. ಇದು ಹೆಡ್ ಆಫೀಸ್. ಇಲ್ಲಿಂದ ಆಲ್ ಓವರ್ ಪ್ಯಾನ್ ಇಂಡಿಯಾ ನಿಮಗೆ ಸರ್ವಿಸ್ ಸಿಗ್ತಾ ಇದೆ. ಸೊ ಇಲ್ಲಿ ಅಲ್ಲದೆ ಸೊ ಎಲ್ಲ ಕಸ್ಟಮರ್ ಇಲ್ಲೇ ಬರಬೇಕಂತ ಏನಿಲ್ಲ, ಇಡೀ ಕರ್ನಾಟಕದಂತ್ಯ 35 ಕಡೆ ಇವಾಗ ಅಟ್ ಪ್ರೆಸೆಂಟ್ ಸ್ಟೋರ್ಸ್ ಇದೆ. 35 ಇದೆ. ಲಾಸ್ಟ್ ಅಲ್ಲಿ ನಾವು ಆಟಾ ಚಕ್ಕಿ ಮಾಡಿದ್ವಿ, ಬುಲೆಟ್ ಮಾಡಿದ್ವಿ, 30 ಇತ್ತು, ಇವಾಗ 35 ಸ್ಟೋರ್ಸ್, 35 ಆಯ್ತು. ಓಕೆ, ಸೂಪರ್ ಸರ್. ಸೊ ಇದೆಲ್ಲ ಕಡೆ ಕಸ್ಟಮರ್ ಟಚ್ ಆ್ಯಂಡ್ ಫೀಲ್ ಮಾಡಿ, ಇಲ್ಲಿ ಏನು ನಾವು ಡೆಮೋ ತೋರಿಸ್ತಾ ಇದ್ದೀವಿ ಅಲ್ಲೂ ಕೂಡ ನಿಮಗೆ ಏನಾರ ಡೌಟ್ ಇದ್ದರೆ ಅವ್ರು ಡೈರೆಕ್ಟಾಗಿ ಅವ್ರ ಪ್ರಾಡಕ್ಟ್ ತೊಗೊಂಬಂದ್ಬಿಟ್ಟು ಇಲ್ಲಿ ಲೈವ್ ಡೆಮೋ ಮಾಡಿ, ಫೀಲ್ ಮಾಡಿ, ಟಚ್ ಆ್ಯಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡ್ಬೋದು. ಓಕೆ, ಸೂಪರ್ ಸರ್. ಇನ್ನೊಂದು ಹೆವಿ ಡ್ಯೂಟಿ ಮಷಿನರಿ ಅಂದಮೇಲೆ ಅದರಲ್ಲಿ ಹಾಕಿರುವಂತಹ ಒಳಗಡೆ ಕಂಪೋನೆಂಟ್ಗಳು ಕೂಡ ಗಟ್ಟಿಯಾಗಿರ್ಬೇಕಾಗುತ್ತೆ, ಸಾಲಿಡ್ ಆಗಿರ್ಬೇಕಾಗುತ್ತೆ. ಈ ಜಲ್ಲಿನ ಅರಿಯೋದಂದ್ರೆ ಸುಮ್ಮನೆ ಅಲ್ಲ. ಇವಕ್ಕೆ ನೀವು ಕ್ವಾಲಿಟಿ ಬಗ್ಗೆ ಏನ್ ಹೇಳ್ತೀರಾ? ಆ ಜೊತೆಯಲ್ಲಿ ಈ ಕ್ವಾಲಿಟಿ ನಮಗೆ ತೋರಿಸಬಹುದಾ, ಯಾವ ರೀತಿ ಇರುತ್ತೆ? ಡೆಫಿನೆಟ್ಲಿ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ಇದ್ದೇ ಇರುತ್ತೆ. ಏನಕ್ಕಂದ್ರೆ ನಾವು ಏನ್ ಹೇಳ್ತೀವಿ ಬರೀ ಡೆಮೋ ಪರ್ಪಸ್ಗೆ, ಈ ವಿಡಿಯೋ ಪರ್ಪಸ್ಗಲ್ಲ. ಸೊ ಜನರಿಗೆ ಅರ್ಥ ಆಗ್ಬೇಕು ಏನು ಟೆಕ್ನಾಲಜಿ ಯೂಸ್ ಮಾಡಿದೀವಿ, ಏನಕ್ಕಿದು ಹಾರ್ಡ್ ಐಟಮ್ನ ಗ್ರೈಂಡ್ ಮಾಡುತ್ತೆ ಅಂತ. ಇವನ್ ನೀವು ಬುಲೆಟ್ ಮಿಕ್ಸಿಲೂ ನೋಡಿದಿರಾ, ಆಟಾ ಚಕ್ಕಿಲೂ ನೋಡಿದಿರಾ, ಇದರಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು. ಸೊ ಜನನೇ ಅದ್ರ ನೋಡ್ಬಿಟ್ಟು ಅವ್ರ ಅಭಿಪ್ರಾಯ ಕೊಡ್ಬೋದು, ಏನು ಕ್ವಾಲಿಟಿ ನಾವು ಮೇಂಟೈನ್ ಮಾಡಿದ್ದೀವಿ, ರಿಯಲಿ ಇದು 2 HP ಇದೆಯಾ, ರಿಯಲಿ 1.5 HP ಇದೆಯಾ, ರಿಯಲಿ ಕಾಪರ್ ಮೋಟ್ರ್ ಇದೆಯಾ, ಗ್ರೈಂಡ್ ಆಗುತ್ತಾ, ಪ್ರತಿಯೊಂದು ವಿಡಿಯೋ ಒಂದು ಕ್ಲಿಪ್ ಹಾಕೋಣ ನೋಡೋಣ ಅಲ್ವಾ? ಓಕೆ, ಸೊ ವೀಕ್ಷಕರು ಅದಕ್ಕೆ ಹೇಳುವಂಥದ್ದು, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ. ಸ್ವಲ್ಪ ಲೆಂತಿ ಇರ್ಬೋದು, ಆದರೆ ನೀವು ಒಂದು ಬೈ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಕಾಗುತ್ತೆ. ಆಮೇಲೆ ಇವರು ಕಾಲ್ ಮಾಡಿಬಿಟ್ಟು ಸರ್ ಅದು ಗ್ರೈಂಡ್ ಆಗುತ್ತೆ, ಇದು ಗ್ರೈಂಡ್ ಆಗುತ್ತಾ, ಅಷ್ಟು ವ್ಯಾಟ್ ಇರುತ್ತಾ, ಇಷ್ಟು ವ್ಯಾಟ್ ಇರುತ್ತಾ, ಅದನ್ನ ತಿಳ್ಕೊಳ್ಳೋ ಬದಲು ಒಂದ್ಸತಿ ವಿಡಿಯೋ ಪೂರ್ತಿಯಾಗಿ ನೋಡ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವ್ರದ್ದು ಓನ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಕೂಡ ಇದೆ. ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಅಲ್ಲಿಂದನೂ ಕೂಡ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು, ಇವಷ್ಟೇ ಅಲ್ಲ, ಇವ್ರ ಹತ್ರ ಅನೇಕ ಪ್ರಾಡಕ್ಟ್ಗಳಿದೆ. ಸರ್, ಪ್ರಾಡಕ್ಟ್ ಒಂದು ಲೀಸ್ಟ್ ಹೇಳ್ಬೋದು, ಏನೇನು ಸಿಗುತ್ತೆ ತಮ್ಮ ಹತ್ರ ಅಂತ ಹೇಳ್ಬಿಟ್ಟು? ಡೆಫಿನೆಟ್ಲಿ ಸರ್ ಆಲ್ರೆಡಿ ಗೊತ್ತಿದೆ ಜನರು, ವೀಕ್ಷಕರೇ ಯಾರು ಹೊಸ ಸಬ್ಸ್ಕ್ರೈಬರ್ ಇದ್ರೆ ಹೇಳೋಣ. ಸರ್, ಗೀಸರ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಹೈ ಪ್ರೆಷರ್ ವಾಷರ್ಸ್ ಇದೆ, ವೆಟ್ ಗ್ರೈಂಡರ್ಸ್ ಇದೆ, ಶೂ ರ್ಯಾಕ್ ಇದೆ, ಹಾಟ್ಸ್ಟಾರ್ ವಾಟರ್ ಪಂಪ್ ಇದೆ, ಮಲ್ಟಿ ಮೇಕರ್ ಇದೆ, ಬುಲೆಟ್ ಮಿಕ್ಸರ್ ಗ್ರೈಂಡರ್ ಇದೆ, ಆಟಾ ಚಕ್ಕಿ ಇದೆ. ಲಿಸ್ಟ್ ಹೇಳ್ತಾ ಇದ್ರೆ ಇನ್ನ ಬರ್ತಾ ಇದೆ ಸರ್, ರಾಶಿ ಇನ್ನ ಇದೆ, ರಿವೀಲ್ ಆಗ್ತಾ ಇದೆ ಸರ್. ಅದಕ್ಕೆ ನಾನು ಹೇಳುವಂತದ್ದು, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವ್ರದ್ದು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ 20-30 ವಿಡಿಯೋಸ್ಗಳಿದೆ. ಸೊ ಆರಾಮಾಗಿ ಕೂತ್ಕೊಂಡು ನೀವು ನೋಡ್ತಾ ಇದ್ರೆ, ಫ್ಯಾಮಿಲಿ ಜೊತೆ ನೋಡ್ತಾ ಇದ್ರೆ, ಟಿವಿಲಿ ನೋಡ್ತಾ ಇದ್ರೆ, 1 by 1 ನೋಡ್ತಾ ಇದ್ರೆ, ಡೆಫಿನೆಟ್ಲಿ ನಿಮಗೆ ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ಗಳು, ಅದು ಕೂಡ ಅತ್ಯುತ್ತಮ ಬೆಲೆಗಳಲ್ಲಿ, ಕೈಗೆಟುಕುವ ದರದಲ್ಲಿ ನಿಮಗೆ ಇಲ್ಲಿ ಲಭ್ಯವಿದೆ ಸ್ನೇಹಿತರೆ. ಸರ್, ಇವಾಗ ಮೊದಲೇದಾಗಿ ನಾವು ಡೆಮೋ ತೋರಿಸಿದ್ದೀವಿ, ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ಒಂದು ಡೆಮೋ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ನಮಗೆ ಡೆಮೋನ ಕೊಟ್ಬಿಡಿ ಸರ್, ಆಮೇಲೆ ಪ್ರೈಸ್ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು, ಎಲ್ಲ ಆಮೇಲೆ ಮಾತಾಡೋಣ. ಒಂದು ಡೆಮೋ ನೋಡ್ಕೊಂಡ್ ಬಂದ್ಬಿಡೋಣ. ಡೆಫಿನೆಟ್ಲಿ ಡೆಮೋ ನೋಡೋಣ. ಡೆಮೋ ನೋಡೋಕ್ಕಿಂತ ಮುಂಚೆ ನಾವು ಒಂದು ಮಾತು ಹೇಳಿ ಸರ್, ಹೇಳಿ. ಸೊ ಈ ಪ್ರಾಡಕ್ಟ್ ಏನಿದೆ, ಎಸ್ಪೆಷಲಿ ಈ ಭಟ್ರು ಇರ್ತಾರೆ ಮ್ಯಾರೇಜ್ ಫಂಕ್ಷನ್ಸ್ಗೆ, ಅವ್ರಿಗೆಲ್ಲ ಅದಕ್ಕೆ ಹೇಳಿ ಮಾಡಿಸಿರ್ತಾರ ಪ್ರಾಡಕ್ಟ್ ಇದು. ಕ್ಯಾಟರಿಂಗ್ ಸರ್ವಿಸ್ ಯಾರು ಮಾಡ್ತಾ ಇದ್ದಾರೆ, ಸೊ ಇವನ್ ಅವರಿಗೆ ಒಂದು ಹೇಳಿ ಮಾಡಿಸಿರೋ ತರ ಪ್ರಾಡಕ್ಟ್. ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು,
ಅವ್ರು ಈಸಿಯಾಗಿ ಅಲ್ಲೇ ಆಪ್ರೇಟ್ ಮಾಡ್ಕೊಂಡು ಆಪರೇಟ್ ಮಾಡ್ಕೊ ಮತ್ತೆ ಯಾವುದೇ ಥರ ಎಷ್ಟು ಬೆಳಗಿಂದ ಸಂಜೆ ಓಡಿಸಿ ಸೊ ಹೆವಿ ಡ್ಯೂಟಿ ಅಂದರೆ ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ ಕಮರ್ಷಿಯಲ್ ಅಂತ ಹೇಳ್ತೀರಾ ಅಲ್ವಾ? ಓಕೆ, ಪ್ರಾಪರ್ ಆಗಿ. ಸರಿ ಸರ್, ಡೆಮೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಡೆಮೋ ಮುಗಿತಾ ಇದ್ದಂಗೆ ನಿಮಗೆ ಸರ್ ಹೇಳ್ದಂಗೆ ಫ್ಯಾಕ್ಟ್ರಿ ಟೂರ್ ಕೂಡ ಇರುತ್ತೆ. ಸೊ ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ನಿಮಗೆ ಅದ್ರ ಒಳಗಡೆ ಯಾವ ರೀತಿ ಇದೆ ಕಾಂಪೋನೆಂಟು, ಹೇಗೆ ರೆಡಿ ಆಗಿದೆ, ಮುಂಚೆನೇ ಹೇಳ್ದಂಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ನಿಮಗೆ ಪ್ರತಿಯೊಂದು ವಿಡಿಯೋ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತೂ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಇದನ್ನು ನೋಡ್ಬೋದು. ಆ್ಯಂಡ್ ಸ್ಟಾರ್ಲೈಟ್ ಕಾರ್ಪೊರೇಷನ್ನ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲೂ ನೋಡ್ಬೋದು. ಆ್ಯಂಡ್ ಎಲ್ಲ ಔಟ್ಲೆಟ್ಗಳ 35 ಆಗಿಬಿಟ್ಟಿದೆ ಇವಾಗ, ಅದರ ಲಿಂಕ್ಗಳನ್ನು ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಇವುಗಳನ್ನು ನೀವು ಇದರಿಂದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಂದನೂ ಕೂಡ ಈ ಪ್ರಾಡಕ್ಟ್ಗಳನ್ನು ಬೈ ಮಾಡ್ಬೋದು. ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಬೈ ಮಾಡ್ಬೋದು. ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಪ್ರತಿಯೊಂದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಇರುತ್ತೆ. ಕಮೆಂಟ್ಸ್ ಸೆಕ್ಷನ್ಗೆ ಹೋದ್ರೆ ನಾನೇ ಕಮೆಂಟ್ ಮಾಡಿರ್ತೀನಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿಂದ ನೀವು ಪ್ರತಿಯೊಂದು ವಿಚಾರವನ್ನ ತಿಳ್ಕೊಬಹುದು ವೀಕ್ಷಕರೇ. ಸೊ ಸ್ಟಾರ್ಟ್ ಮಾಡೋಣ. ಯಾರು ಬರ್ತಾ ಇದ್ದಾರೆ? ಪ್ರಿನ್ಸ್ ಸುಲ್ತಾನ್ ಇದ್ದಾರೆ ಮತ್ತೆ ಆಯಿಷಾ ಇದ್ದಾರೆ, ಇಬ್ಬರು ತೋರಿಸ್ತಾರಲ್ವಾ? ಸೊ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ ಹೆವಿ ಡ್ಯೂಟಿ ಮಿಕ್ಸರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸ್ಟಾರ್ಟ್ ಮಾಡೋಣ ಸರ್. ಸುಲ್ತಾನ್ ಸರ್, ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ ಸರ್, ಮೊದಲಾಗಿ ಏನ್ ಮಾಡ್ತಾ ಇದೀವಿ ನಾವು? ಸರ್ ಫಸ್ಟ್ ಬಾಕ್ಸ್ ತೋರಿಸ್ತೀನಿ. ಓಕೆ ಸರ್, ಇದು ಹೋಟೆಲ್ ಮಾಸ್ಟರ್ 2 HP ಕಮರ್ಷಿಯಲ್ ಮಿಕ್ಸಿ. ಸೊ ಅಟ್ರಾಕ್ಟಿವ್ ಬಾಕ್ಸ್ ಇದೆ, ನೀವು ನೋಡ್ತಾ ಇದ್ದೀರಾ. ಹೌದು ಸರ್. ಬಾಕ್ಸ್ ಕಂಟೆಂಟ್ ಅಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಮಿಕ್ಸಿ ಮೋಟರ್ ಬರುತ್ತೆ 2 HP ಪ್ಯೂರ್ ಕಾಪರ್. ಪ್ಲಸ್ ನಿಮ್ಗೆ 2 ಜಾರ್ ಬರುತ್ತೆ, ಹೆವಿ ಡ್ಯೂಟಿ ಜಾರ್. 2 ಜಾರ್ ಬರುತ್ತಲ್ಲ? ಹೌದು ಸರ್. ಸೊ ನೋಡಿ ಸರ್ ಎಷ್ಟು ಹೆವಿ ಇದೆ, ಮಾಡ್ಬಿಡೋಣ ಇದನ್ನ. ನೋಡಿ ಸರ್ ವೀಕ್ಷಕರೇ, ಇದನ್ನ ಒಂದ್ ಕೈಲಿ ಇಟ್ಕೊಳ್ಳೋದು ಕಷ್ಟನೇ ಇದೆ. ಬಟ್ ಇದು 3 ಲೀಟರ್ ಜಾರ್, ಇದು ಓಕೆ 3 ಲೀಟರ್ ಜಾರು. 3 ಲೀಟರ್ ಇದು. ಹೌದು. ಇದು ಬಂದು ನಿಮ್ಗೆ 1 ಲೀಟರ್ ಜಾರು. ಇದು 1 ಲೀಟರ್. ಹೌದು. ಎರಡು ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡ್ಲು ಬರುತ್ತೆ. ಓಕೆ. ಫೈಬರ್ ಎಲ್ಲ, ಇದು ಸ್ಟೀಲ್ ವೆಲ್ಡಿಂಗ್ ಮಾಡಿರ್ತಾರೆ, ಕ್ಲೀನ್ ಆಗಿ ಹೆವಿ ಇರುತ್ತೆ ಸರ್. ಓಕೆ ಸರ್, ನೋಡಿ ತರ ಇದೆ, ಕಪ್ ತರ ಇದೆ. ಯಾವ ತರ ಅಂದ್ರೆ ನಿಮ್ಗೆ IPL ನಡೀತಾ ಇದೆ, IPL ಯಾವ ತರ ಕಪ್ ಮಾಡಿರ್ತಾರೆ ಅದೇ ತರ ನಿಮ್ಗೆ ಡಿಸೈನ್ ಅಲ್ಲಿ ಇದೆ. ಓಕೆ. ಸೊ ನೆಕ್ಸ್ಟ್ ನಿಮ್ಗೆ ಒಂದು ಮ್ಯಾನ್ಯುಯಲ್ ಕಾರ್ಡ್ ಬರುತ್ತೆ. ಇದು ಮ್ಯಾನ್ಯುಯಲ್ ಕಮ್ ಇನ್ಸ್ಟ್ರಕ್ಷನ್ ವಾರಂಟಿ ಕಾರ್ಡ್ ಅಂತಾನು ಹೇಳ್ಬೋದು. ಸೊ ಇದರಲ್ಲಿ ಫಸ್ಟ್ ನೀವು ನೋಡಿದ್ರೆ ನಿಮ್ಗೆ 2 ಮಾಡೆಲ್ದು, ನಮ್ದು ಹೋಟೆಲ್ ಮಾಸ್ಟರ್, ಹೋಟೆಲ್ ಕಿಚನ್ ಅಂತ ಹೇಳಿದೀವಿ. ಅದ್ರದ್ದು ಏನಿದೆ ಸ್ಪೆಸಿಫಿಕೇಶನ್ ಇದರಲ್ಲಿದೆ. ನೆಕ್ಸ್ಟ್ ನಿಮ್ಗೆ ಯಾವ ತರ ಯೂಸ್ ಮಾಡಬೇಕು ಅದೆಲ್ಲ ನಿಮ್ಗೆ ಮ್ಯಾನ್ಯುಯಲ್ ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ ಸರ್. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ. ನೆಕ್ಸ್ಟ್ ನಿಮ್ಗೆ ಇದು ಕನ್ನಡ ಇಂಗ್ಲಿಷ್ ಓದೋ ಟೈಮ್ ಇಲ್ಲ, ನಿಮ್ಗೆ ನಾವು ಸ್ಕ್ಯಾನರ್ ಕೋಡ್ ಕೂಡ ಇದರಲ್ಲಿ ತೋರಿಸಿದೀವಿ. ಏನ್ ಸ್ಕ್ಯಾನರ್ ಸರ್ ಅದು? ನೋಡಿ ಸರ್, ಇದರಲ್ಲಿ ತೋರಿಸಿ. ಇದರಲ್ಲಿ ಸ್ಕ್ಯಾನರ್ ಇದೆ. ನೀವು ಸ್ಕ್ಯಾನ್ ಮಾಡಿದ್ರೆ ನಮ್ದು ಏನಿದೆ ಹೋಟೆಲ್ ಮಾಸ್ಟರ್, ಕಿಚನ್ ಮಾಸ್ಟರ್ದು ಎಲ್ಲಾ ವಿಡಿಯೋ ನಿಮ್ಗೆ ಇದರಲ್ಲೇ ಕಾಣುತ್ತೆ. ಇದರಲ್ಲಿ ನೋಡಬಹುದು, ಇದರಲ್ಲಿ ನೀವು ನೋಡಿ ಯೂಸ್ ಮಾಡಬಹುದು. ನೆಕ್ಸ್ಟ್ ನಮ್ದು ಏನಿದೆ ಪ್ರಾಡಕ್ಟ್ಸ್ ಹಾಟ್ಸ್ಟಾರ್ದು ಆಲ್ ಇನ್ ಒನ್ ಪ್ರಾಡಕ್ಟ್ ಇದರಲ್ಲಿದೆ. ಸೊ ಎಲ್ಲಾ ಪ್ರಾಡಕ್ಟ್ಗಳು, ಎಲ್ಲಾ ಪ್ರಾಡಕ್ಟ್ ಇದೆ, ನೀವು ಯಾವ್ದು ಬೇಕಾದ್ರೂ ನೋಡಿ ಬೈ ಮಾಡಬಹುದು. ಓಕೆ 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 ಓಕೆ, ಸರಿ ಸರ್. ಹಾಗೆ ಕೊನೆಯಲ್ಲಿ ವಾರಂಟಿ ಕಾರ್ಡು ಇದೆ ಇದರಲ್ಲಿ ನಿಮ್ಗೆ ವಾರಂಟಿ ಕ್ಲೇಮ್ ಆಗೋದು ಇದರಲ್ಲಿ ಎಲ್ಲ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ನಮ್ದು ಏನಿದೆ ಫ್ರಾಂಚೈಸ್ ಓವರ್ ಆಲ್ ಕಾಂಟ್ಯಾಕ್ಟ್ಸ್, ಅಡ್ರೆಸ್ ಎಲ್ಲ ಇದರಲ್ಲೇ ಇದೆ. ಈಗ 35 ಕಡೆ ಇದೆ ಅಂತ ಹೇಳಿ ಎಲ್ಲ ಇದು ಎಲ್ಲ ಈ ಕಾರ್ಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಪ್ರತಿಯೊಂದು ಇದರಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಇರುತ್ತೆ. ಓಕೆ ಓಕೆ, ಸರಿ ಸರ್. ಸರ್ ಇವಾಗ ನೆಕ್ಸ್ಟ್ ಇದೊಂದು ಮಾಡೆಲ್ ಆಯ್ತು. ನೆಕ್ಸ್ಟ್ ಮಾಡೆಲ್ ಯಾವುದು? ನೆಕ್ಸ್ಟ್ ನಮ್ದು ಕಿಚನ್ ಮಾಸ್ಟರ್ 2 ಮಾಡೆಲ್ಸ್ ಇದೆ. ಒಂದು 4 ಜಾರ್ ಇದೆ, ಒಂದು 5 ಜಾರ್ ಇದೆ. ಹೇಳಿ ಇದ್ರ ಬಗ್ಗೆ. ಇದು 5 ಜಾರ್ ತಗೊಂಡವರು ಜ್ಯೂಸಿ ಮಾಡಕ್ಕೆ ಅವ್ರಿಗೆ ಬೇಕಾದ್ರೆ ಇದನ್ನ ಪರ್ಚೇಸ್ ಮಾಡಬಹುದು. ಇದರಲ್ಲಿ 3 ಜ್ಯೂಸಿ ಜಾರ್ ಬರುತ್ತೆ, 2 ಮಸಾಲೆ ಜಾರ್ ಬರುತ್ತೆ. 3 ಜ್ಯೂಸರ್ ಜಾರು, 2 ಮಸಾಲೆ ಜಾರ್ ಬರುತ್ತೆ. ಕೆಪಾಸಿಟಿ ಹೇಳಿ ಸರ್ ಇದ್ರದ್ದು. ಸರ್ ಇದು ಕೆಪಾಸಿಟಿ ಬಂದು ನಿಮ್ಗೆ 1 ಲೀಟರ್ ಜಾರ್ ಇರುತ್ತೆ. ಓಕೆ ಓಕೆ. ಸೊ ಇದು ಬಂದು ನಿಮ್ಗೆ 1 ಲೀಟರ್ 3 ಜಾರ್ ಬರುತ್ತೆ. 1 ಲೀಟರ್ ಮತ್ತೆ 3 ಜಾರ್ ಜ್ಯೂಸರ್ ಬರುತ್ತೆ. ಇದು ಒಂದು 300 ml. ಓಕೆ ಓಕೆ ಓಕೆ, ಒಂದು ಜಾರ್ ಬರುತ್ತೆ. ಓಕೆ ಸರಿ ಸರ್. ಸೊ ನೆಕ್ಸ್ಟ್ ಇದರ ಮಾಡೆಲ್ ಅಲ್ಲಿ ಇದು ಕಿಚನ್ ಮಾಸ್ಟರ್ ಮಾಡೆಲ್ ಬರುತ್ತೆ. ಓಕೆ. ಸೊ ಇದರಲ್ಲಿ ನಿಮ್ಗೆ 4 ಜಾರ್ ಬರುತ್ತೆ. ಇದರಲ್ಲಿ ನಿಮ್ಗೆ 3 ಸ್ಟೀಲ್ ಜಾರ್ ಬರುತ್ತೆ, 1 ಜ್ಯೂಸಿ ಜಾರ್ ಬರುತ್ತೆ. ಓಕೆ ಓಕೆ ಓಕೆ. ಇದ್ರ ಕೆಪಾಸಿಟಿಗಳೇನು ಸರ್ ಇದು? ಸರ್ ಇದು ಬಂದು ನಿಮ್ಗೆ 2.5 ಲೀಟರ್ ಜಾರ್ ಇದು. ಸರ್ ಇದರಲ್ಲಿ ನೀವು ಮಸಾಲೆ ಹಾಕೊಂಡು 2.5 ಲೀಟರ್ ಅಂದ್ರೆ ನಿಮ್ಗೆ ಒಂದು 2 kg ಇಂದ 2.5 kg ನೀವು ಮಸಾಲೆ ರುಬ್ಬೋದು. 2.5 ಲೀಟರ್ ವೆಟ್ ಅಂಡ್ ಡ್ರೈ. ಓಕೆ, ವೆಟ್ ಅಂಡ್ ಡ್ರೈ. ಇದು ಅಂಡ್ ಇದು ಬಂದು ನಿಮ್ಗೆ ಚಿಕ್ಕು ಅಂದ್ರೆ ಡ್ರೈ ಮಸಾಲೆ. ಓಕೆ. ಇದು ಎಷ್ಟು ಕೆಪಾಸಿಟಿ ಸರ್ ಇದ್ರದ್ದು? ಸರ್ ಇದು ಅಷ್ಟೇ 300 ml. 300 ml. ಇದು ಸರ್? ಸರ್ ಇದು ನಿಮ್ಗೆ ಬಂದೆ 1 ಲೀಟರ್ ಜಾರ್. 1 ಲೀಟರ್ ಜಾರ್. ಹೌದು. ಜ್ಯೂಸಿ ಬಂದು ಇದು 1 ಲೀಟರ್ ಜಾರ್. ಇದು 1 ಲೀಟರ್ ಜಾರ್ ಇರುತ್ತೆ. ಓಕೆ. ಸೊ ಇದರಲ್ಲಿ 2 ಆಪ್ಷನ್ಸ್ ಇದೆ ನಮಗೆ ಅಲ್ವಾ? ಸೊ ಜ್ಯೂಸರ್ ಅವ್ರಿಗೆ ಅದು ಮನೆಗಳಿಗೆ ತಗೊಬಹುದು, ಮನೆ ಯೂಸ್ ಬೇಕಂದ್ರೆ ಇದು ತಗೊಬಹುದು. ಸೊ ಇದು ಟೋಟಲಿ ಕಮರ್ಷಿಯಲ್ ಬರುತ್ತೆ. ಓಕೆ, ಸೂಪರ್ ಸರ್. ಇವಾಗ ಡೆಮೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಇವಾಗ ಬನ್ನಿ ಸರ್ ಡೆಮೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ, ಮೊದಲು ಏನ್ ಮಾಡ್ತಾ ಇದೀವಿ ನಾವು? ಸರ್ ಡೆಮೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಸರ್. ಇದು ಬಂದು ನಿಮ್ಗೆ 3 ಲೀಟರ್ ಜಾರು. ಸೊ ಇದು ವೆಟ್ ಜಾರು. ಓಕೆ. ಇದು ನಿಮ್ಗೆ 1 ಲೀಟರ್ ಜಾರ್ ಏನ್ ತೋರಿಸ್ತಾ ಇದೀನಿ ನಾನು, ಇದು ಡ್ರೈ ಐಟಮ್ ಏನಿದೆ ನೀವು ಈ ಐಟಮ್ ಇದೇ ಜಾರಲ್ಲಿ ನೀವು ಹಾಕಿ ಗ್ರೈಂಡ್ ಮಾಡಬೇಕು. ವೆಟ್ ಏನಿದೆ ನೀವು ಇದೇ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಓಕೆ ಸರ್. ಸೊ ಫಸ್ಟ್ ನಾನು ನಿಮ್ಗೆ ಡೆಮೋ ತೋರಿಸೋದು
ಡ್ರೈ ಜಾರಲ್ಲಿ ನಿಮ್ಗೆ ಡೆಮೋ ತೋರಿಸ್ತೀನಿ. ತೋರಿಸ್ಬಿಡೋಣ ಅಲ್ವಾ? Okay. ಸ್ಟಾರ್ಟ್ ಮಾಡಿ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ, ಯಾವ ರೀತಿ ಫಿಕ್ಸ್ ಮಾಡೋದು ಅಂಡ್ ಲಾಕಿಂಗ್ ಸಿಸ್ಟಮ್ ತೋರಿಸಿ ಯಾವ ರೀತಿ ಲಾಕ್ ಆಗುತ್ತೆ. ಸರ್ ಲಾಕಿಂಗ್ ಸಿಸ್ಟಮ್ ಮೇಲ್ಗಡೆ ಇದು ಬಂದು ಪಾಲಿಕಾರ್ಬೊನೇಟ್ ಮೆಟೀರಿಯಲ್ ಇಂದ ರೆಡಿ ಆಗಿರೋದು. ಇದು ಗಟ್ಟಿ ಇರುತ್ತಲ್ವಾ ಇದು? ಹೌದು ಸರ್, ಗಟ್ಟಿ ಇರುತ್ತೆ. ನೋಡಬಹುದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಯೂಶಲಿ ನಮ್ಮ ಮನೆಗಳಲ್ಲಿ ಬೇಗ ಹೊಡೆದೋಗೋದೇ ಇದ್ರ ಮುಚ್ಚಳ, ಬಟ್ ಇದು ಚೆನ್ನಾಗಿದೆ. ಓಕೆ ಸರ್, ಇದಕ್ಕೆ 3 ಗ್ರಿಪ್ಪರ್ ಇದೆ ಈ ತರ ಲಾಕಿಂಗ್. ಓಕೆ, ಈಸಿಯಾಗಿ ಅಪೋಸಿಟ್ ಲಾಕ್ ಮಾಡ್ಕೊಬಹುದು. ಚೆನ್ನಾಗಿ ಕ್ಲೀನ್ ಆಗಿ ಗ್ರಿಪ್ ಇರುತ್ತೆ, ಏನು ಲೂಸ್ ಆಗಿರಲ್ಲ. ನಾವು ಒಳಗಡೆ ಒಂದು ಓರಿಂಗ್ ಕೂಡ ಕೊಟ್ಟಿರ್ತೀವಿ, ಯಾವುದೇ ತರ ನಿಮಗೆ ಲೀಕೇಜಸ್ ಬರಲ್ಲ. ಓಕೆ ಸೂಪರ್ ಸರ್. ವೀಕ್ಷಕರೇ, ಇನ್ನೊಂದು ಇದರ ಹ್ಯಾಂಡಲ್ ನೋಡ್ಬೋದು ನೀವು, ಡೈರೆಕ್ಟ್ ಆಗಿ ಮೋಲ್ಡೆಡ್. ಓಕೆ, ಸ್ಟೇನ್ಲೆಸ್ ಸ್ಟೀಲ್ ಬಂದ್ಬಿಡುತ್ತೆ. ಸೊ ನಿಮ್ದು ಹ್ಯಾಂಡಲ್ ಕಿತ್ತೋಯ್ತು, ನಿಮ್ ಮನೇಲಿ ನೋಡಬಹುದು ಹೆಚ್ಚಿನ ಜಾರ್ಗಳಿಗೆ ಹ್ಯಾಂಡಲ್ ಇರಲ್ಲ, ಬಟ್ ಇದು ಕಿತ್ತೋಗಕ್ ಸಾಧ್ಯತೆನೇ ಇಲ್ಲ. ಸರ್ ಅದು ಹಾಕಿ ಸರ್. ಸರ್ ಇದ್ರಲ್ಲಿ ಇನ್ನೊಂದಿದೆ, ಎಲ್ಲಾ ಮಿಕ್ಸಿಗಳಲ್ಲಿ ಕಪ್ಲರ್ 4 ಗೆರೆದಿರುತ್ತೆ, ಅಂದ್ರೆ ಒಂದು 4 ಸ್ಟೆಪ್ ಇರುತ್ತೆ. ಹೌದು, ಆದ್ರೆ ಈ ಕಮರ್ಷಿಯಲ್ ಅಲ್ಲಿ ನಿಮ್ಗೆ 6 ಸ್ಟೆಪ್ ಇದೆ. ತೋರಿಸಿ ಅದ್ರ ತಗೊಂಬನ್ನಿ ಸರ್. ನೋಡಿ ಸರ್, ಇದರಲ್ಲಿ 6 ಲೈನ್ ಇದೆ. ಓಕೆ, ಸೊ ಇದು ಕಪ್ಲರ್ ಅಂತೀವಿ. ನಾರ್ಮಲ್ ಮನೆಯಲ್ಲಿ ಮಿಕ್ಸಿನೇ ಏನ್ ಯೂಸ್ ಮಾಡ್ತೀರಾ ಅದ್ರಲ್ಲಿ 4 ಗೀರ್ ಇರುತ್ತೆ. ಓಕೆ, ಇದರಲ್ಲಿ 6 ಗೀರ್ ಇದೆ. ಸೊ ಇದು ಕಮರ್ಷಿಯಲ್ ಪರ್ಪಸ್ಗೋಸ್ಕರನೇ ಇದು ಮಾಡಿಸಿರೋದು. ಹೆವಿ 2 HP ಕಮರ್ಷಿಯಲ್ ಕಾಪರ್ ವೆಂಡಿಂಗ್, ಅದಕ್ಕೋಸ್ಕರ ಹೆವಿ ಇರಬೇಕೋಸ್ಕರ ಅಂತಾನೆ ಇದು 6 ಸ್ಟೆಪ್ ಇದೆ. 6 ಸ್ಟೆಪ್ ಹಾಕಿದೆ. ಸೊ ಗ್ರಿಪ್ ಚೆನ್ನಾಗಿರುತ್ತೆ, ಗ್ರಿಪ್ ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ಲಾ ಲೋಡ್ ಕೊಟ್ರು ಆ ಲೋಡ್ ಅದು ತಡೆಯುತ್ತೆ. RPM ಚೆನ್ನಾಗಿ ಬಂದ್ಬಿಡುತ್ತೆ. RPM 21,000 RPM ಇರುತ್ತೆ ಸರ್. 21,000 RPM ಇದೆ ಇದರಲ್ಲಿ. ನಿಮ್ಗೆ 1 ನಿಮಿಷಕ್ಕೆ 21,000 ರೌಂಡ್ ಹೊಡೆಯುತ್ತೆ ಒಳಗಡೆ ಬ್ಲೇಡ್. ಆ ತರ ಇದು ನಿಮ್ಗೆ ಮೋಟರ್ ಸಪೋರ್ಟ್ ಮಾಡುತ್ತೆ. ಸೂಪರ್ ಸರ್. ಸರ್ ಮೊದಲನೇದಾಗಿ ಏನ್ ಇದು ಮಾಡ್ತಾ ಇದೀನಿ ಸರ್? ಮೊದಲನೇದಾಗಿ ನಾನು ಹೇಳಿದಾಗೆ ಡ್ರೈ ಯೂಸ್ ಮಾಡ್ತಾ ಇದ್ದೀನಿ. ಡ್ರೈಲಿ ನಿಮ್ಗೆ ಇದು ಅರಿಶಿನದು ಏನಿದೆ ಗಂಟು ಕಡ್ಡಿ ಇದೆ. ವೀಕ್ಷಕರೇ ನೋಡಬಹುದು, ಅರ್ಶಿನ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ, ತುಂಬಾ ಗಟ್ಟಿ ಇದೆ ಅಂತ ಹೇಳ್ಬೋದು. ಇವನ್ ಇದನ್ನ ಕೈಯಲ್ಲಿ ಮುರಿಯೋಕ್ಕೂ ಸಾಧ್ಯನೇ ಇಲ್ಲ ಸರ್ ನನಗೆ. ಸೊ ಇದರಲ್ಲಿ ಆಗ್ಬಿಡಿ ಸರ್ ಅದನ್ನ. ಸೊ ನಾನು ಡೈರೆಕ್ಟ್ ಇದನ್ನ ಹಾಕಿ ಓಕೆ ಪೌಡರ್ ಮಾಡ್ತೀನಿ. ನೋಡಿ ಸರ್, ಆಗ್ಬಿಡು, ಗುಡ್ಬಿಡಿ ಮೇಡಮ್. ಲಾಕ್ ಮಾಡಿ. ಜಾರ್ ಲಾಕ್ ಆಗಿದೆ. ಓಕೆ, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಮಿಕ್ಸಿ. ಸ್ವಲ್ಪನೂ ನೀರ್ಗಿರಿ ಏನಾಗುತ್ತೆ ಅಲ್ವಾ ಇದಕ್ಕೆ? ಇಲ್ಲ ಸರ್, ಡ್ರೈ ಇರೋದಕ್ಕೋಸ್ಕರ ಓಕೆ ನೀವು ಡೈರೆಕ್ಟ್ ಹಂಗೆ ಗ್ರೈಂಡ್ ಮಾಡಬಹುದು. ಸರ್ ಇದನ್ನ ನಾರ್ಮಲ್ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದಾ? ಪವರ್? ಹೌದು ಸರ್, ಇದು 5 ಆಂಪ್ಸ್ ಪ್ಲಗ್ ಪಾಯಿಂಟ್ ಅಲ್ಲೇ ಯೂಸ್ ಮಾಡಬಹುದು. ಯಾಕಂತಂದ್ರೆ ನೋಡಿ 1.5 2 HP ಇದಲ್ವಾ ಸರ್? ತೋರಿಸೇ ಬಿಡ್ತೀನಿ ನಾನು. ಓಕೆ ನೋಡಿ ಸರ್, 5 ಆಂಪ್ಸ್. ನಾರ್ಮಲಿ ಮನೆಯಲ್ಲಿ ಏನು ಚಾರ್ಜರ್ ಯೂಸ್ ಮಾಡ್ತೀರಾ ಮೊಬೈಲ್ಗೆ, ಅದೇ ಪ್ಲಗ್ ಪಾಯಿಂಟ್ ಗೆ ನೀವು ಇದಕ್ಕೆ ಯೂಸ್ ಮಾಡಬಹುದು. ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿದೆ. ಯಾವ್ದೇ ತರ ನಿಮ್ಗೆ ವೈರು ಕೂಡ 1.5 ಮೀಟರ್ ವೈರ್ ಬರುತ್ತೆ. 1.5 ಮೀಟರ್ ಬರುತ್ತೆ. ಹೆವಿ ಡ್ಯೂಟಿ ಇರುತ್ತೆ. ಅಂಡ್ ಬಟ್ ನಾರ್ಮಲ್ ಕರೆಂಟ್ ಇರುತ್ತೆ. 2 HP ಇರುತ್ತೆ. ಸಿಂಗಲ್ ಫೇಸ್ ಅಲ್ಲೇ ರನ್ ಆಗುತ್ತೆ. ರನ್ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡಿ ಮೇಡಮ್. ಸರ್ ಸ್ವಿಚ್ ಹಾಕಿದ ತಕ್ಷಣ ಓಕೆ ನಿಮ್ಗೆ LED ಇಂಡಿಕೇಶನ್ ಅಂದ್ರೆ ಇದು ರನ್ನಿಂಗ್ ಅಲ್ಲಿ ಇದೆ ಅಂತ, ಕರೆಂಟ್ ಪಾಸ್ ಆಗ್ತಾ ಇದೆ. ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಡು ಒಂದೇ ಸತಿ ಲೋಡ್ ಕೊಡೋದ್ ಬೇಡ, ಒಂದು ಟೆಸ್ಟಿಂಗ್ ಮಾಡ್ಕೊಬಹುದು. ಟೆಸ್ಟಿಂಗ್ ಮಾಡಿ. ಸರ್ ಆಯ್ತಲ್ಲ ಇವಾಗ? ಸರ್ ಆಯ್ತು ಇದು. ಓಕೆ, ಸೊ ಓಪನ್ ಮಾಡ್ತೀನಿ. ನೋಡಿ ಸರ್ ಯಾವ ತರ ನಿಮ್ ಗ್ರೈಂಡ್. ಹಾ ನೋಡಿ ವೀಕ್ಷಕರೇ, ಎಲ್ಲ ಕಂಪ್ಲೀಟ್ ಆಗಿ ಗ್ರೈಂಡ್ ಆಗಿದೆ. ನೀವು ನೋಡ್ತಾ ಇದ್ದೀರಾ. ಹಾಕಿ ಮೇಡಮ್, ಅದು ಹಾಕ್ತಾ ಇದ್ದೀನಿ. ಸೊ ವೀಕ್ಷಕರೇ ನೋಡ್ಬೋದು, 1 ನಿಮಿಷದ ಒಳಗಡೆನೆ ಆಯ್ತು ಅಂತ ಹೇಳ್ಬೋದು. ಇಷ್ಟೊಂದು ಹಾಕಿದ್ರು, ಒಂದು ಫುಲ್ ಬೌಲು. ಆ್ಯಂಡ್ ಇದರ ಕ್ವಾಲಿಟಿ ನೋಡಿ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀಟಾಗಿ ಗ್ರೈಂಡ್ ಆಗಿದೆ, ಸೂಪರ್ ಆಗಿದೆ ಇದು. ಈ ಕಡೆ ಕೊಟ್ಬಿಡಿ ಸರ್ ಅದನ್ನ. ನೋಡಿ ವೀಕ್ಷಕರೇ ನೋಡ್ಬೋದು, ಇಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ಇದು. ಓಕೆ ಸೂಪರ್ ಸರ್. ನೆಕ್ಸ್ಟ್ ಏನು ಹಾಕ್ತಾ ಇದೀವಿ ಇವಾಗ? ಸರ್ ನೆಕ್ಸ್ಟ್ ಗರಂ ಮಸಾಲ ಇದೆ, ಅದೊಂದ್ಸಲ ಟ್ರೈಲ್ ತೋರಿಸಿ. ಕಂಪ್ಲೀಟ್ ಗರಂ ಮಸಾಲ ಮಾಡೋಣ ಇವಾಗ. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಬೇರೆ ಬೇರೆ ಗರಂ ಮಸಾಲೆಗಳೆಲ್ಲ ಅವೈಲೇಬಲ್ ಇದೆ. ತೊಗೊಳ್ಳಿ ಸರ್, ಎಲ್ಲ ಒಂದೊಂದು ಹಾಕ್ಬಿಡಿ, ತೊಗೊಳ್ಳಿ. ಸೊ ಲವಂಗ ಹಾಕ್ತಾ ಇದ್ದಾರೆ, ಸ್ಟಾರ್ ಫ್ರೂಟು ಆ್ಯಂಡ್ ಧನಿಯಾ. ಸರ್ ನೀವು ಡೆಮೋಗೋಸ್ಕರ ಎಲ್ಲಾದು ಒಂದು ಸ್ವಲ್ಪ ಹಾಕಿ ತೋರಿಸ್ತೀನಿ. ಎಲ್ಲ ಒಂದು ಸ್ವಲ್ಪ ಹಾಕ್ಬಿಡಿ ಸರ್ ಇದನ್ನ. ಸರ್ ಇದು ಲೌಂಗ್ ಚಕ್ಲ ಫ್ಲವರ್ ಟೈಪ್ ಒಂದು ಫ್ಲವರ್ ಹಾಕ್ತಾ ಇದ್ದೀರಾ? ಹೌದು ಸರ್. ಇದು ಧನಿಯಾ. ಓಕೆ, ಸರ್ ಇದು ಲವಂಗ. ಸರ್ ಇದು ಕರಿಮೆಣಸು. ಓಕೆ, ಕಾಳುಮೆಣಸು. ಸರ್ ಇದು ಚಕ್ಕೆ. ಓಕೆ, ಫುಲ್ ಹಾಕ್ಬಿಡ್ಬೋದಾ? ಪುಡಿ ಮಾಡ್ಬೇಕೇನಾಗಿಲ್ಲ? ಏನಿಲ್ಲ ಸರ್, ಫುಲ್ ಹಾಕಿ ಅದೇ ಪುಡಿ ಆಗುತ್ತೆ. ಅದೇ ಫುಲ್ ಪುಡಿ ಆಗ್ಬಿಡುತ್ತೆ ಅಂತ ಹೇಳ್ತೀರಾ? ತೊಗೊಳ್ಳಿ ಮೇಡಮ್. ಓಕೆ, ಕ್ಯಾಪ್ ಲಾಕ್ ಆಗಿದೆ ಇವಾಗ. ಇವಾಗ ನಾನು ಮಿಕ್ಸರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಆಯ್ತಲ್ವಾ ಇವಾಗ?
ಓಕೆ ನೋಡಿ ಸರ್ ಸ್ಮೆಲ್ಲು ಕೂಡ ಎಷ್ಟು ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ವೀಕ್ಷಕರೇ, ನೋಡ್ಬೋದು. ಆಗ್ಬಿಟ್ಟಿದೆ ಫುಲ್ಲು. ಈಗ ರೆಡಿ ಟು ಯೂಸ್. ಹಾಕಿ ಇದಕ್ಕೆ ಹಾಕಿ ಮೇಡಮ್ ಇದನ್ನ. ಸೊ ವೀಕ್ಷಕರೇ ನೋಡ್ಬೋದು, ಆವಾಗಲೇ ನಾವು ಅರಿಶಿನ ಪುಡಿ ಮಾಡಿದ್ವಿ, ಎಷ್ಟು ನೀಟಾಗಿ ಬಂತು. ಸೊ ಇವಾಗ ಮಸಾಲ ಪುಡಿ ನಿಮ್ಗೆ ಇದನ್ನು ಕೂಡ ಹತ್ತಿರದಿಂದ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ನೋಡಿ ಇಲ್ಲಿ, ಆ್ಯಂಡ್ ಇದ್ರದ್ದು ಕ್ವಾಲಿಟಿ ನೋಡಿ ಎಷ್ಟು ನೀಟಾಗಿ ಆಗಿದೆ. ಡೈರೆಕ್ಟಾಗಿ ನೀವು ಇವಾಗಲೇ ನಿಮ್ಮ ಸಾಂಬಾರಿಗೆ ಹಾಕ್ಬೋದು, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಏನು ಮಾಡ್ತಾ ಇದೀವಿ ಇವಾಗ? ಸರ್ ನೆಕ್ಸ್ಟ್ ಕಲ್ ಸಕ್ಕರೆ ಇದೆ ಸರ್. ಕಲ್ ಸಕ್ಕರೆ ಮಾಡ್ತಾ ಹೌದು ಇದ್ದೀವಿ. ಸರ್, ಎಷ್ಟು ಗಟ್ಟಿ ಇದೆ ಅಂದ್ರೆ ಕಲ್ ಸೇಮ್ ಕಲ್ಲೇ ಅದು. ಓಕೆ ಇಷ್ಟು ಹಾರ್ಡ್ ನಾನು ಇದ್ರಲ್ಲೇ ನಿಮ್ಗೆ ರುಬ್ಬಿಟ್ಟು ತೋರಿಸ್ತೀನಿ ಯಾವ ತರ ಗ್ರೈಂಡ್ ಆಗುತ್ತೆ. ಓಕೆ ಎಷ್ಟು ಕೆಪಾಸಿಟಿ ಇದೆ ಮೋಟ್ರದು. ಹಾಂ 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 21,000 RPM ಅಲ್ಲಿ ಇದು ಗ್ರೈಂಡ್ ಆಗುತ್ತೆ. ಓಕೆ. ಸೊ ಯೂಶುವಲಿ ನೋಡಿ ಮಳೆಗಾಲದಲ್ಲೆಲ್ಲ ನಮಗೆ ತುಂಬಾ ಕಫ ಆದಾಗೆಲ್ಲ ಇದನ್ನ ಪುಡಿ ಮಾಡ್ಬಿಟ್ಟು ಕಷಾಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವೀಕ್ಷಕರೇ ನೀವು ನೋಡ್ಬೋದು, ಒಂದೊಂದು ನೋಡಿದ್ರೆ ಒಳ್ಳೆ ಕಲ್ ತರನೇ ಇದೆ ಅಂತ ಹೇಳ್ಬೋದು. ಇದು ಆಗುತ್ತೆ ಸರ್, ಇದ್ರಲ್ಲಿ ಪುಡಿ ಆಗುತ್ತೆ ಅಂತ ಹೇಳ್ತೀರಾ? ಹಾ ಸರ್, ಪುಡಿ ಆಗುತ್ತೆ. ನೀವು ಕಣ್ಮುಂದೆ ತೋರಿಸ್ತೀನಿ ಸರ್. ಮಾಡಿ ಸರ್, ಮಾಡಿ ನೋಡೇ ತೋರಿಸ್ಬಿಟ್ಟೆ ಇದು ಮಾಡ್ತೀನಿ. ಇದು 1 ಲೀಟರ್ ಇದ್ದ ಸರ್ ಕೆಪಾಸಿಟಿ? ಇದು ಸೊ 1 ಲೀಟರ್ ಕೆಪಾಸಿಟಿ. ಓಕೆ ಓಕೆ. ಅಂದ್ರೆ ನೀವು ಒಂದು ಅರ್ಧ ಕೆಜಿ 3/4 ಕೆಜಿ ತನಕ ಗ್ರೈಂಡ್ ಮಾಡ್ಬೋದು. ಆಗ್ಬೋದಲ್ವಾ? ಸೊ ವೀಕ್ಷಕರೇ 1 ಕೆಜಿ ಅಂದ್ರೆ 1 ಲೀಟರ್ ಅಂದ್ರೆ 1 ಕೆಜಿ ಫುಲ್ ಹಾಕಕ್ ಹೋಗ್ಬಾರ್ದು, ಯಾಕಂದ್ರೆ ಓವರ್ ಫ್ಲೋ ಆಗುತ್ತೆ. ಓಕೆ. ಸುಮ್ನೆ ಲೋಡ್ ತಗೊಳುತ್ತೆ, ಹೀಟ್ ಆಗುತ್ತೆ. ಯೂಶುವಲಿ ನಮ್ಮ ಮನೆಯಲ್ಲೆಲ್ಲ ಇದನ್ನೆಲ್ಲ ಕಲ್ ತಗೊಂಡ್ ಕುಟ್ತೀವಿ ಸರ್, ನಿಜವಾಗ್ಲೂ ಕುಟ್ಟಿ ಪುಡಿ ಮಾಡ್ತೀವಿ. ಸೊ ನೀವ್ ಹೇಳ್ತಿದ್ರೆ ಇನ್ನು ಕಲ್ಲಿಂದ ಜಾಸ್ತಿ ದಪ್ಪ ಇದೆ ಸ್ವಲ್ಪ ಹೊಡ್ಕೊಂಡು ಹಾಕೊಳ್ಳಿ, ಆಮೇಲೆ ನಿಮ್ಗೆ ಪೌಡರ್ ಬೇಕಾದ್ರೆ ಹಾಕೊಂಡು ರುಬ್ಕೊಬಹುದು. ಆ ತರ ಮಾಡ್ಬೋದಲ್ವಾ? ಸೊ ಇನ್ ಮುಂದೆ ನೋಡಿ ವೀಕ್ಷಕರೇ ಆರಾಮಾಗಿ ಇದ್ರಲ್ಲಿ ಪುಡಿ ಮಾಡ್ಬೋದು. ಸ್ಟಾರ್ಟ್ ಮಾಡಿ ಮೇಡಮ್. ಅದು ಸರ್ ನೋಡ್ತಾ ಇದ್ದೀರಾ ಯಾವ ತರ ಪುಡಿ ಆಯ್ತು. ಹೌದು, ಫುಲ್ ಫ್ರೀ ಆಗಿ ಸೌಂಡ್ ಬರ್ತಾ ಇದೆ. ಲೋಡ್ ಇಲ್ಲ ಈಗ ಅಂದ್ರೆ ಅಲ್ಲಿಗೆ ಪೌಡರ್ ಆಯ್ತಂತ ಅರ್ಥ. ಆಯ್ತಂತಾನ? ನೋಡೇ ಬಿಡೋಣ ಸರ್ ಈಗ. ನೋಡೇ ಬಿಡೋಣ. ಓಕೆ, ಆಫ್ ಮಾಡಿ ಮೇಡಮ್. ಲೋಡ್ ಫ್ರೀ ಆಗಿದೆ ನೋಡಿ ಸರ್. ಯಾವ ತರ ನಿಮ್ಗೆ ನುಣ್ಣು ಪೌಡರ್ ಆಗಿದೆ ತೋರಿಸಿ ಮೇಡಮ್. ತೆಗ್ದಿ ಸರ್ಗೆ. ಇವಾಗ ಓಪನ್ ಮಾಡ್ತಾ ಇದೀನಿ ಜಾರ್ ಲಿಡ್ ನ. ಓಕೆ ಸರ್, ಪೌಂಡ್ಸ್ ಪೌಡರ್ ತರ ಆಗ್ಬಿಟ್ಟಿದೆ. ಪೌಡರ್ ತರ ಆಗ್ಬಿಟ್ಟಿದೆ. ಹೌದಲ್ಲ ಸರ್? ನೋಡಿ ಸರ್. ಸೊ ಇದು ಒಂದು ಸ್ಪೂನ್ ತಗೊಂಡಿದ್ದಾನೆ, ಇದು ಮಾಡಿ ಮೇಡಮ್. ಸರ್ ಸ್ಪೂನ್ ಏನ್ ಸರ್ ನಿಮ್ಗೆ ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟೆ ತೋರಿಸ್ಬಿಡ್ತೀನಿ ತೊಗೊಳ್ಳಿ. ನಾವೇನು ಅದ್ರಲ್ಲಿ ಇಲ್ಲ ನೋಡಿ ಸರ್. ಸೊ ವೀಕ್ಷಕರೇ ನೋಡ್ಬೋದು, ಕಲ್ ಸಕ್ಕರೆನ ಈ ರೀತಿ ಪುಡಿ ಮಾಡ್ಬೋದು ಅಂತ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ವೀಕ್ಷಕರೇ ನಿಮಗೆ ಕಂಪ್ಯಾರಿಸನ್ ತೋರಿಸ್ಬಿಡ್ತೀನಿ ನಾನು. ನೋಡಿ ಈ ತರ ಇದ್ದಂತ ಕಲ್ಗಳನ್ನ ಇವರು ಈ ತರ ಪುಡಿ ಮಾಡ್ಬಿಟ್ಟಿದ್ದಾರೆ. ಅದು ಕೂಡ ಇದು ನಮ್ಮ ಹೋಟೆಲ್ ಮಾಸ್ಟರ್ ಅಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಯಾವತ್ತೂ ನಾನು ಕಲ್ ಸಕ್ಕರೆನ ಇಷ್ಟೊಂದು ಪುಡಿ ಆಗಿರೋದು ನೋಡೇ ಇಲ್ಲ. ಕಲ್ ಸಕ್ಕರೆ ಅಲ್ಲ ಸರ್, ಕಲ್ಲು ರುಬ್ ತೋರಿಸ್ತೀನಿ ನಾನು ಡೈರೆಕ್ಟ್. ಇದು ಹೇಳ್ತಾರ ಅವ್ರು ಕಲ್ಲಲ್ಲಪ್ಪ ಸಕ್ಕರೆ ಹೆಂಗೋ ಆಗುತ್ತೆ, ನಾನು ಕಲ್ಲೇ ರುಬ್ ತೋರಿಸ್ತೀನಿ ಸರ್. ತೋರಿಸ್ಬಿಡೋಣ ಸರ್, ನೆಕ್ಸ್ಟ್ ಅದೇ ತೋರಿಸ್ತೀನಿ ನಿಮ್ಗೆ ಕಲ್ ರುಬ್ ಯಾವ ತರ ಅಂತ. ಓಕೆ, ಕಲ್ ಸಕ್ಕರೆ ಆಯ್ತು, ಕಲ್ಲನ್ನೇ ರುಬ್ಬಿಡ್ತೀವಿ. ಹೌದು ಸರ್, ಇದು ಹೋಟೆಲ್ ಮಾಸ್ಟರ್ ಅಲ್ಲ ಸರ್, ಇದು ಕ್ರಷರ್ ಮಿಷಿನ್ ತರ ವರ್ಕ್ ಆಗುತ್ತೆ. ಜಲ್ದಿ ಆಗ ಎಮ್ಸೆಂಡ್ ಮಾಡಿ ತೋರಿಸ್ತೀನಿ ಸರ್. ನೋಡಿ ನೀವೇ ಹಾಕಿ ಮೇಡಮ್, ತೋರಿಸಿ ಅವ್ರಿಗೆ. ಹಾಕಿ ಮೇಡಮ್, ಇದನ್ನ ತೋರಿಸಿ ನೋಡಿ ಸರ್. ಕಲ್ಲಿದು ನಾವೇನ್ ಬೇರೆ ತಾಮನ್ ತೋರಿಸ್ತಾ ಇಲ್ಲ, ನೀವು ಫೀಲ್ ಮಾಡಿ ನೋಡಿ ಸರ್, ಕಲ್ಲೇ ಇದು. ವೀಕ್ಷಕರೇ ತೋರಿಸಿ ಸರ್. ರೋಡ್ ಮೇಲೆ ಇರೋ ಜೆಲ್ಲಿ ಇದು. ಸೊ ಇದನ್ನ ಇವ್ರಲ್ಲಿ ಹಾಕ್ತಾ ಇದಾರೆ ನೋಡಿ ಸರ್. ಆಗುತ್ತೆ ಸರ್, ಇದು ಎಮ್ಸೆಂಡ್ ಆಗ್ಬಿಡುತ್ತಾ ಇದು ಸರ್? ನೋಡಿ ಸರ್, ಈಗಲೇ ತೋರಿಸಿ ಬಿಡೋಣ ಅಲ್ವಾ? ಹಾಕಿ ಮೇಡಮ್, ಫಿಟ್ ಮಾಡಿ ಟ್ರೈ ಮಾಡಿ ತೋರಿಸಿ ಸರ್. ಏನಾದ್ರೂ ಪಾಸ್ ಆಯ್ತು ಅಂದ್ರೆ ವೀಕ್ಷಕರೇ ಈ ಭೂಮಿ ಮೇಲೆ ಇದು ಕ್ರಶ್ ಮಾಡದೆ ಇರೋದೇ ಇಲ್ಲ ಅಂತ ಹೇಳ್ಬೋದು. ಎಲ್ಲಾನು ಕ್ರಶ್ ಮಾಡುತ್ತೆ. ಹಾಕಿ ಲಾಕ್ ಮಾಡಿ ಮೇಡಮ್ ಕ್ಲೀನ್ ಆಗಿ. ನೋಡಿ ಸರ್, ಸ್ಟಾರ್ಟ್ ಆಗ್ತಾ ಇದೆ ಸರ್. ಇದೇನ್ ಸರ್ ಹೊಗೆ ಬರಕ್ ಸ್ಟಾರ್ಟ್ ಆಯ್ತು ಸರ್? ನೋಡಿ ಸರ್, ಪೌಡರ್ ಆಗ್ತಾ ಇದೆ. ಪೌಡರ್ ಆಗ್ತಾ ಇದೆ ಸರ್, ನಿಮ್ಗೆ ಲೋಡ್ ಫ್ರೀ ಆಗ್ತಾ ಇದೆ, ಅಲ್ಲಿಗೆ ನಿಮ್ಗೆ ಪೌಡರ್ ಆಗ್ತಿದೆ ಅಂತ ಅರ್ಥ. ಎಮ್ಸೆಂಡ್ ರೆಡಿ ಆಗ್ತಾ ಇದೆ ಸರ್. ಇದು ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ. ಹೌದು ಸರ್, ಮಿಕ್ಸಿಲಿ ನಾವು ಜಲ್ಲಿ ಪುಡಿ ಮಾಡಿರೋದು. ಓಕೆ ಮೇಡಮ್, ಓಪನ್ ಮಾಡಿ ತೋರಿಸಿ. ಸೊ ವೀಕ್ಷಕರೇ ನಿಜವಾಗ್ಲೂ ಶಾಕ್ ಆಗ್ತೀರಾ ನೀವು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಓಕೆ, ನೋಡಿ ಸರ್, ಹೊಗೆ ತರ ಬರ್ತಾ ಇದೆ ಇದು. ಸೊ ವೀಕ್ಷಕರೇ ಇದು ಪುಡಿ ಆಗಿರೋದು, ಮಿಕ್ಸಿಯಿಂದ ಹೊಗೆ ಬರೋದಲ್ಲ ಇದು. ಎಮ್ಸ್ಯಾಂಡ್ ಬಿಲ್ಡಿಂಗ್ ಕಟ್ಬೋದು. ಸೊ ವೀಕ್ಷಕರೇ ಇದೇ ಮೊದಲನೇ ಬಾರಿಗೆ ಮಿಕ್ಸಿಲಿ ನಾವು ಸರ್ ಆ ಕಲ್ ಸಕ್ಕರೆ ನಿಕ್ತಿನೋ ಇದು ನಿಕ್ತಿ ನೋಡಿ ಸರ್. ಎರಡು ಫೈನ್ ಅದೇ ಕ್ವಾಲಿಟಿಯಲ್ಲಿ ಬಂದಿದೆ. ಸೇಮ್ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಿ ಸರ್. ಈ ಕ್ವಾಲಿಟಿ ಎಮ್ಸ್ಯಾಂಡ್ ಅಲ್ಲಿ ಕ್ರಷರ್ ಅಲ್ಲೂ ಈ ತರ ರುಬ್ಬಲ್ಲ ಸರ್. ಅಷ್ಟು ಫೈನ್ ಕ್ವಾಲಿಟಿ ನಿಮ್ಗೆ ಫಿಲ್ಟರ್ ಆಗಿ ಬಂದಿದೆ. ಎಮ್ಸ್ಯಾಂಡ್ ಇದು ಪಿ ಸ್ಯಾಂಡ್ ಆಗ್ಬಿಟ್ಟಿದೆ ಸರ್. ಪಿ ಸ್ಯಾಂಡ್ ಇದು ಯೂಸ್ ಮಾಡ್ತಾರಲ್ಲ, ಪಿ ಸ್ಯಾಂಡ್ ಅಲ್ಲಿ ಇನ್ನೂ ಫೈನ್ ಇದು ಫೈನ್ ಆಗಿ ಬಂದ್ಬಿಟ್ಟಿದೆ. ವೀಕ್ಷಕರೇ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಕಲ್ ಸಕ್ಕರೆ ಪುಡಿ ಮಾಡಿರೋದು, ಇದು ಜಲ್ಲಿ ಪುಡಿ ಮಾಡಿರೋದು. ಹೌದು ಸರ್, ಜಲ್ಲಿನ ಇಲ್ಲಿ ನಿಮ್ಗೆ ಮಿಕ್ಸಿಲಿ ಪುಡಿ ಮಾಡಿ ತೋರಿಸ್ತಾ ಇದ್ದಾರೆ. ಏನ್ ಸರ್ ಇದು ಇಷ್ಟೊಂದು ಪವರ್ ಇದೆ ಇದಕ್ಕೆ ಅಂತ? ಸರ್ ಅದೇ ಹೇಳ 21,000 RPM ಕಾಪರ್, ಅದಕ್ಕೆ 2 HP ಅಂತ ನಾವು ಹೇಳ್ತಾ ಇದ್ದೀವಿ. ಹೋಟೆಲ್ ಮಾಸ್ಟರ್ ಅಂದ್ರೆ ಇದಕ್ಕೆ ಹೇಳ್ತಾ ಇರೋದು. ಬೆಸ್ಟ್ ಅಲ್ವಾ ಇದು? ಹೌದು ಸರ್, ಬಟ್ ಆದ್ರೆ ಹೋಟೆಲ್ ಮಾಸ್ಟರ್ ಅಲ್ಲಿ ಮಾತ್ರ ಈ ರೀತಿ ಪುಡಿ ಮಾಡಬಹುದು. ಹೌದು, ಬೇರೆ ಹೋದ್ರೆ ಅದ್ರಲ್ಲಿ ಅಷ್ಟು ಸ್ಪೀಡು ಅಷ್ಟು ಟಾರ್ಕ್ ಆ ಕೆಪಾಸಿಟಿ ಇರಲ್ಲ. ಅದಕ್ಕೋಸ್ಕರ ನಾವು
ಏನಿದೆ ಇದು ಕಮರ್ಷಿಯಲ್ ಅಂತ ಹೇಳ್ತಿರೋದು sir. ಹೇಳ್ತಾ ಇರೋದು ಹೌದು. ಅಲ್ಲ ಇನ್ನೊಂದು ಇದರಲ್ಲಿ ಈ ರೀತಿ ಮಾಡಕ್ಕೆ ಹೋಗ್ಬಾರ್ದು ಇಲ್ಲ ಸರ್, ಇದ್ರಲ್ಲಿ ಮಾಡಿದ್ರೆ ಇದ್ರ ಮೋಟ್ರದ್ದು ಏನಿದೆ ಕೆಪಾಸಿಟಿ ಇದು ನಿಮ್ಗೆ 2 HP ಇದೆ. ಬೇರೆದೆಲ್ಲ ನಿಮ್ಗೆ 750, 500, 1200 ಬರುತ್ತೆ. ಸೊ ಆ ಕೆಪಾಸಿಟಿ ನಿಮ್ಗೆ ಸೂಟಬಲ್ ಆಗಲ್ಲ, ಆಗೋದಿಲ್ಲ. ಇಲ್ಲಾಂದ್ರೆ ಜಾರ್ ಹೋಗುತ್ತೆ, ಇಲ್ಲಾಂದ್ರೆ ನಿಮ್ದು ಮೋಟರ್ ಅದು ಏನಿದೆ ವೈಂಡಿಂಗ್ ಸುಟ್ಟು ಹೋಗುತ್ತೆ sir. ಓಕೆ ಓಕೆ ಫೈನ್ ಸರ್. So ಅದು ಬೇರೆ ಮಿಷಿನಲ್ಲಿ ನೀವು ಟ್ರೈ ಮಾಡಕ್ ಹೋಗಬೇಡಿ, ಮಾಡೋದ್ ಬೇಡ ಅಂತ ಹೇಳ್ತೀರಾ. ಇದ್ರಲ್ಲಿ ಮಾತ್ರ ಇದು ಸಾಧ್ಯ ಅಂತ ಇದು ಸಾಧ್ಯ. ಅದು ನಾವು ತೋರಿಸಿರೋದು ಏನಿದೆ ಇದ್ರದ್ದು ಕೆಪಾಸಿಟಿ ಎಷ್ಟಿದೆ ಅಂತ ನಾವು ಮಾಡಿ ತೋರಿಸಿದೀವಿ. ಓಕೆ ಓಕೆ ಸೂಪರ್ ಸರ್. ಬನ್ನಿ ನೆಕ್ಸ್ಟ್ ಹೋಗ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಇದ್ರಲ್ಲಿ ಇನ್ನೊಂದು ತೋರಿಸ್ತೀನಿ ಸರ್ ನಿಮ್ಗೆ. Okay. ಕಲ್ಲಾಯ್ತು ಸರ್, ಕಲ್ ಸಕ್ಕರೆ ಆಯ್ತು, ಈಗ ಮಾರ್ಬಲ್ಸ್ ಚಿಕ್ಕ ಹುಡುಗರು ಗೋಲಿ ಆಡ್ತಾರಲ್ಲ ಸರ್, ಆ ಗೋಲಿನ ರುಬ್ಬು ತೋರಿಸ್ತೀನಿ ಸರ್. ಗಾಜು ಪುಡಿ ಆಗುತ್ತಾ? ಹೌದು, ಗಾಜು, ಅದು ಗಾಜು ಡೈರೆಕ್ಟ್ ಅದು ಹೌದು ಹಾರ್ಡಿಂಗ್ ಕೊಟ್ಟು ರೆಡಿ ಮಾಡಿರ್ತಾರ ಅದು correct. ಸೊ ಅದೇ ನಿಮ್ಗೆ ಈ ಮಿಷಿನ್ ಅಲ್ಲಿ ಹಾಕಿ ನಮ್ ಬ್ಲೇಡ್ ಯಾವ ತರ ಅದು ಗ್ರೈಂಡ್ ಮಾಡುತ್ತೆ ಹೋಟೆಲ್ ಮಾಸ್ಟರ್, ಅದು ಕೂಡ ನಿಮ್ಗೆ ಡೆಮೋ ತೋರಿಸ್ತೀನಿ. ಮಾಡ್ಬಿಡಿ ಸರ್, ಅದು ಓಕೆ ಸರ್, ತಗೊಳ್ಳಿ ಮೇಡಮ್, ಅದು ಮಾಡಿ ತೋರಿಸಿ. ಮಾಡಿ ತೋರಿಸ್ಬಿಡಿ. ನೋಡಿ ಸರ್, ಈ ಗೋಲಿ ಮಾರ್ಬಲ್ ಅಂತಾರೆ, ಚಿಕ್ಕ ಹುಡುಗರು ಏನ್ ಆಟ ಆಡ್ತಾರೆ, ಹೌದು ತುಂಬಾ ಹಾರ್ಡ್ ಇರುತ್ತೆ, ಗಾಜಿಂದ ಪ್ರೊಡಕ್ಷನ್ ಆಗಿರುತ್ತೆ. ಕರೆಕ್ಟ್ ಸೊ ಇದನ್ನ ಹಾಕಿಟ್ಟು ನಾನು ತೋರಿಸ್ತೀನಿ ಸರ್ ಡೆಮೋ. ಇದು ಆಗುತ್ತೆ ಅಂತೀರಾ? ಹೌದು, ಹಾಕಿ ಮೇಡಮ್, ಹಾಕಿ ಮೇಡಮ್. ಓಕೆ ಹಾಕಿ ಮೇಡಮ್, ಹಾಕಿ ಹಾಕಿ. ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಓಕೆ ಲಾಕ್ ಆಗಿದೆ. ಇವಾಗ ನಾನು ಆನ್ ಮಾಡ್ತೀನಿ. ನೋಡಿ ಸರ್ ಹೆಂಗೆ ಹೋಗ್ತಾ ಇದೆ, ಓಕೆ ಲೋಡ್ ಫ್ರೀ ಆಗ್ತಾ ಇದೆ. ಸೊ ಲೋಡ್ ಫ್ರೀ ಆಗ್ತಾ ಇದೆ ಅಂದ್ರೆ ಅದು ಪೌಡರ್ ಆಗ್ತಿದೆ ಅಂತ ಅರ್ಥ. ಓಕೆ 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 ನೋಡಿ ಸರ್, ಒಂದು ನಿಮಿಷದಲ್ಲಿ ನಿಮ್ಗೆ ಗಾಸ್ ತರ ಇರೋ ಮಾರ್ಬಲ್ಸ್ ಯಾವ ತರ ಪೌಡರ್ ಮಾಡಿಸುತ್ತೆ, ಇದೇ ತರ ನಿಮ್ಗೆ ಎಮ್ಸೈಡ್ ಯಾವ ತರ ಆಯ್ತು, ಕಲ್ಸಕ್ರೆ ಯಾವ ತರ ಆಯ್ತು, ಅದೇ ತರ ಇದು ನೀವು ಪೌಡರ್ ಆಗಿರುತ್ತೆ. ಪೌಡರ್ ಆಗಿರುತ್ತೆ ಅಂತ ಹೇಳ್ತೀರಾ? ಖಂಡಿತ ನೋಡೋಣ ಸರ್, ಮಾಡಿ ಆಗ್ಬಿಟ್ಟಿದೆ ಎಲ್ಲ. ಸರ್. ಎಮ್ಸೈಡ್ಗೂ ಇದಗೂ ನಿಮ್ಗೆ ಏನು ವ್ಯತ್ಯಾಸ ಆ ತರ ಕಾಣ್ತಾ ಇದೆ, ಅದ್ರ ಪಕ್ಕ ಹಾಕಿರೋ ಹಾಗೆ ಕಾಣಿಸ್ತಾ ಇಲ್ಲ. ಮಾರ್ಬಲ್ಸ್ ಏನೋ ಪೌಡರ್ ಅಂತ ಟ್ರಸ್ಟೇ ಆಗ್ತಾ ಇಲ್ಲ. ಅಷ್ಟು ಕ್ಲೀನ್ ಆಗಿ ಕ್ಲಿಯರ್ ಆಗಿ ಪೌಡರ್ ಆಗ್ತಾ ಇದೆ. ಪೌಡರ್ ನೋಡಿ ಎಮ್ಸೆಂಡೇ ಆಗ್ಬಿಟ್ಟಿದೆ ಇದು ಕೂಡ ಅಲ್ವಾ? ಹೌದು ಸರ್. ಓಕೆ, ಸೊ ವೀಕ್ಷಕರೇ ನಾನು ನಿಮಗೆ ತೋರಿಸಲೇಬೇಕು. ಸೊ ನೋಡಿ, ಇದು ಏನು ಮಾರ್ಬಲ್ ಇತ್ತು ಇದನ್ನ ಇವರು ಪುಡಿ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಅನ್ಬಿಲಿಯಬಲ್ ಸರ್. ಇದು ಮಿಕ್ಸಿಲಿ ಮಾರ್ಬಲ್ ಪುಡಿ ಮಾಡೋದಂದ್ರೆ ತಮಾಷೆನಾ ಸರ್? ಮಾರ್ಬಲ್ ನಥಿಂಗ್ ಬಂದ್ ಗ್ಲಾಸ್ ಸರ್, ಇದು ಗಾಜು. ಹೌದು, ಗಾಜು. ಗಾಜ್ನ ಫ್ಯಾಕ್ಟ್ರಿಲಿ ಹಾರ್ಡ್ ಎಂಡ್ ಮಾಡಿ ನಿಮ್ಗೆ ಇದು ಪ್ರೊಡಕ್ಷನ್ ಮಾಡಿ ಗೋಲಿ ತರ ಮಾಡಿರ್ತಾರೆ. ಹೌದು, ಕರೆಕ್ಟ್. ಇದು ಸಾಲಿಡ್ ಆಗಿರುತ್ತೆ. ಓಕೆ, ನಾರ್ಮಲ್ ಗ್ಲಾಸ್ ನಿಮ್ಗೆ ಒಂಥರ ಟೆಂಪರ್ ಇರಲ್ಲ. ಹೌದು, ಆ ತರ ಇರೋದು ಗಟ್ಟಿ ಗೋಲಿನ ಈ ತರ ಮಾಡಿದೆ ಅಂದ್ರೆ ಈ ಮಸಾಲೆ ಯಾವ ತರ ಮಾಡಬಹುದು ನೀವೇ ನೋಡಿ ಸರ್. ಹೌದು ಸರ್, ಅದನ್ನೇ ಹೇಳ್ತಾ ಇರೋದು. ಕಲ್ಲನ್ನೇ ಪುಡಿ ಮಾಡಿದ್ಮೇಲೆ ಮಸಾಲೆ ಎಲ್ಲ ಯಾವ ಲೆಕ್ಕ ಅಲ್ವಾ? ಅದೇ ಸರ್, ಅದನ್ನು ಕೂಡ ಮಾಡೇ ತೋರಿಸ್ಬಿಡೋಣ. ಅದು ಮಾಡ್ತೀನಿ ಸರ್. ಮಾಡ್ಬಿಡೋಣ ಸರ್ ಇನ್ನೊಂದು ಮಾತು ಸರ್, ನಾನು ನಿಮ್ಗೆ ಡೆಮೋ ತೋರಿಸಿದ್ದೀನಿ. ಕಲ್ಸ ಮಾರ್ಬಲ್ಸ್ ಏನಿದೆ ನಮ್ಮ ಮೋಟರ್ ಕೆಪಾಸಿಟಿ ತೋರ್ಸಕ್ಕೋಸ್ಕರ ಡೆಮೋ ತೋರಿಸಿದ್ದೀನಿ. ನೀವ್ ಇದನ್ನ ಮನೆಯಲ್ಲಿ ಯೂಸ್ ಮಾಡಕ್ ಹೋಗ್ಬೇಡಿ, ಟ್ರಯಲ್ ಮಾಡಕ್ ಹೋಗ್ಬೇಡಿ. ಏನಿದೆ ಮಸಾಲೆ ರುಬ್ಬಿ ಅದಕ್ಕೆ ಇದು ಸೂಟಬಲ್. ನಾವು ಮೋಟರ್ ಕೆಪಾಸಿಟಿಗೋಸ್ಕರ ನಾವು ನಿಮ್ಗೆ ಒಂದು ಡೆಮೋ ಮಾಡಿ ತೋರಿಸಿ, ಡೆಮೋ ಮಾಡಿ ತೋರಿಸಿರುವ. ಹೌದು ಸರ್, ಅಲ್ವಾ? ಓಕೆ, ಸೂಪರ್. ವೀಕ್ಷಕರೇ ಗೊತ್ತಾಯ್ತಲ್ಲ, ನಿಮಗೋಸ್ಕರ ಮಾಡಿರೋದು ತೋರಿಸಿದ್ದು ಅಷ್ಟೇ. ಇದನ್ನ ಸೊ ಮನೆಯಲ್ಲಿ ಕಲ್ಸಕ್ಕೆ ಇದನ್ನೆಲ್ಲ ಹಾಕೋದೆಲ್ಲ ಮಾಡಕ್ ಹೋಗ್ಬೇಡಿ. ಕಲ್ಸಕ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಆದ್ರೆ ಈ ಜಲ್ಲಿ ಹಾಕೋದು ಇದೆಲ್ಲ ಮಾಡೋದು ಬೇಡ. ಸರಿ ಸರ್. ಸರ್ ಇವಾಗ ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತಾ ಇದೀವಿ ನಾವು? ಸರ್ ನೆಟ್ಟು ನಾವು ವೆಟ್ಟಿಗೆ ಹೋಗೋಣ ಸರ್. ವೆಟ್ಟಿಗೆ ಹೋಗ್ಬಿಡೋಣ ಅಲ್ವಾ? ಬನ್ನಿ ಸರ್, ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ ಸರ್. ವೆಟ್ ಐಟಮ್ ನಿಮ್ಗೆ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ನಿಮ್ಗೆ ಅಕ್ಕಿ ಇದೆ, ಅಕ್ಕಿ ಹಿಟ್ಟು. ಓಕೆ, ಅದು ನಾನು ಮಾಡಿ ತೋರಿಸ್ತೀನಿ. ಓಕೆ ಓಕೆ. ಫಸ್ಟ್ ಯಾವ್ದು ಮಾಡ್ತಾ ಇದ್ದೀವಿ? ಫಸ್ಟ್ ನಾನು ಕೊಬ್ಬರಿ ಕಾಯಿ ನಿಮ್ಗೆ ಗ್ರೈಂಡ್ ಮಾಡಿ ತೋರಿಸ್ತೀನಿ. ಮಾಡಿ ಹಾಕಿ ಸರ್, ಹಾಕಿ ಮೇಡಮ್. ಸೊ ಅಪ್ ಟು 3 kg ವರೆಗೆ ಹಾಕ್ಬೋದು? ಹೌದು ಸರ್, 3 kg ಕೆಪಾಸಿಟಿ ಇದೆ. ನೀವು 2.5 kg ಹಾಕೊಬಹುದು ಸರ್, ಯಾಕಂದ್ರೆ ಅದು ಫ್ರೀ ಆಗ್ಬೇಕು ತಿರ್ಗಕ್ಕೆ. ಫುಲ್ ಲೋಡ್ ಆದ್ರೆ ಮತ್ತೆ ನಿಮ್ಗೆ ಕರೆಕ್ಟ್ ಆಗಿ ಗ್ರೈಂಡ್ ಆಗಲ್ಲ. ಓಕೆ ಓಕೆ ಓಕೆ. ಸೊ ಒಂಥರ ಮೀಡಿಯಂ ಪೀಸ್ ಅಲ್ವಾ? ಮೀಡಿಯಂ ಪೀಸು ಹಾಕ್ಬೋದು. ಸರ್ ನೋಡಿ ಸರ್. ಓಕೆ, ಈಗ ಇರುತ್ತೆ ಹೋಟೆಲ್ಸ್ ಅಲ್ಲಿ ಚಟ್ನಿ ಮಾಡ್ಕೊಳ್ಳೋದು ನಾರ್ಮಲ್ ಮಿಕ್ಸಿಲಿ ಅಂತ ಸಾಧ್ಯ ಇಲ್ಲ. ಓಕೆ, ಈಗ ನಮ್ಮ ಹಾಟ್ ಸ್ಟಾರ್ ಹೋಟೆಲ್ ಮಾಸ್ಟರ್ ಅಲ್ಲಿ ನೀವು ಆರಾಮಾಗಿ ಚಟ್ನಿನ ಮಾಡ್ಕೋಬಹುದು. ನಾನು ನೀರು ಹಾಕ್ತಾ ಇದ್ದೀನಿ. ಅದು ಎಷ್ಟು ಗಟ್ಟಿ ಬೇಕು ಎಷ್ಟು ಮೆತ್ತಗ್ ಬೇಕು ನೀವು ನೋಡ್ಕೊಂಡು ಅದ್ರ ಪ್ರಕಾರ ನೀರು ಆಡ್ ಮಾಡ್ಕೊಬೇಕು. ಸರಿ ಸರಿ. ಈಗ ರುಬ್ತಾ ಇರ್ತಾರೆ, ಇನ್ನೊಂದು ಸ್ವಲ್ಪ ಗಟ್ಟಿ ಆಯ್ತಂದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೊಬಹುದು ರನ್ನಿಂಗ್ ಅಲ್ಲಿ. ಅದು ಆಫ್ ಮಾಡಿ. ಲಾಕ್ ಮಾಡಿದೀನಿ. ಓಕೆ, ನೋಡಿ ಸರ್ ಯಾವ ತರ ಗ್ರೈಂಡ್ ಆಗ್ತಾ ಇದೆ. ನಿಮ್ಗೆ ನೀರೇನಾದ್ರೂ ಆಡ್ ಮಾಡ್ಬೇಕು ಅಂದ್ರೆ ರನ್ನಿಂಗ್ ಅಲ್ಲೇ ನೀವು ಇದನ್ನ ಓಪನ್ ಮಾಡ್ಕೊಂಡು ನೀರು ಎಷ್ಟು ಬೇಕಾದ್ರೂ ಆಡ್ ಮಾಡ್ಕೊಬಹುದು. ಇಲ್ಲೇ ಹಾಕ್ಬೋದು. ಇದು ಕಂಟಿನ್ಯೂಸ್ ನಿಮಗೆ 30 ಮಿನಿಟ್ಸ್ ವರೆಗೂ ರನ್ ಆಗುತ್ತೆ ಸರ್. ಓಕೆ ಓಕೆ. 30 ಮಿನಿಟ್ಸ್ ಆಮೇಲೆ ನೀವು ಮಧ್ಯದಲ್ಲಿ ಒಂದ್ಸಲಿ ಒಂದು 5 ನಿಮಿಷ ಆಫ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಈಗ ನೋಡ್ತಾ ಇದೀರಾ ಸರ್, ಫ್ರೀ ಆಗಿದೆ ಲೋಡು, ಕ್ಲೀನ್ ಆಗಿ ಗ್ರೈಂಡ್ ಆಗಿದೆ. ಆಫ್ ಮಾಡಿ ಮೇಡಮ್ ಆಫ್ ಮಾಡಿ.
ಓಕೆ ಓಪನ್ ಮಾಡಿ. 30 ಮಿನಿಟ್ಸ್ ಏನೊಂದು 2 to 3 ಮಿನಿಟ್ಸ್ ಎಲ್ಲ 3 ಮಿನಿಟ್ಸ್ ಆಗುತ್ತೆ. ಕಂಟಿನ್ಯೂಸ್ 30 ಮಿನಿಟ್ಸ್ ವರೆಗೆ ರನ್ ಮಾಡ್ಬೋದು. ಓಕೆ 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 ನೋಡ್ತಾ ಇರ್ಬೋದು ಗ್ರೈಂಡ್ ಆಗಿದೆ. ಬ್ರೌಲ್ಗೆ ಹಾಕಿ. ಓಕೆ ಸರ್ ನೋಡಿದ್ದೀರಾ ಯಾವ ತರ ಇದೆ, ನೀಟಾಗಿ ಫೈನ್ ಆಗಿದೆ. ಯಾವ ತರ ನೀವು ಕಮರ್ಷಿಯಲ್ ಅಲ್ಲಿ ಗ್ರೈಂಡ್ ಮಾಡ್ತೀರಾ, ಅಟ್ಟಿಗಿರಿ ಇಟ್ಗಿರಿನಿ ಅಂತ ಹೋಗೆಲ್ಲ ಮಸಾಲೆ ರುಬ್ಸ್ತಿರಲ್ಲ, ಅದೇ ತರ ಅದೇ ಕ್ವಾಲಿಟಿಲಿ ನಿಮ್ಗೆ ಫೈನ್ ಆಗಿ ಮನೆಯಲ್ಲೇ ರುಬ್ಬಿ ಕೊಡುತ್ತಿದ್ದು. ಅದಕ್ಕೆ ಇದು ಕಮರ್ಷಿಯಲ್ 2 HP ಅಂತ ಹೇಳ್ತೀವಿ. ಸೂಪರ್ ಆಗಿದೆ ಸರ್ ಇದು. ನೋಡಿ ಸರ್ ಯಾವ ತರ ಫೈನ್ ಇದೆ, ಯಾವ್ದೇ ತರ ನಿಮ್ಗೆ ತರಿತರಿಯಾಗಿಲ್ಲ, ಎಲ್ಲ ಒಂದೇ ಕ್ವಾಲಿಟಿಯಲ್ಲಿ ನಿಮ್ಗೆ ರುಬ್ಬಿದ್ ಬಂದಿದೆ. ಮಸಾಲೆ ಸಾಂಬಾರ್ಗೆ ತುಂಬಾ ಚೆನ್ನಾಗಿ ಕಂಟಿನ್ಯೂ ಆಗುತ್ತೆ. ಅದ್ರಲ್ಲಿ ಏನು ನಿಮ್ಗೆ ಮಸಾಲೆಯಲ್ಲಿ ಕೊಬ್ಬರಿ ಸಿಗಲ್ಲ, ಫೈನ್ ಆಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಹೌದು ಸರ್. ಓಕೆ, ಸೊ ಮಸಾಲೆ ವಿಚಾರ ಬಂದಿದೆ ಅಂದ್ಮೇಲೆ ಸೊ ಇಲ್ಲಿ ನಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಇದೆ. ಸೊ ಇದನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತೋರಿಸ್ಬಿಡೋಣ. ಹೌದು ಸರ್, ಮಾಡೋಣ. ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಓಕೆ ಸರ್, ಒಟ್ಟಿಗೆ ಹಾಕ್ಬೋದಲ್ವಾ? ಅಷ್ಟು ಹಾಕ್ಬೋದು ಸರ್, ಅಷ್ಟೊಂದು ಹಾಕಿ ಸರ್. ಇದು ಅರ್ಧ ಹಾಕ್ತೀನಿ. ಓಕೆ, ಆಡ್ ಮಾಡಿ. ಅಪ್ ಟು ಒಂದು 2.5 kg ತನಕನೂ ಕೂಡ ಹಾಕ್ಬೋದು ಸರ್. 2.5 kg ಹಾಕೊಂಡ್ರೆ ನಿಮ್ಗೆ ಸಫಿಶಿಯಂಟ್ ಆಗಿ ಗ್ರೈಂಡ್ ಆಗುತ್ತೆ. ಓಕೆ ಓಕೆ. ಲೋಡ್ ಮಾಡಿದ್ರೆ ಜಾಸ್ತಿ ಏನಾಗುತ್ತೆ, ರುಬ್ಬಕ್ಕೆ ಅದಕ್ಕೆ ಸ್ಪೇಸ್ ಇರಲ್ಲ, ಸೊ ಕ್ಲೀನ್ ಆಗಿ ಗ್ರೈಂಡ್ ಆಗಲ್ಲ. ಲಾಕ್ ಮಾಡಿ, ಕ್ಯಾಪ್ ಹಾಕಿ. ಈಗ ಒಂದು ಅರ್ಧ kg 1.5 kg ತನಕ ಹಾಕಿದೀವಿ ಸರ್. ಓಕೆ, ನಿಮ್ಗೆ ಬೇಕಂದ್ರೆ 2.5 kg ತನಕ ಹಾಕೊಬಹುದು. 2.5 kg ತನಕ ಹಾಕ್ಬೋದು. ಹೌದು. ಫಸ್ಟ್ ಸೆಕೆಂಡ್ 3 ಸ್ಪೀಡ್ ತಕ ಇದೆ. 3ನೇ ಸ್ಪೀಡ್ ಹಾಕೊಂಡ್ರೆ ಹೈ ಸ್ಪೀಡ್ ಅಲ್ಲಿ ನಿಮ್ಗೆ ಕ್ಲೀನ್ ಆಗಿ ಗ್ರೈಂಡ್ ಆಗುತ್ತೆ. 3 ಹಾಕ್ಬಿಡೋಣ ಇದಕ್ಕೆ? 3 ಮಾಡ್ಬೋದು ಸರ್. ಓಕೆ, ನಿಮ್ಗೆ ಎಷ್ಟು ಬೇಕು ನೀರು ಅದ್ರಲ್ಲಿ ಆಡ್ ಮಾಡ್ಕೊಬಹುದು. ಮೇಲೆ ಆಡ್ ಮಾಡ್ಬೋದು. ಓಕೆ, ಆವಾಗಲೇ ಹೇಳಿದ ತರ ನಿಮ್ಗೆ 30 ಮಿನಿಟ್ಸ್ ಕಂಟಿನ್ಯೂ ರನ್ ಮಾಡ್ಬೋದು. ಓಕೆ, ನಿಮ್ಗೆ ಏನಿದೆ ಅಂದ್ರೆ 30 ಮಿನಿಟ್ಸ್ ಅವಶ್ಯಕತೆ ಏನಿಲ್ಲ, 4, 5 to 6 ಮಿನಿಟ್ಸ್ ಅಲ್ಲೇ ಇದು ಕಂಪ್ಲೀಟ್ ಆಗಿ ಗ್ರೈಂಡ್ ಆಗುತ್ತೆ. ಹೌದು ಸರ್. ಈಗ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಗ್ರೈಂಡ್ ಆಗಿದೆ ಅಂತ ನೋಡಿ. ನೋಡ್ಬಿಡ. ಓಪನ್ ಮಾಡಿ ಮೇಡಮ್, ಆಫ್ ಮಾಡಿ, ಲಾಕ್ ಓಪನ್ ಮಾಡಿ ಫಸ್ಟ್. ಮ್ಯಾಕ್ಸ್ ಒಂದು 3-4 ನಿಮಿಷ ಆಗಿರ್ಬೋದು ಅಷ್ಟೇ ಅಲ್ವಾ ಇದು? ಸರ್ ನೋಡ್ಬೋದು ನೀವು ಪೇಸ್ಟ್ ಯಾವ ತರ ಆಗಿದೆ ಅಂತ. ಸೂಪರ್ ಆಗಿದೆ. ಬೌಲ್ಗೆ ಹಾಕ್ಬಿಡಿ ಸರ್ ಅದನ್ನ. ಈಸಿಯಾಗಿ ನೀವು ಬಿರಿಯಾನಿ ಕೂಡ ರೆಡಿ ಮಾಡ್ಕೋಬಹುದು. ಓಕೆ, ನೋಡಿ ಸರ್, ಬಿರಿಯಾನಿ ಬೇಕೇ ಬೇಕು. ಒಂಚೂರು ನಿಮ್ಗೆ ಗಂಟು ತರ ಏನೂ ಇಲ್ಲ, ಫೈನ್ ಗ್ರೈಂಡ್ ಆಗಿದೆ. ಯಾವ ತರ ಇದೆ ನೋಡಿ ಸರ್ ಪೇಸ್ಟ್, ಒಂಚೂರು ನಿಮ್ಗೆ ಏನು ಗಟ್ಟಿ ತರ ಏನಿಲ್ಲ. ವೀಕ್ಷಕರೇ ನೋಡ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ರ 1 kg ಇಷ್ಟು ಕೆಪಾಸಿಟಿ. ನೀವು ನಾರ್ಮಲ್ ಮನೆಯಲ್ಲಿ ಮಿಕ್ಸ್ ಏನಿದೆ ಇಷ್ಟಾಗಿದೆ, ಇಷ್ಟು ಲೋಡ್ ಎತ್ತಲ್ಲ, ನಿಮ್ಗೆ ಇಷ್ಟು ಗ್ರೈಂಡ್ ಮಾಡಲ್ಲ. ಇಷ್ಟು ಚೆನ್ನಾಗಿ ಗ್ರೈಂಡ್ ಬರಲ್ಲ ಸರ್. ನಾವು ನೋಡಿ 4 ನಿಮಿಷದಲ್ಲಿ ಮಾಡ್ಬಿಟ್ವಿ. ಅದು ಹತ್ರ 1/4 kg ಇದೆ ಸರ್. ಹೌದು ಸರ್, ಇದು ನಾನು ಹಾಕಿರೋದು ಕಡಿಮೆ ಸರ್. ಇನ್ನೊಂದು 2.5 kg ಹಾಕಿದ್ರೆ ಇನ್ನೊಂದು ಬೌಲ್ ತುಂಬುತ್ತೆ ಅದರಲ್ಲಿ. ಓಕೆ, ಅದು ಒಂದೇ ಸತಿ ನೀವು ಗ್ರೈಂಡ್ ಮಾಡಬಹುದು. ಸೂಪರ್ ಸರ್. ವೀಕ್ಷಕರೇ ನೋಡ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ. ಹೋಟೆಲ್ಗಳು, ಪಿಜಿಗಳು ಓಕೆ, ಅವರೆಲ್ಲ ಫ್ರೆಶ್ ಆಗಿ ಅಲ್ಲಿ ಅವಾಗ್ಲಿಂದ ರೆಡಿ ಮಾಡಬಹುದು. ಸೂಪರ್ ಸರ್, ಡನ್. ನೆಕ್ಸ್ಟ್ ನಾವು ಅಕ್ಕಿ ಹಿಟ್ಟು ರುಬ್ಬನ ಸರ್. ಅಕ್ಕಿ ಹಿಟ್ಟು ಯೂಶುವಲಿ ಮಾಮೂಲಿ ಮನೆಯಲ್ಲೆಲ್ಲ ಮಾಡುವಂತದ್ದು. ಹೌದು, ಮನೆಯಲ್ಲೆಲ್ಲ ಮಾಡ್ತಾರೆ, ಇಲ್ಲ ಆಚೆ ಕಡೆ ಕೊಟ್ಟು ಮಾಡಿಸ್ತಾರೆ. ಅದು ಆಚೆ ಕಡೆ ಕೊಟ್ಟು ಮಾಡಿಸೋದು ಬೇಡ. ಹೋಟೆಲ್ ಎಲ್ಲ ನೀವೇನಿದೆ ರೆಸ್ಟೋರೆಂಟ್ ಎಲ್ಲರೂ ಅವರು ಅಲ್ಲೇ ಅವ್ರ ರೆಸ್ಟೋರೆಂಟ್ ಅಲ್ಲೇ ಮಾಡ್ಕೊಬಹುದು, ರೆಡಿ ಮಾಡ್ಕೊಬಹುದು. ಹೌದು ಸರ್. ನೋಡಿ ಫಿಲ್ ಮಾಡ್ತಾರೆ, ಹಾಕಿ ಮೇಡಮ್. ಇದು ಮತ್ತೆ ಜಾಯಿಂಟ್ ಫ್ಯಾಮಿಲೀಸ್ ಏನ್ ಇರ್ತಾರೆ ಹೌದು, ಮನೆಯಲ್ಲಂತ ನಾರ್ಮಲ್ ಮಿಕ್ಸಿಲಿ ನೀವು ರುಬ್ಕೊಳ್ಳಕ್ ಆಗಲ್ಲ, ಸಾಧ್ಯನೇ ಇಲ್ಲ. ಹೆವಿ ಲೋಡ್ ಆಗಿರುತ್ತಲ್ಲ, ಆದ್ರಿಂದ ರುಬ್ಕೊಳ್ಳಕ್ ಆಗಲ್ಲ. ಆದ್ರಿಂದ ನಮ್ ಹೋಟೆಲ್ ಮಾಸ್ಟರ್ ಏನಿದೆ ಅದ್ರಲ್ಲಿ ಈಸಿಯಾಗಿ ನೀವು ರುಬ್ಕೋಬಹುದು ಅಂತ ಹೇಳ್ತೀವಿ. 5 kg ರುಬ್ಬಕ್ಕೆ ಎಷ್ಟರಲ್ಲಿ ಆಪರೇಟ್ ಮಾಡ್ಬೇಕು ಅದ್ ನೋಡ್ಬೇಕು ಸರ್. ಕರೆಕ್ಟ್ ಸರ್. ಇದ್ರಲ್ಲಿ ಒಂದ್ಸತಿ 3 kg ಆಗುತ್ತೆ, ಇನ್ನೊಂದ್ಸಲಿ 3 kg, 2 ಸಲಿಗೆ ನಿಮ್ಗೆ 6 kg ಬಂತು. ದೊಡ್ಡ ಫ್ಯಾಮಿಲಿಗೆಲ್ಲ ನೀವು 12 kg ದೋಸೆ ಅಂದ್ರೆ ಒಂದು ಹೋಟೆಲ್ ಒಂದಿನ ಬಿಸ್ನೆಸ್ ಸರ್ ಅವ್ರಿಗೆ. ಬಿಸ್ನೆಸ್ ಅದು ಕರೆಕ್ಟ್, ಡೆಫಿನೆಟ್ಲಿ ಸರ್. 2 ಸತಿಗೆ ಆಗುತ್ತೆ. ನೀವು ಇದರಲ್ಲಿ ನಿಮ್ಗೆ 1 ಯೂನಿಟ್ ಅಷ್ಟೇ ಕರೆಂಟ್ ಯೂಸ್ ಆಗೋದು. ಓಕೆ ಓಕೆ ಓಕೆ. ಸೊ ನಿಮ್ಗೆ ಯೂಸಿಂಗ್ ಕರೆಂಟ್ ಇಂದ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ದುಡ್ಡು ನಿಮ್ಗೆ ಉಳಿತಾಯ ಆಗುತ್ತೆ. ತೊಳಿ ಮೇಡಮ್, ಫಿಟ್ ಮಾಡಿ, ಇದು ಸಾಕು. ಫಿಟ್ ಮಾಡಿ ಕ್ಯಾಪ್ ಹಾಕಿ ಹಾಗೆ ಸರ್. ಡೆಮೋಗೋಸ್ಕರ ನಾವು ನಿಮ್ಗೆ ಕಡಿಮೆ ಆಗಿ ತೋರಿಸ್ತಾ ಇದೀವಿ. ಓಕೆ, ನೀವು ಇನ್ನೊಂದು ಸ್ವಲ್ಪ 2.5 kg ಹೇಳಿದ್ನಲ್ಲ, 2.5 kg 2.25 kg ಹಾಕೊಬಹುದು, ಇನ್ನ ಆಡ್ ಮಾಡಬಹುದು. ಆಡ್ ಮಾಡಬಹುದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ. ಫುಲ್ ಸ್ಪೀಡಲ್ಲಿ ರನ್ ಆಗ್ತಾ ಇದೆ. ಓಕೆ, ಸೊ ನೋಡಿ ಸರ್, ಇದು ಎಷ್ಟು ಬೇಕು ಅಷ್ಟು ನಿಮ್ಗೆ ಬೇಕಾದ್ರೆ ರುಬ್ಕೊಬಹುದು. ಸೊ ಒಂದು 3 ಮಿನಿಟ್ಸ್ ಆಯ್ತು ಅಷ್ಟೇ. 3 ಮಿನಿಟ್ಸ್ ಅಲ್ಲೇ ನಿಮ್ಗೆ ಯಾವ ತರ ನಿಮ್ಗೆ ಗ್ರೈಂಡ್ ಆಗಿದೆ ನೋಡೋಣ ಇರಿ ಸರ್. ನೋಡಿ ಯಾವ ತರ ಆಗಿದೆ. ದೋಸೆ ಮಾಡೋಕೆ 3 kg ಅಂದ್ರೂ 12 kg ನೀವು ಹಿಟ್ ಮಾಡ್ಕೊಬಹುದು. 30 ಮಿನಿಟ್ಸ್ ಅಲ್ಲ, ಬರೇ 12 ನಿಮಿಷ. ಎಸ್ ಎಸ್. ವೀಕ್ಷಕರೇ, ನಾನು ನಿಮಗೆ ಇಲ್ಲಿ ಹತ್ರದಲ್ಲಿ ತೋರಿಸ್ಬಿಡ್ತೀನಿ. ಸೊ ನಿಮ್ಮ ಮನೆಗೆ ಪ್ರತಿದಿನ ತುಂಬ ಜನ ಇದ್ದಾರೆ, ದೋಸೆ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ನೋಡಿ ಎಷ್ಟು ನೀಟಾಗಿ ಆಗಿದೆ. ನಿಮಗೆ ಎಷ್ಟು ಇದು ಬಂದಿದೆ ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ನೈಸಾಗಿ ಆಗಿದೆ.
ನೀವು ಇಡ್ಲಿಗೆ ಬೇಕಂದ್ರೆ ಇಡ್ಲಿಗೆ ರುಬ್ಕೊಳ್ಳಿ, ದೋಸೆಗೆ ಬೇಕಂದ್ರೆ ದೋಸೆಗೆ ಮಾಡ್ಕೊಬೋದು. ಬೇಕು, ಯಾವ್ದಕ್ಕೆ ನೀರು ಯಾವ್ದು ಆ ಥರ ಅವರು ಆ್ಯಡ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಸೇರಿದ್ದು ಸರ್. ಮಾಡಿರೋದಲ್ವಾ? ಹೌದು. ಸೂಪರ್ ಸರ್. ಸರ್ ಡಂಪ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಓಕೆ, ಹಾಕಿ ಇದಕ್ಕೆ ಹಾಕಿ ನೋಡಿ, ಎಷ್ಟು ನೀಟಾಗಿದೆ ಅಲ್ವಾ? ಅವಾಗ ಕಾಯಿ ತುರಿದ್ವಲ್ಲ ಅದೇ ರೀತಿ ಅದೇ ತರ ಬರ್ತದೆ ಸರ್. ಎಲ್ಲೂ ನಿಮಗೆ ಗಂಟು ತರ ಎಲ್ಲೂ ಇಲ್ಲ ಸರ್. ಸೂಪರ್ ಆಗಿದೆ. ಸೂಪರ್ ಸರ್. ಸರ್ ನೆಕ್ಸ್ಟ್ ಚಿಕನ್ ಗ್ರೈಂಡ್ ಮಾಡಿ ತೋರಿಸ್ತೀನಿ ಸರ್. ಚಿಕನ್ ಅನ್ನೇ ಗ್ರೈಂಡ್ ಮಾಡ್ತೀರಾ? ಹೌದು ಸರ್. ಸರ್ ಈ ರೀತಿ ಚಿಕನ್ ಅನ್ನ ಯಾಕೆ ಮಾಡ್ಕೊಬೇಕು ನಾವು, ಇದು ಮಾಡ್ಬೋದು ಅಂತ ಹೇಳ್ತೀರಾ? ಸರ್ ಚಿಕನ್ ಗ್ರೈಂಡ್ ಮಾಡಿದ್ರೆ ಮನೇಲಿ ನೀವು ಕೀಮಾ ಉಂಡೆ ತರ ಮಾಡ್ಬೋದು, ಕೀಮಾ ಉಂಡೆ ತರ, ಕಟ್ಲೆಟ್ ಮಾಡ್ಬೋದು, ಓಕೆ ಶೋರ್ಮಾ ರೋಲ್ ಬರುತ್ತಲ್ಲ ಸರ್ ಈಗ ಹೌದು, ಎಲ್ಲ ಹೋಟ್ಲಲ್ಲಿ ಆರ್ಡರ್ ಮಾಡಿ ತರಿಸ್ತಾರೆ ಸರ್. ಇದು ಮನೇಲಿ ಮಾಡ್ಕೊಂಡು ನೀವೇ ರೋಲ್ ಮಾಡ್ಕೊಂಡು ಮನೇಲೆ ಯೂಸ್ ಮಾಡ್ಬೋದು ಸರ್. ಮಾಡ್ಬೋದು. ಕರೆಕ್ಟ್ ಕರೆಕ್ಟ್. ಆಮೇಲೆ ಶಾಮಿಯಾಗಳು ಮಾಡ್ಬೋದು, ರೋಲ್ ಮಾಡ್ಬೋದು, ಕಟ್ಲೆಟ್ ಮಾಡ್ಬೋದು, ಇದೆಲ್ಲ ವೆರೈಟೀಸ್ ಇದ್ರಲ್ಲಿ ಮಾಡ್ಬೋದು. ಓಕೆ ಓಕೆ ಸರ್ ಇದನ್ನ ಗ್ರೈಂಡ್ ಮಾಡಿ ತೋರಿಸ್ತೀನಿ ಸರ್. ನೋಡಿ ಹಾಕಿ ಮೇಡಮ್, ಇದರಲ್ಲಿ ಫುಲ್ ಹಾಕ್ಬಿಡಿ ಮೇಡಮ್, ಫುಲ್ ಹಾಕಿ. ಅಷ್ಟು ಹಾಕ್ಬಿಡೋದಾ? ಅಷ್ಟು ಹಾಕ್ಬಿಡೋಣ ಸರ್. ಅದೆಲ್ಲಿ ಸರ್ ಇಷ್ಟೇ ಇದೆ, ಅರ್ಧ ಕೆಜಿ ಇದೆ. ನಾನು ಹೇಳಿದ 2.5 ಕೆಜಿ ತನಕ ಗ್ರೈಂಡ್ ಮಾಡ್ಬೋದು. ಆಗ್ಬೋದು ಅಂತ ಹೇಳಿ. ಹೌದು ಸರ್. ಹಾಕಿ ಮೇಡಮ್, ಲಾಕ್ ಮಾಡಿ ಮೇಡಮ್ ಕ್ಲೀನ್ ಆಗಿ. ಲಾಕ್ ಮಾಡಿದೀನಿ. ಓಕೆ, ಇವಾಗ ಆನ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಮಾಡಿ ಮೇಡಮ್, ಇನ್ನೂ ಚೆನ್ನಾಗಿ ಗ್ರೈಂಡ್ ಆಗಲಿ. ಚೆನ್ನಾಗಿ ನೀಟಾಗಿ ಗ್ರೈಂಡ್ ಆದರೆ ಒಳ್ಳೆ ಇನ್ನೂ ಚೆನ್ನಾಗಿ ನಮಗೆ ಆಯ್ತು ಮೇಡಮ್. ಓಪನ್ ಮಾಡಿ. ಸೊ ವೀಕ್ಷಕರೇ, ಕೀಮಾ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಅನ್ಕೊಂತೀನಿ. ನೋಡೇ ಬಿಡೋಣ ಎಷ್ಟು ನೀಟಾಗಿ ಆಗಿದೆ ಅಂತ. ಸರ್ ಗಾರ್ಲಿಕ್ ಪೇಸ್ಟ್ ತರ ಆಗ್ಬಿಟ್ಟಿದೆ ಸರ್. ಚಿಕನ್ ತರನೇ ಕಾಣಲ್ಲ ನಿಮ್ಗೆ. ನಿಜವಾಗ್ಲೂ ಗಾರ್ಲಿಕ್ ಪೇಸ್ಟ್ ತರ ಯಾರನ್ನ ಕೊಟ್ಬಿಟ್ರೆ ಮಸಾಲೆಗೆ ಹಾಕಿ ಇದು ಸಾಂಬಾರ್ ಮಾಡ್ಬಿಡ್ತಾರೆ, ಗೊತ್ತಾಗಿಲ್ಲ ಅಂದ್ರೆ. ಅಷ್ಟು ಫೈನ್ ಆಗಿದೆ ಸರ್. ಕಟ್ಲೆಟ್ಗೆ ಸೂಪರ್ ಆಗಿರುತ್ತೆ ಸರ್ ಇದು ನಿಜವಾಗ್ಲೂ. ಬೌಲ್ಗೆ ಹಾಕಿ ತೋರಿಸ್ತೀನಿ. ಹಾಕಿ ನೋಡಿ ಸರ್, ಅಲ್ಲೊಂದು ಮಿಷಿನಲ್ಲೆಲ್ಲ ರುಬಿಸ್ತಾರೆ. ಮನೇಲಿರೋ ನಿಮ್ಮ ಮಿಕ್ಸಿಗೆ ಈ ತರ ಹಾಕ್ಬಿಟ್ರೆ, ಇಲ್ಲಾಂದ್ರೆ ಬ್ಲೇಡ್ ಕೈಗೆ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಕೀಮಾ ಎಲ್ಲೂ ಓಪನ್ ಆಗ್ಬಿಟ್ಟು ಮಿಷಿನೇ ಸುಟ್ಟೋಗ್ಬಿಡುತ್ತೆ ನಿಮ್ದು. ನೋಡಿ ವೀಕ್ಷಕರೇ, ಚಿಕನ್ ಒಳ್ಳೆ ಮುದ್ದೆ ತರ ಆಗಿದೆ ಸರ್ ಇದು. ಆಗ್ಬಿಟ್ಟಿದೆ ಕೀಮಾ. ನೀವು ಎಷ್ಟು ಬೇಕಾದ್ರೂ ಕೀಮಾ ಮಾಡ್ಕೊಂತೀನಿ, ರೋಲ್ ಮಾಡ್ಕೊಂತೀನಿ, ಮನೇಲೆ ಮಾಡೋದು ಸರ್ ಎಲ್ಲ. ಸೂಪರ್ ಸರ್, ಇದು ಚೆನ್ನಾಗಿದೆ ಸರ್. ವಿತಿನ್ 10 ಸೆಕೆಂಡಲ್ಲಿ ರೆಡಿ ಆಗಿದೆ ಸರ್ ಇದು. ಹೌದು. ಈಗ ನಾವು ಅಂಗಡಿಗೆ ಹೋಗ್ಬಿಟ್ಟು ಕೀಮಾ ಮಾಡ್ಕೊಡಿ ಅಂದ್ರೆ ತಾಸ್ಗಟ್ಲೆ ಮಾಡ್ತಾರೆ ಅದನ್ನ. ಸರ್ ತಾಸ್ಗಟ್ಟೆ ಇರ್ಲಿ, ಇಷ್ಟು ಕೀಮಾ ಮಾಡಕ್ಕೆ ಅವರು 200 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ತರ ಈ ತರ ಫೈನ್ ಬರೋದಿಲ್ಲ. ನೀವ್ ಏನಾನ ಮಾಡಕ್ ಹೋದ್ರೆ ಗಂಟೆ ಇರುತ್ತೆ, ನೀವೇ ಮನೇಲಿ ಬಂದು ರೆಸಿಪಿ ರೆಡಿ ಮಾಡಕ್ಕೆ ಆಗಲ್ಲ. ಕರೆಕ್ಟ್ ಸರ್, ಹೌದು. ಸೊ ಇದಿದ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಬೋದು. ಕೀಮಾ ನೋಡಿ ವೀಕ್ಷಕರೇ, ಅದ್ಭುತವಾಗಿ ಚಿಕನ್ ಕೀಮಾ ರೆಡಿ. ಸರ್ ನೆಕ್ಸ್ಟ್ ಈಗ ಹೋಟೆಲ್ ಮಾಸ್ಟರ್ದು ಏನಿದೆ ನಾವು ವೆರೈಟೀಸ್ ಎಲ್ಲ ಮಾಡಿ ತೋರಿಸಿದೀನಿ. ಹೌದು, ನಿಮ್ಗೆ ವೆಟ್ಟಲ್ಲೂ ತೋರಿಸಿದೀನಿ, ನಿಮ್ಗೆ ಡ್ರೈಯಲ್ಲೂ ತೋರಿಸಿದ್ದೀನಿ. ಕರೆಕ್ಟ್. ಇನ್ನು ನಿಮ್ಗೆ ಏನಾದ್ರು ರೆಸಿಪಿ ಗೊತ್ತಿದ್ರೆ ನೀವು ಇನ್ನೂ ಮಾಡ್ಕೊಬಹುದು, ಇನ್ನೂ ಯೂಸ್ ಮಾಡ್ಕೊಬಹುದು, ವೆರೈಟೀಸ್ ಆಫ್ ನೀವು ಯೂಸ್ ಮಾಡ್ಕೊಬಹುದು. ಓಕೆ ಸರ್, ಓಕೆ ಸರ್ ನೆಕ್ಸ್ಟ್ ಮಾಡಲ್ ನಮ್ದು ಬಂದು ಈಗ ಕಿಚನ್ ಮಾಸ್ಟರ್. ಕಿಚನ್ ಮಾಸ್ಟರ್ ನಮಗೆ ಜ್ಯೂಸ್ ಇದೆ, ಡೆಮೋ ಮಾಡಿ ತೋರಿಸ್ತೀನಿ ಸರ್. ಒಂದು ಮಸಾಲೆದು ಒಂದು ಡೆಮೋ ಮಾಡಿ ತೋರಿಸ್ತೀನಿ. ಮಾಡ್ಬಿಡೋಣ ಅಲ್ವಾ? ಯಾವುದು ಜ್ಯೂಸ್ ಮಾಡ್ತಾ ಇದ್ದೀವಿ ಸರ್? ನಾನು ನಿಮ್ಗೆ ಟೊಮ್ಯಾಟೊ ಜ್ಯೂಸ್ ಮಾಡಿ ತೋರಿಸ್ತೀನಿ ಸರ್. ವೆಜಿಟೇಬಲ್ ಟೊಮ್ಯಾಟೊ ಜ್ಯೂಸ್ ಮಾಡಿ ಸರ್, ಸ್ಟಾರ್ಟ್ ಮಾಡಿ. ಸರ್ ಟೊಮ್ಯಾಟೊ ಈ ತರ ಚಾಪ್ ಮಾಡ್ಕೊಂಡಿದ್ದೀನಿ. ಓಕೆ. ನಿಮ್ಗೆ ಟೊಮ್ಯಾಟೊ ಪೇಸ್ಟ್ ಅಂತ ಇದು ಜ್ಯೂಸ್ ಅಂತಲ್ಲ, ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಬಹುದು, ಅಥವಾ ಸಾಂಬಾರ್ ಪೇಸ್ಟ್ ಬೇಕಂದ್ರೆ ಪೇಸ್ಟ್ ಮಾಡ್ಕೊಬಹುದು. ಓಕೆ. ಸೊ ಇದ್ರಲ್ಲಿ ಹಾಕ್ತಾ ಇದೀನಿ ಈಗ. ಓಕೆ ಸರ್, ಓಕೆ. ಸರ್ ಇದ್ರಲ್ಲಿ ಕ್ಯಾಪ್ ಇದೆ, ನಿಮ್ಗೆ ನೀರ್ ಆಡ್ ಮಾಡ್ಬೇಕು ಏನಾದ್ರು ಅಂದ್ರೆ ನೀವು ಮೇಲ್ಗಡೆನೆ ಕ್ಯಾಪ್ ಇಚ್ಚಿ ನೀರ್ ಆಡ್ ಮಾಡ್ಕೊಂಬೋದು, ಹಂಗೆ ಮಾಡ್ಬೋದು. ರನ್ನಿಂಗ್ ಅಲ್ಲೇ ಮಾಡ್ಕೊಬೋದು. ಕೈ ಹಾಕೋದೇನು ಬೇಡ ಸರ್, ಮೇಲ್ಗಡೆಯಿಂದ ನೀರ್ ಹಾಕಿದ್ರೆ ಸಾಕು. ಸರ್ ಇದು ಎಷ್ಟು ವ್ಯಾಟ್ ಅಂತ ಹೇಳಿದ್ರಿ? ಇದು 1200 ವ್ಯಾಟ್ಸ್ ಸರ್. 1200 ವ್ಯಾಟ್ಸ್. ಓಕೆ. 1.5 HP ಸರ್ ಇದು. 1.5 HP ಇರುತ್ತೆ ಇದು. ಹೌದು ಸರ್. ನಿಮ್ಗೆ ಟ್ರಾನ್ಸ್ಪರೆಂಟ್ ಇರುತ್ತೆ ಸರ್. ಗ್ರೈಂಡ್ ಆಗಿದೆಯೇ ಆಗಿಲ್ವ ಅಂದ್ರೆ ನೀವು ಇಲ್ಲೇ ಟ್ರಾನ್ಸ್ಪರೆಂಟ್ ನೋಡ್ಕೊಂಡು ಇನ್ನೂ ಆಡ್ ಮಾಡ್ಕೊಬೇಕಂದ್ರೆ ನೀರು ಆಡ್ ಮಾಡ್ಕೊಬೋದು, ಇನ್ನೂ ರುಬ್ಬೇಕಂದ್ರೆ ಇದು ರುಬ್ಬೋದು. ಇದು ಅಷ್ಟೇ ಸರ್, ಕಂಟಿನ್ಯೂಸ್ 30 ಮಿನಿಟ್ಸ್ ವರೆಗೂ ರನ್ ಆಗುತ್ತೆ. 30 ನಿಮಿಷ ಇದು ರನ್ ಮಾಡ್ಬೋದು. ಓಕೆ ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ಟೊಮೊಟೊ ಜ್ಯೂಸ್ ಅಂತಾರು ಹೇಳ್ಬೋದು, ಟೊಮೊಟೊ ಪೇಸ್ಟ್ ಅಂತನಾದ್ರೂ ಕೂಡ ಇದು ಯೂಸ್ ಮಾಡ್ಕೋಬಹುದು ಅಲ್ವಾ ಸರ್ ಇದು? ಹೌದು ಸರ್. ಓಕೆ. ನಾವು ಸ್ವಲ್ಪ ತೆಳ್ಳಗ್ ಮಾಡಿದೀವಿ, ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಬಹುದು. ಜ್ಯೂಸ್ ಬೇಕಂದ್ರೆ ತೆಳ್ಳಗ್ ಮಾಡ್ಕೊಳ್ಳಿ, ಮಸಾಲೆ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ. ಓಕೆ, ಹಾಕ್ಬಿಡಿ ಸರ್ ಅದು. ಸೊ ಇದೇ ರೀತಿ ಎಲ್ಲ ರೀತಿಯ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಜ್ಯೂಸ್ ಮಾಡ್ಬೋದಲ್ವಾ ಇದು? ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಇವಾಗ? ಇನ್ನೊಂದು ಆನಿಯನ್ ಒಂದು ನಮ್ದು ಕಿಚನ್ ಮಾಸ್ಟರ್ 5 ಜಾರ್ ಅಲ್ಲಿ ಒಂದು ಮಾಡಿ ತೋರಿಸ್ತೀನಿ. ಆನಿಯನ್ ಹಾಕಿ ತೋರಿಸ್ತೀರಾ? ಹೌದು ಬನ್ನಿ ಸರ್. ಸೊ ಈರುಳ್ಳಿ ನಾವು ಲೋಡ್ ಮಾಡ್ಕೊಂಡಿದ್ವಿ, ಕ್ಯಾಪ್ ಹಾಕಿ ಮೇಡಮ್. ಹಾಕಿ ಸ್ಟೀಲ್ ಜಾರ್ ಅಲ್ಲಿ ಮಾಡ್ತಾ ಇದೀವಿ. ಕಿಚನ್ ಮಾಸ್ಟರ್ 5 ಜಾರ್ ಅಲ್ಲ? ಹೌದು. ಸ್ಟಾರ್ಟ್ ಮಾಡಿ ಇವಾಗ. ಸರ್ ಯಾವ ಥರ ಗ್ರೈಂಡ್ ಆಗ್ತಾ ಇದೆ, ನುಣ್ಣಗೆ ಕ್ಲೀನಾಗಿ ಗ್ರೈಂಡ್ ಆಗ್ತಾ ಇದೆ ನೋಡಿ. ಹೌದು ಸರ್. ವಿತಿನ್ 10 to 15 ಸೆಕೆಂಡ್ಸ್ ಅಲ್ಲಿ ನಿಮಗೆ ರೆಡಿ ಆಗ್ತಾ ರೆಡಿ ಆಗಿಬಿಡುತ್ತೆ. ಹೌದು ಸರ್. ಹಾಕಿ ಸರ್.
ಸರ್ ಓಕೆ ಓಪನ್ ಮಾಡಿ ತೋರಿಸ್ತೀನಿ ಸರ್. ಮಾಡ್ಬಿಡಿ ಓಪನ್ ಮಾಡಿದೀನಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಆಗಿ ಕ್ಲಿಯರ್ ಆಗಿ ಪೇಸ್ಟ್ ಪೇಸ್ಟ್ ಆಗಿಬಿಟ್ಟಿದೆ ವೀಕ್ಷಕರೇ. ಆನಿಯನ್ ಪೇಸ್ಟ್ ಇದು, ನೀವು ಅನ್ಕೊಂಡಿರಲ್ಲ ಆನಿಯನ್ ಅನ್ನ ಈ ರೀತಿ ಕೂಡ ಪೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಹೀಗಿರುವಂಥ ಆನಿಯನ್ ಅನ್ನ ಈ ರೀತಿ ಪೇಸ್ಟ್ ಆಗಿದೆ. ಹಾಕ್ಬಿಡಿ ಮೇಡಮ್ ಇದಕ್ಕೆ ಹಾಕಿ. ವಾವ್, ಸಾಂಬಾರ್ಗೆಲ್ಲ ಬೇಕಾಗತ್ತಲ್ವ ಸರ್? ಹೌದು ಸರ್, ಸಾಂಬಾರ್ಗೆಲ್ಲ ಯೂಸ್ ಮಾಡ್ಬೋದು. ಸೂಪರ್. ನಿಮ್ಗೆ ಈರುಳ್ಳಿ ನಿಮ್ ಡೆಮೋ ತೋರಿಸ್ತೆ ಸರ್. ಜ್ಯೂಸಿ ನೀವು ಯೂಸ್ ಮಾಡಿದಾಗ ವಾಶ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಒಂದು ಆಪ್ಷನ್ ಇದೆ ಸರ್. ಕೆಳಗಡೆ ಬಾಟಮ್ ಕ್ಯಾಪ್ ನ ಈ ತರ ರಿಮೂವ್ ಮಾಡಿ ಏನ್ ಜ್ಯೂಸ್ ಡೈಲಿ ಯೂಸ್ ಮಾಡ್ತಾರೆ, ಸೊ ಅವರು ಒಳಗಡೆಯಿಂದ ಇರ್ಲಿ, ಆಮೇಲೆ ಈ ಬ್ಲೇಡ್ಸ್ ಇರ್ಲಿ, ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬಹುದು, ಡೈಲಿ ಯೂಸ್ ಮಾಡಬಹುದು. ಯಾಕಂದ್ರೆ ನಾರ್ಮಲ್ ಆಗಿ ಸ್ಟೀಲ್ ಜಾರ್ ಅಲ್ಲಿ ಈ ತರ ಇರಲ್ಲ. ಈ ಜ್ಯೂಸ್ ಜಾರ್ ಅಲ್ಲಿ ಎಲ್ಲ ಓಪನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ರೆ ನಿಮ್ಗೆ ಲೈಫ್ ಬರುತ್ತೆ, ಕ್ಲೀನ್ ಆಗಿ ಯೂಸ್ ಆಗುತ್ತೆ. ಇದ್ರಲ್ಲಿ ಏನು ತರ ಕಿಟ್ ಕೊಳ್ಳೆ ತರ ಕುತ್ಕೊಳ್ಳೋದಿಲ್ಲ. ಈ ರೀತಿ ಈಸಿಯಾಗಿ ಓಪನ್ ಮಾಡಬಹುದು. ಅದೇ ತರ ಫಿಕ್ಸಿಂಗು ಈಸಿ ಇರುತ್ತೆ. ನಾರ್ಮಲ್ ಫಿಕ್ಸ್ ಮಾಡಿ ಥ್ರೆಡ್ಡಿಂಗ್ ಸಿಸ್ಟಮ್ ಇರುತ್ತೆ, ಥ್ರೆಡ್ ಹಾಕಿ ಲಾಕ್ ಮಾಡಿ ಸರ್. ಯಾವುದೇ ತರ ಲೀಕೇಜ್ ಇರಲ್ಲ, ಯಾವುದೇ ತರ ನಿಮಗೆ ಕ್ಲೀನಿಂಗ್ ಪರ್ಪಸ್ ಎಲ್ಲ ಕ್ಲೀನ್ನೆಸ್ ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡೋರಿಗೆ ಮೇನ್ ಯಾರು ಜ್ಯೂಸ್ ಮಾಡ್ತಾರೆ ಅವ್ರಿಗೆ ಕ್ಲೀನ್ನೆಸ್ ಗೋಸ್ಕರ ಇದು ತುಂಬಾ ಈಸಿ. ಹೌದು, ಬೇರೆ ಬೇರೆ ಹಣ್ಣನ್ನು ಹಾಕ್ತಾ ಇರಬೇಕಾಗುತ್ತೆ. ಲೀಕೇಜ್ ಅಂದ್ರೆ ಮೇಗಡಿಂದ ಓವರ್ ಫ್ಲೋ ಆಗುತ್ತೆ, ಅಲ್ಲೋಗಿ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಸ್ಮೆಲ್ ಬರೋದು ನೋಡೋರಿಗೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಸೊ ಕ್ಲೀನ್ನೆಸ್ ಮೇನ್ ಅದು ಕಸ್ಟಮರ್ ನೋಡೋದು. ಅದಕ್ಕೋಸ್ಕರ ನಾವು ಇದರಲ್ಲಿ ಒಂದು ಆಪ್ಷನ್ ಇದೆ, ನೀವು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತೆ ಫಿಟ್ ಮಾಡಬಹುದು. ಸೂಪರ್ ಸರ್. ಇವಾಗ ತುಂಬಾ ಚೆನ್ನಾಗಿ ನಮಗೆ ಡೆಮೋ ಮಾಡಿ ತೋರಿಸ್ಕೊಟ್ರೆ. ಸೊ ನೆಕ್ಸ್ಟ್ ಈಗ ಪ್ರೈಸ್ ಇರ್ಬೋದು, ಇದನ್ನ ತಿಳಿಸ್ಕೊಡೋದಕ್ಕೆ ನಾವು ಮುಸ್ತಫಾ ಸರ್ ಜೊತೆ ಭೇಟಿ ಆಗೋಣ. ಓಕೆ, ನಾವು ಮುಂಚೆ ಅವಾಗಲೇ ರಫಿ ಸರ್ ಹೇಳಿದ್ರು ಒಂದು ಫ್ಯಾಕ್ಟ್ರಿ ಟೂರ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಫ್ಯಾಕ್ಟ್ರಿ ಟೂರ್ಗೆ ಹೋಗೋಣ, ತದನಂತರ ನಾವು ಪ್ರೈಸಸ್ ಇರ್ಬೋದು, ಗ್ಯಾರಂಟಿ ವಾರಂಟಿ ಬಗ್ಗೆ ಮಾತಾಡೋಣ ಸರ್. ಓಕೆ. ಮುಸ್ತಫಾ ಸರ್, ಡೆಮೋ ಅಂತೂ ಅಮೇಝಿಂಗ್ ಆಗಿತ್ತು. ಇಡೀ ಪ್ರಪಂಚದಲ್ಲೇ ಯಾರು ಕೂಡ ಮಿಕ್ಸಿಲಿ ಕಲ್ಲಿರ್ಬೋದು, ಮಾರ್ಬಲ್ ಇರ್ಬೋದು, ಪುಡಿ ಮಾಡಿದ ಸೀನೇ ಇಲ್ಲ. ಸೊ ಇದೇ ಮೊದಲ ಬಾರಿಗೆ ಹಾಟ್ ಸ್ಟಾರಲ್ಲಿ ಈ ರೀತಿಯ ಒಂದು ಕೆಲಸಕ್ಕೆ ತಾವು ಕೈ ಹಾಕಿದ್ದೀರಾ. ಸೊ ಇದ್ರ ಪವರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಪವರ್ ಏನೋ ಓಕೆ. ಸೊ ಇವಾಗ ಬೇಕಾಗಿರುವಂಥದ್ದು ಈ ಪವರ್ ಮನೆಗೆ ತೊಗೊಂಡು ಹೋಗೋದಕ್ಕೆ ನಾವೆಷ್ಟು ಖರ್ಚು ಮಾಡಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಪ್ರೈಸ್ ಏನಾಗುತ್ತೆ, ಸೊ ಎಲ್ಲ ವೆರೈಟಿಗಳ ಪ್ರೈಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಇವಾಗ. ಖಂಡಿತ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತ ಹೇಳಿದ್ರೆ ನಾವು ಇನೋವೇಟಿವ್ ಪ್ರಾಡಕ್ಟ್ ಸರ್. ಅಶ್ಯೂರ್ಡ್ ಕ್ವಾಲಿಟಿ ಇನೋವೇಟಿವ್ ಪ್ರಾಡಕ್ಟ್ಸ್ನ ಒಂದು ಅಫೋರ್ಡಬಲ್ ರೇಟಲ್ಲಿ ಎಲ್ರಿಗೂ ತರಿಸುವಂತ ಕೆಲಸ ಮಾಡ್ತೀವಿ. ಸೊ ಇವತ್ತು ಏನ್ ನೋಡಿದ್ರೆ ಯೂನಿಕ್ ಪ್ರಾಡಕ್ಟ್ಸ್ ಸರ್ ಇವೆಲ್ಲ. ಸೊ 2 HP ಹೋಟೆಲ್ ಮಾಸ್ಟರ್ ಇರ್ಬೋದು, 1.5 HP ನಿಮಗೆ ಕಿಚನ್ ಮಾಸ್ಟರ್ ಇರ್ಬೋದು, ಇವೆಲ್ಲ ಯೂನಿಕ್ ಪ್ರಾಡಕ್ಟ್ ಸರ್. ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಇವೆಲ್ಲ. ಹೌದು, ಯಾಕಂದ್ರೆ ನೋಡಿ 1.5 HP 2 HP ಅಂದ್ರೆ ನಾವು ಮೋಡ್ರನ್ ನೋಡ್ತಾ ಇದ್ವಿ. ಖಂಡಿತ ನಿಮ್ದು ಮೋಡ್ರನ್ ನೋಡಿದೀವಿ ನಾವು ಸರ್. ಇನ್ನೊಂದು ಮಾರ್ಕೆಟ್ ಏನ್ ಮಾಡ್ತಾರೆ, ಬಾಕ್ಸ್ ಮೇಲೆ ಪ್ರಿಂಟ್ ಇರುತ್ತೆ, ಜಸ್ಟ್ ಹೇಳ್ಬಿಟ್ಟು ಕೊಡ್ತಾರೆ 750 ವ್ಯಾಟ್ಸ್ 1000 ವ್ಯಾಟ್ಸ್ ಅಂತ ಹೇಳ್ಬಿಟ್ಟು. ಬಟ್ ಕಾಪರ್ ಇರುತ್ತಾ, ಅಲ್ಯೂಮಿನಿಯಂ ಇರುತ್ತಾ, ಏನು ಕ್ಲಾರಿಟಿ ಇರೋದಿಲ್ಲ ಸರ್. ಹೌದು. ಬಟ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿಥಿಂಗ್ ನಿಮಗೆ ಮ್ಯಾನುಫ್ಯಾಕ್ಚರ್ಸ್ ತೋರಿಸ್ಕೊಡ್ತೀವಿ. ಈಗ ಅಷ್ಟೇ ತೋರಿಸ್ಕೊಂಡು ಬಂದ್ವಿ ನಾವು. ಡೆಫಿನೆಟ್ಲಿ ಸರ್. ಸೊ ನೋಡಿದ್ರೆ ವೀಕ್ಷಕರೇ ಅದನ್ನ ಲೈಕ್ ಮಾಡಿರ್ತಾರೆ, ಹೋಪ್ ಇರುತ್ತೆ ನನಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಡ ಮಾಡೋದು ಬೇಡ, ಬೇಗ ಪಟ ಪ್ರೈಸಿಂಗ್ ಸರ್ ಇವಾಗ. ವೀಕ್ಷಕರೇ ಸ್ಟಾರ್ಟಿಂಗ್ ನೋಡ್ತಿದ್ರೆ ನೀವು ಹಾಟ್ ಸ್ಟಾರ್ ಹೋಟೆಲ್ ಮಾಸ್ಟರ್ 1500 ವ್ಯಾಟ್ಸ್ 2 HP ಪ್ಯೂರ್ಲಿ ಕಾಪರ್ ವೆಂಡಿಂಗ್ 2 HP ಮೋಟರ್ ಬರುತ್ತೆ, ಕಮರ್ಷಿಯಲ್ ಮಿಕ್ಸಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮಗೆ ಪ್ರೈಸಿಂಗ್ ಇದೆ
2 HP ಸಿಗದೆ ಕಷ್ಟ. ಫಸ್ಟ್ ಆಫ್ ಆಲ್ ಸಿಗೋದಿಲ್ಲ, ಫಸ್ಟ್ ಆಫ್ ಆಲ್ ಸಿಗದೇ ಇಲ್ಲ 2 HP. Okay, okay. ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ಬಿಟ್ಟು ಕೊಟ್ಟರು ಅಂದ್ರೂ ಕೂಡ ಸುಮಾರು 10,000 12,000 ಕಾಸ್ಟಿಂಗ್ ಇರುತ್ತೆ ಸರ್. ಓಕೆ ಓಕೆ 10,000 12,000 ಕಾಸ್ಟಿಂಗ್ ಇರುತ್ತೆ. ಯೂಶುವಲಿ ಹೋಟೆಲ್ ಅವ್ರು ಹೌದು, ತರಿಸ್ಕೊಳ್ತಾರೆ. 1 ವರ್ಷ ಮಾತ್ರ ಸರ್ವಿಸ್ ವಾರಂಟಿ ಕೊಡ್ತಾರೆ ಅಷ್ಟೇ. ಬಟ್ ಹಾಟ್ಸ್ಟಾರ್ ಬ್ರ್ಯಾಂಡ್ ನ 1500 ವ್ಯಾಟ್ಸ್ 2 HP ಹೋಟೆಲ್ ಮಾಸ್ಟರ್ ಮಿಕ್ಸಿ ಬಿಟ್ಟು MRP ವೀಕ್ಷಕರೇ MRP 8,995 ರೂಪಾಯಿ. ಹೌದು ವೀಕ್ಷಕರೇ, ಹೋಟೆಲ್ ಮಾಸ್ಟರ್ MRP 8,995 ರೂಪಾಯಿ ಇದೆ. ನಿಮಗೆ ಆಫರ್ ಪ್ರೈಸ್ ಸಿಗ್ತಾ ಇದೆ. ಹಿಂದೆ ಯಾರು ಕೊಟ್ಟಿಲ್ಲ, ಇವತ್ತು ಯಾರು ಕೊಡ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಬೇರೆಯವರು, ಮುಂದೆ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಕೇವಲ 5,800 ರೂಪಾಯಿ ಮಾತ್ರ. 5,800 ರೂಪಾಯಿಗೆ ನಿಮಗೆ ಬುಲೆಟ್ ಗನ್ ಅಂತ ಹೇಳ್ಬೋದು ಸರ್. ಗನ್ ಸರ್, ಗನ್ ತರ ಕೆಲಸ ಮಾಡುತ್ತೆ, ಸ್ಟ್ರಾಂಗ್ ಕೆಲಸ. 5,000 ನಾವು ವೀಕ್ಷಕರು ನೋಡಿದ್ರಲ್ಲ ಸರ್, ಕಲ್ಲೆಲ್ಲ ಆಗ್ಬಿಟ್ಟು ಹೊಡೆದ್ಬಿಟ್ಟಲ್ಲ ಸರ್. 5,000 ಕೇವಲ 5,800 ಮಾತ್ರ. 800 ಮಾತ್ರ ವೀಕ್ಷಕರೇ. ನೋಡಿ, ನೀವೇ ಒಂದು ದೊಡ್ಡ ಬ್ರ್ಯಾಂಡ್ 750 ವ್ಯಾಟ್ ತಗೊಳಕ್ ಹೋದ್ರು ಕೂಡ ಮಿನಿಮಮ್ 5,000 ರೂಪಾಯಿ ಹೇಳೇ ಹೇಳ್ತಾರೆ. ಡೆಫಿನೆಟ್ಲಿ ಸರ್. ಅಲ್ವಾ? ಅಂತದ್ರಲ್ಲಿ 2 HP 5,800 ರೂಪಾಯಿಗೆ ಕಲ್ಲು ಪುಡಿ ಮಾಡಬಹುದು. ಇದರಲ್ಲಿ ಡೆಮೋ ನೋಡಿದ್ರಿ, ಡೆಫಿನೆಟ್ಲಿ ಹ್ಯೂಜ್ ಸರ್, ಸೂಪರ್ ಅಂತ ಹೇಳ್ಬೋದು ಸರ್. ಇವಾಗ ಡೆಮೋ ಪಾರ್ಟ್ ಅಲ್ಲಿ ಸುಲ್ತಾನ್ ಸರ್ ಎಲ್ಲ ಹೇಳಿದಾರೆ ನಿಮಗೆ ಏನೇನು ಯೂಸ್ ಆಗುತ್ತೆ, ಯಾವ ತರ ಯೂಸ್ ಆಗುತ್ತೆ definitely ಹೇಳ್ಬಿಟ್ಟು. ಯೂಸೇಜ್ ಅಲ್ಲಿ ಏನ್ ನೋಡಿದ್ರೆ ನೀವು 100% ಪಕ್ಕ ಯೂಸ್ ಆಗೇ ಆಗುತ್ತೆ ವೀಕ್ಷಕರೇ, ಸಂಶಯನೇ ಇಲ್ಲ. ಅದಕ್ಕೂ ನಿಮಗೆ ಕ್ಲಾರಿಟಿ ಸಿಗ್ಲಿ ಅಂತ ಗೋಲಿ ಹಾಕ್ಬಿಟ್ಟು ಜಲ್ಲಿ ಹಾಕ್ಬಿಟ್ಟು ತೋರಿಸಿರೋದು ನಿಮಗೆ. ಹೌದು. ಸೊ ಅದು ಜಸ್ಟ್ ಒಂದು ಡೆಮೋ ಪರ್ಪಸ್ ಮಾತ್ರ ಇಟ್ಟಿದೀವಿ ಅಷ್ಟೇ. ಏನಕ್ಕೆ ಅಂತ ಹೇಳಿದ್ರೆ ಮಿಕ್ಸಿ ಕೆಪಾಸಿಟಿ ಏನಿದೆ, ಪವರ್ ತೋರಿಸೋಸ್ಕರ ಮಾಡಿದೀವಿ ಅಷ್ಟೇ. ಸೊ ನೀವು ಮನೆಯಲ್ಲಿ ನಾರ್ಮಲ್ ಆಗಿ ತೆಂಗಿನಕಾಯಿ ಇದಿರ್ಬೋದು, ಕೊಬ್ಬರಿ ಇರ್ಬೋದು, ಎಲ್ಲ ಹಾಕಿ ನೀವು ಗ್ರೈಂಡ್ ಮಾಡ್ಬೋದು. 100% ಪಕ್ಕ ಕಮರ್ಷಿಯಲ್ ಮಿಕ್ಸಿ, ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ನಿಮಗೆ ಮದುವೆ ಸಮಾರಂಭಗಳಿಗೆ ಹಿಡಿದು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ರೆಸಾರ್ಟ್ಗಳಿಗೆ, ಬೇರೆ ಬೇರೆ ಫಂಕ್ಷನ್ಗಳಿಗೆ, ನಿಮಗೆ ಕ್ಯಾಟರಿಂಗ್ ಎಲ್ಲದಕ್ಕೂ ಸೂಟಬಲ್. ಎಸ್, ಕ್ಯಾಟ್ರಿಂಗು ಮೇನ್ ಆಗಿ PGಗಳಿರ್ತವೆ. PG ಇಲ್ಲಿ ತುಂಬಾ ಜನರಿಗೋಸ್ಕರ ಅಡಿಗೆ ಮಾಡಬೇಕಾಗತ್ತೆ. ಈ ಕೆಲವೊಂದು ಆಶ್ರಮಗಳಿರ್ತವೆ. ಸೊ ಅಲ್ಲೂ ಕೂಡ ಇದನ್ನ ನೀವು ಡೆಫಿನೆಟ್ಲಿ ಯೂಸ್ ಮಾಡಬಹುದು. ಹ್ಯೂಜ್ ಕ್ವಾಂಟಿಟಿ, ಮುಂಚೆನೆ ಹೇಳ್ದಂಗೆ 3 kg ಯಾರ್ದು ಜಾರ್ ನೋಡೇ ಇಲ್ಲ ಸರ್. ಸೊ ನೀವು ಮಲ್ಟಿಪಲ್ ಯೂಸ್ಗೆ ತಗೊಬಹುದು. ಅಂಡ್ ಮೇನ್ ಆಗಿ ಬರುವಂತದ್ದು ದೊಡ್ಡ ಫ್ಯಾಮಿಲಿಗಳಿಗೆ. ಸೊ ಯಾರಾದ್ರೂ ತುಂಬಾ ಫ್ಯಾಮಿಲಿಗಳಿದ್ರೆ, ಒಂದು 10 ಮೆಂಬರ್ ಇದ್ರೆ ಅಂದ್ರೆ ಡೆಫಿನೆಟ್ಲಿ ತಗೊಬಹುದು. ಒಂದೇ ಸತ್ಯಕ್ಕೆ ನಿಮಗೆ 10 ಮೆಂಬರ್ಗಳಿಗೂ ಆಗುವಂಥದ್ದು ದೋಸೆ ಹಿಟ್ಟನ್ನ ಇದರಲ್ಲಿ ಮಾಡಬಹುದು. ಮಾಡಿ ತೋರಿಸಿದೀವಿ ನಾನು ನಿಮಗೆ ಆಕ್ಚುಲಿ. ಓಕೆ, ಒಂದ್ ವೇಳೆ ಬಿರಿಯಾನಿ ಮಾಡ್ತೀರಾ ಅಂದ್ರೂ ಕೂಡ ನಿಮಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜಾಸ್ತಿ ಮಾಡಬಹುದು. ಅಂಡ್ ಕೀಮಾ ಮಾಡೋರಿಗೆ, ಕೀಮಾ ಲವರ್ಸ್ ಗಳಿಗೆ ಡೆಫಿನೆಟ್ಲಿ ಇದರಲ್ಲಿ ನೀವು ಚಿಕನ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಇಲ್ಲಿ ರುಬ್ಬಬಹುದು. ಸರಿ, ಇವಾಗ ನೆಕ್ಸ್ಟ್ ಹೋಗ್ಬಿಡೋಣ ಹಾಗೆ. ಓಕೆ ವೀಕ್ಷಕರೇ, ಹಾಟ್ಸ್ಟಾರ್ ಹೋಟೆಲ್ ಮಾಸ್ಟರ್ ಮಾಡಲ್ ಅಂತ ಪ್ರೈಸ್ ತಿಳ್ಕೊಂಡ್ರಿ. ನೆಕ್ಸ್ಟ್ ಹಾಟ್ಸ್ಟಾರ್ ಕಿಚನ್ ಮಾಸ್ಟರ್ ಇದೆ. ಸೊ ಅದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನೋಡಿ ಈ ತರ ಬರುತ್ತೆ ಮಿಕ್ಸಿ. ನೋಡಿದ್ರ ಡೆಮೋ ಎಲ್ಲ ಯಾವ ತರ ಯೂಸ್ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ ನಿಮಗೆ 1,200 ವ್ಯಾಟ್ಸ್ ಬರುತ್ತೆ, 1.5 HP ಮೋಟರ್ ಬರುತ್ತೆ. ಇದರಲ್ಲಿ 2 ತರ ಆಪ್ಷನ್ ಸಿಗುತ್ತೆ ವೀಕ್ಷಕರೇ. ಇದರಲ್ಲಿ 2 ತರ ಆಪ್ಷನ್ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಜೊತೆಲಿ ನಿಮಗೆ 5 ಜಾರ್ ಬರುತ್ತೆ, 4 ಜಾರ್ ಬರುತ್ತೆ. ಇಲ್ಲೇ ನೋಡ್ತಿದ್ರೆ ನೀವು 4 ಜಾರ್ ಇದೆ ವೀಕ್ಷಕರೇ. ಇದರಲ್ಲಿ 3 ಸಿಲ್ವರ್ ಜಾರ್ ಬರುತ್ತೆ, 1 ಜ್ಯೂಸ್ ಜಾರ್ ಬರುತ್ತೆ. ಸೊ ಈ ಪ್ಯಾಕ್ ಬಂದ್ಬಿಟ್ಟು ನಿಮಗೆ ಈ ಪ್ಯಾಕೇಜ್ ಅಲ್ಲಿ 4 ಜಾರ್ ಬರುತ್ತೆ. 5 ಜಾರ್ ಪ್ಯಾಕೇಜ್ ಬಂದು ಹೇಳಿದ್ರೆ ಅದರಲ್ಲಿ ನೋಡಿ, ಇದರಲ್ಲಿ 3 ಜ್ಯೂಸ್ ಜಾರ್ ಬರುತ್ತೆ, 2 ಸ್ಟೀಲ್ ಜಾರ್ ಬರುತ್ತೆ. ಓಕೆ, ಇಲ್ಲ ಇಟ್ಬಿಟ್ಟು ತೋರಿಸ್ಬಿಡೋಣ ವೀಕ್ಷಕರಿಗೆ. 3 ಜ್ಯೂಸ್ ಜಾರ್ ಬರುತ್ತೆ, 2 ಸ್ಟೀಲ್ ಜಾರ್ ಬರುತ್ತೆ ಇದರಲ್ಲಿ. ಓಕೆ, ಸೊ 2 ಆಪ್ಷನ್ ಇದೆ ನಿಮಗೆ. ಹಾಟ್ಸ್ಟಾರ್ ಕಿಚನ್ ಮಾಸ್ಟರ್ ಮಿಕ್ಸಿಯಲ್ಲಿ 2 ಆಪ್ಷನ್ ಇದೆ, 4 ಜಾರ್ ಆಪ್ಷನ್ ಇದೆ, 5 ಜಾರ್ ಆಪ್ಷನ್ ಇದೆ. ಎರಡಕ್ಕೂ ಪ್ರೈಸಿಂಗ್ ಸೇಮ್ ಇರುತ್ತೆ. ಇದ್ರ MRP ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಸೊ ನೋಡಿ ವೀಕ್ಷಕರೇ, MRP ನೋಡಿ ನಿಮಗೆ 7,995 ರೂಪಾಯಿ ಇರುತ್ತೆ. ಇದು ಕೂಡ ಪಕ್ಕ ಕಮರ್ಷಿಯಲ್ ಮಿಕ್ಸಿ ಇರುತ್ತೆ ನಿಮಗೆ. ಈ ಪ್ರೈಸ್ ಬಂದ್ಬಿಟ್ಟು 7,995 MRP ಇದೆ. ನಿಮಗೆ ಹಾಟ್ಸ್ಟಾರ್ ಕಿಚನ್ ಮಾಸ್ಟರ್ ಮಿಕ್ಸಿ ಬಂದ್ಬಿಟ್ಟು ನಿಮಗೆ ಸಿಗ್ತಾ ಇದೆ. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡಕ್ ಸಾಧ್ಯನೇ ಇಲ್ಲ. 10 ವರ್ಷ ವಾರಂಟಿಯೊಂದಿಗೆ 35 ಸ್ಟೋರ್ ಅಲ್ಲಿ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡಿ ಸರ್ವಿಸ್ ಪಡೆಯೋದೊಂದಿಗೆ ನಿಮಗೆ ಸಿಗ್ತಾ ಇದೆ ಕೇವಲ 4,800 ರೂಪಾಯಿ ಮಾತ್ರ. 4,800 ರೂಪಾಯಿ, 4,800 ರುಪೀಸ್. ವೀಕ್ಷಕರೇ, ನೀವು ಒಂದ್ ವೇಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪದೇ ಮಿಕ್ಸಿ ಚೇಂಜ್ ಮಾಡೋ ಬದಲು 750 ವ್ಯಾಟ್ ಒಂದು ತಗೊಂತೀರಾ ಅಂದ್ರೂ ಕೂಡ ಮಿನಿಮಮ್ 3,000 ರೂಪಾಯಿ ಆಗೇ ಆಗುತ್ತೆ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ ಬೇಕಾಗುತ್ತೆ, 2-3 ಮಿಕ್ಸಿಗಳು ಬೇಕಾಗುತ್ತೆ. ಡೆಫಿನೆಟ್ಲಿ 4,800 ಏನಿದೆ, ಇದು ಹ್ಯೂಜ್ ಅನ್ಬಿಲಿಯಬಲ್ ಪ್ರೈಸ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಸರ್, 1000 ವ್ಯಾಟ್ಸ್ ನಾರ್ಮಲ್ 750 1000 ವ್ಯಾಟ್ಸ್ ಹೋಗ್ತಾರೆ. ಒಳ್ಳೆ ಕ್ವಾಲಿಟಿ ಬೇಕಂತ ಹೇಳಿದ್ರೆ ಬ್ರ್ಯಾಂಡ್ಸ್ ತಗೊಳ್ಳೋ, ಬ್ರ್ಯಾಂಡ್ ಹೇಳಕ್ ಇಷ್ಟಪಡೋದಿಲ್ಲ ಸರ್. ಬೇಡ, ಹೌದು. 9,000 10,000 11,000 ರೇಟ್ ಇದ್ದೇ ಇರುತ್ತೆ. ಇದೆ ಸರ್, ನಾನೇ ಮಾಡಿದೀನಿ. ನಾನು ಆಕ್ಚುಲಿ ಕೆಲವೊಂದ್ ಕಡೆ ವಿಡಿಯೋ ಮಾಡಕ್ ಹೋದಾಗ ಅವರೇ ತೋರಿಸಿದ್ದಾರೆ. ನೋಡಿ, ನಿಮ್ಗೆ ಮಲ್ಟಿ ಇದ್ಬೇಕು, ಹ್ಯೂಜ್ ಆಗಿರ್ಬೇಕು, 1000 ವ್ಯಾಟ್ಸ್ ಬೇಕು ಅಂತಂದ್ರೆ 6,000 7,000 8,000 ತನಕ ಕೂಡ ನಾವು ತೋರಿಸಿದೀವಿ. ಬಟ್ ಈ ಪ್ರೈಸ್ ಅಲ್ಲಿ ವಾರಂಟಿ ಸಿಗಲ್ಲ ಸರ್, ವಾರಂಟಿ ಇರೋದಿಲ್ಲ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಹಾಟ್ಸ್ಟಾರ್ ಅಂದ್ರೆ ಕ್ವಾಲಿಟಿ, ಕ್ವಾಲಿಟಿ ಅಂದ್ರೆ ಹಾಟ್ಸ್ಟಾರ್, ಹಾಟ್ಸ್ಟಾರ್ ಅಂದ್ರೆ ಡೆಮೋ, ಡೆಮೋ ಅಂದ್ರೆ ಹಾಟ್ಸ್ಟಾರ್, ಗ್ಯಾರಂಟಿ ವಾರಂಟಿ ಅಂದ್ರೆ ಹಾಟ್ಸ್ಟಾರ್, ಹಾಟ್ಸ್ಟಾರ್ ಅಂದ್ರೆ ಗ್ಯಾರಂಟಿ ವಾರಂಟಿ. ಗ್ಯಾರಂಟಿ ವಾರಂಟಿ ಅಂದ್ರೆ ಹಾಟ್ಸ್ಟಾರ್. ಈ ಮಾತು ಹೇಳಲೇಬೇಕು. 10 ವರ್ಷ ವಾರಂಟಿ ನೀವು ಇಡೀ ಇಂಡಿಯಾದಲ್ಲಿ ಹುಡುಕಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಯಾರು ನಿಮ್ಗೆ 10 ವರ್ಷ ವಾರಂಟಿ ಕೊಡಕ್ ಸಾಧ್ಯನೇ ಇಲ್ಲ. ಒಂದು ಡೆಕೇಡ್, ಒಂದು ತಲೆಮಾರೆ ಕಳೆದೋಗೋಷ್ಟು ಟೈಮಲ್ಲಿ ನಿಮಗೆ ಒಂದು ವಾರಂಟಿ ಕೊಡ್ತಾರೆ ಅಂತಂದ್ರೆ ಆ ಕಾನ್ಫಿಡೆನ್ಸ್ ಇವರಲ್ಲಿದೆ, ಆ ಕ್ವಾಲಿಟಿ ಇವರಲ್ಲಿದೆ. ಅಂಡ್ ಆ ಕ್ವಾಲಿಟಿ ನಿಮ್ಗೆ ತೋರಿಸಿದೀವಿ ಕೂಡ. ಅಂಡ್ ಏನು ಇದೆ ನೋಡಬಹುದು. ಹೌದು, ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಗ್ಯಾರಂಟಿ ವಾರಂಟಿ ಹೇಳಿದೀನಿ. ಈಗ ಏನ್ ಮಿಕ್ಸಿ ನೋಡ್ತಿದ್ರೆ 2 ಕಮರ್ಷಿಯಲ್ ಮಿಕ್ಸಿ, ಹಾಟ್ಸ್ಟಾರ್ ಹೋಟೆಲ್ ಮಾಸ್ಟರ್ ಇರ್ಬೋದು, ಹಾಟ್ಸ್ಟಾರ್ ಕಿಚನ್ ಮಾಸ್ಟರ್ ಇರ್ಬೋದು, ಎರಡಕ್ಕೂ ಮೊದಲನೇ 6 ತಿಂಗಳು, ಹೌದು
ನೀವು ಪರ್ಚೇಸ್ ಮಾಡೋ ಡೇಟಿಂದ ವೀಕ್ಷಕರೇ, ಪರ್ಚೇಸ್ ಮಾಡೋ ಡೇಟಿಂದ ಮೊದಲನೇ 6 ತಿಂಗಳು ನಿಮಗೆ ಸ್ಟಾರ್ಟಿಂಗ್ ಗ್ಯಾರಂಟಿ ಇರುತ್ತೆ. 6 ತಿಂಗಳ ಮೋಟರ್ ವೈಂಡಿಂಗ್ ಗ್ಯಾರಂಟಿ ಇರುತ್ತೆ. ಅದಾದ ನಂತರ 9.5 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ 10 ಇಯರ್ಸ್ ವಾರಂಟಿ ಕವರೇಜ್ ಇರುತ್ತೆ ವೀಕ್ಷಕರೇ. 10 ವರ್ಷ ವಾರಂಟಿ, 6 ತಿಂಗಳುಗಳವರೆಗೆ ನಿಮಗೆ ಮೋಟಾರ್ ವೈಂಡಿಂಗ್ ವಾರಂಟಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ಒಂದ್ಸತಿ ನೀವು ಕೇಳಬಹುದು, ಕ್ರಾಸ್ ವೆರಿಫಿಕೇಶನ್ ಕೂಡ ಇಲ್ಲಿ ಮಾಡ್ಕೊಬಹುದು. ಎಷ್ಟು ದಿನವರೆಗೆ ಗ್ಯಾರಂಟಿ ಇರುತ್ತೆ, ಎಷ್ಟು ದಿನ ವಾರಂಟಿ ಇರುತ್ತೆ. ಬಟ್ ಓವರ್ ಆಗಿ 10 ವರ್ಷ ವಾರಂಟಿ ಯಾರು ಕೂಡ ಮಾರ್ಕೆಟ್ ಅಲ್ಲಿ ಕೊಟ್ಟಿಲ್ಲ, ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಾಹಸ ಕೈ ಹಾಕಿದೆ ಅಂತ ಹಾಕ್ಬಿಟ್ಟಿದ್ದಾರೆ. ಡೆಫಿನೆಟ್ಲಿ ಸರ್, ಯಾಕಂದ್ರೆ ನಮಗೆ ನಮ್ಮ ಕನ್ನಡಿಗರು ಇಷ್ಟ, ನಮ್ಗೆ ನಮ್ ಒಳ್ಳೆ ಪ್ರಾಡಕ್ಟ್ ಎಲ್ಲ ಮನೆಗೆ ತಲುಪಿಸೋದು ಇಷ್ಟ ಸರ್. ಒಂದು ವಿಷನ್ ಇಟ್ಟು ಕೆಲಸ ಮಾಡ್ತೀವಿ ಅಷ್ಟೇ. ನೀವು ಕೊಡ್ತಾ ಇರೋ ವಾರಂಟಿಗೆ ನಾವು ಆಕ್ಚುಲಿ ಬೇರೆ ಕಡೆ 4800 ರೂಪೀಸ್ ಕೊಡಬೇಕಾಗುತ್ತೆ. ಓನ್ಲಿ ವಾರಂಟಿಗೆ, ಪ್ರಾಡಕ್ಟ್ ಗೆ ಸಪರೇಟ್ ಆಗಿ ದುಡ್ಡು ಕೊಡಬೇಕಾಗುತ್ತೆ. ಬಟ್ ಕೆಲವೊಂದು 5 ಪಾಯಿಂಟ್ಸ್ ಇದೆ ಸರ್ ನಮ್ಮಲ್ಲಿ. ಒಂದು ಯೂನಿಕ್ ನಮ್ಮಲ್ಲಿ ನಮ್ಮ ಜನರ ಆಶೀರ್ವಾದ, ನಾವು ಇವತ್ತು ಕರ್ನಾಟಕದಲ್ಲಿ ಬೆಳೆಸಿದೀವಿ ಅಂತ ಹೇಳಿದ್ರೆ, ನೀವೇ ಸ್ಟಾರ್ಟಿಂಗ್ ಮಾಡಿದ್ರೆ 1 ಸ್ಟೋರ್ ಇಂದ ಇವತ್ತು 35 ಸ್ಟೋರ್ ಕರ್ನಾಟಕದಿಂದ ಆಗಿದೆ ಅಂತ ಹೇಳಿದ್ರೆ ಏನಕ್ಕೆ, ಏನ್ ರೀಸನ್ ಇರುತ್ತೆ ಸರ್? ಒಂದು 5 ಪಾಯಿಂಟ್ಸ್ ಇದೆ ಸರ್. ಓಕೆ, ಹೇಳಿ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆ ಪ್ರಾಡಕ್ಟ್ ನ, ಪ್ರೀಮಿಯಂ ಪ್ರಾಡಕ್ಟ್, ಪ್ರೀಮಿಯಂ ಪರ್ಫಾರ್ಮೆನ್ಸ್ ಇರುವಂತ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕಡಿಮೆ ದರದಲ್ಲಿ ಕೊಡ್ತೀವಿ ಸರ್. ಬೆಲೆಯಲ್ಲಿ ಚೆನ್ನಾಗಿ ಕೊಡ್ತೀವಿ ಸರ್. ಕೈಗೆಟಕೋ ರೇಟ್ ಅಲ್ಲಿ ಅವ್ರ ಬಜೆಟ್ ರೇಟ್ ಅಲ್ಲಿ ಕೊಡ್ತೀವಿ ಸರ್. ಕೊಡ್ತಾ ಇದ್ದೀರಾ. ಸೆಕೆಂಡ್ ಮೂಮೆಂಟ್, ಪ್ರತಿಯೊಂದು ಪ್ರಾಡಕ್ಟ್ ನಾನು ಟ್ರಾನ್ಸ್ಪರೆನ್ಸಿ ಏನು ಮುಚ್ಚುಮರೆ ಇಲ್ಲ ಸರ್. ಪ್ರತಿಯೊಂದು ಪ್ರಾಡಕ್ಟ್ ನ ನಮ್ಮ ವೀಕ್ಷಕರೊಂದಿಗೆ, ನಮ್ಮ ಗ್ರಾಹಕರೊಂದಿಗೆ ಓಪನ್ ಆಗಿ ಲೈವ್ ಆಗಿ ಫ್ಯಾಕ್ಟರಿ ವಿಸಿಟ್ ಮಾಡಿ ತೋರಿಸ್ತೀವಿ ಸರ್. ಪ್ರತಿಯೊಂದು ವಿಡಿಯೋದಲ್ಲೂ ಆಡ್ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು ಯಾಕಪ್ಪ ಇವರು ಒಂದು 10 ನಿಮಿಷ ಎಕ್ಸ್ಟ್ರಾ ಆಡ್ ಮಾಡ್ತಾರೆ. ಯಾಕೆ ಆಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಇದ್ರ ಒಳಗಡೆ ಏನಿದೆ, ಏನ್ ಕತೆ ಇದೆ ಅದನ್ನ ನಿಮ್ಗೆ ತೋರಿಸೋದಕ್ಕೆ. ಸೊ ಇದು ತೋರಿಸ್ಲಿನೂ ಕೂಡ ಇರ್ಬೋದು, ಇದ್ರಲ್ಲಿ ಏನಿದೆ ಅಂತ ನಾವು ತೋರಿಸೋ ಅಗತ್ಯ ಇಲ್ಲ. ಹೇಳೋದೇ ಒಂದು, ಕೊಡೋದೇ ಒಂದಿಲ್ಲ ಸರ್. ನಮ್ ಜನರು ನೋಡ್ಲಿ ಏನಿದೆ, ಅವ್ರು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಪ್ರತಿಯೊಂದು ತಿಂಗ್ ಅವ್ರು ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮೂರನೇ ಪಾಯಿಂಟ್ ಸರ್, 10 ವರ್ಷ ವಾರಂಟಿ ಸರ್. ನಾವು ಅವ್ರ ಹತ್ರ ಏನ್ ದುಡ್ಡು ತಗೊಂಡಿದೀವಿ ಆ ಪ್ರಾಫಿಟ್ ಕೂಡ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಸರ್. ನಾವು ಕೊಟ್ಟಿರೋದಕ್ಕೇನೆ ನಮ್ಮ ಜನರನ್ನು ಬೆಳೆಸಿರೋ ಸರ್ ಇವತ್ತು. ಕರೆಕ್ಟ್ ಆಗಿ ಹೇಳ್ತಾ ಸರ್. 4ನೇದಾಗಿ, ಕರ್ನಾಟಕದಾದ್ಯಂತ 35 ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ನ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡಬಹುದು, ಅಲ್ಲೇ ಪರ್ಚೇಸ್ ಮಾಡಬಹುದು, ಅಲ್ಲೇ ಸರ್ವಿಸ್ ಕೂಡ ಪಡ್ಕೋಬಹುದು ಸರ್. ಕರೆಕ್ಟ್. ನೀವು ಎಲ್ಲೋ ಒಂದು ಆನ್ಲೈನ್ ಆರ್ಡರ್ ಮಾಡ್ತೀರಾ, ಅದು ಎಲ್ಲಿಂದ ಬರುತ್ತೆ ಏನ್ ಕತೆ ನಿಮ್ಗೆ ಗೊತ್ತಿರೋದಿಲ್ಲ. ಬಟ್ ಇದನ್ನ ನೀವು ಆನ್ಲೈನ್ ಆರ್ಡರ್ ಮಾಡ್ಲೂಬಹುದು. ಅಂಡ್ ಹೋಗ್ಬಿಟ್ಟು ನೀವು ಕೂಡ ಈ ತರ ಕಲ್ಲು ಹಾಕಿ ನಿಜವಾಗ್ಲೂ ಮಾಡಿದಾರಾ ಇಲ್ವಾ, ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಣ ಅಂತ ಬೇಕಾದ್ರೂ ಕೂಡ ನೀವು 35 ಸ್ಟೋರ್ಗಳಲ್ಲಿ ಹೋಗ್ಬಿಟ್ಟು ಕೂಡ ಚೆಕ್ ಮಾಡಿ ಇದನ್ನ ತಗೊಂಡ್ಬೋದು ಸರ್. ಇವಾಗ ಇದೆಲ್ಲ ಗೊತ್ತಾಯ್ತು, ಪ್ರೈಸ್ ಗೊತ್ತಾಯ್ತು, ಹ್ಯೂಜ್ ಒಳ್ಳೆ ಇದು ಕೊಡ್ತಾ ಇದ್ರೆ, ಆಫರ್ ಕೊಡ್ತಾ ಇದ್ರೆ. ಸೊ ಈಗ ಬೈ ಮಾಡೋದಿದ್ರೆ ಯಾವ ತರ ಪ್ರೊಸೆಸ್, ಎಲ್ಲೆಲ್ಲಿ ಬೈ ಮಾಡಬಹುದು, ಅಂಡ್ ಆನ್ಲೈನ್ ಅಲ್ಲೂ ಬೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮಗೆ. ವೀಕ್ಷಕರೇ, ಈ ಪ್ರಾಡಕ್ಟ್ ನ ನೀವು ಬೈ ಮಾಡಬೇಕು ಅಂತ ಇಷ್ಟಪಟ್ಟಿದ್ದಲ್ಲಿ ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೇಗ ಕಾಲ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಕರ್ನಾಟಕದಾದ್ಯಂತ 35 ಸ್ಟೋರ್ ಇದೆ ನಮ್ದು. ನೀವು ಯಾವ ಸ್ಟೋರ್ ನಿಯರ್ ಬೈ ಇರ್ತೀರಾ ಆ ಸ್ಟೋರ್ ಅಡ್ರೆಸ್ ಲೊಕೇಶನ್ ನಿಮಗೆ ಕಳಿಸ್ತಾರೆ. ನೀವೆಲ್ಲ ಹೋಗ್ಬಿಟ್ಟು ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ, ಡೆಮೋ ನೋಡಿ ಬೈ ಮಾಡ್ಬೋದು. ಇಲ್ಲ ನೀವು ಆ ಸ್ಟೋರಿಂದ ದೂರ ಇದೆ ಅಂತ ಹೇಳಿದ್ರೆ ನಿಮಗೆ ಡೋರ್ ಡೆಲಿವರಿ ಕೂಡ ಸಿಗುತ್ತೆ, COD ಆಪ್ಷನ್ ಕೂಡ ಆ ಫ್ರಾಂಚೈಸಿಯಿಂದ ಸಿಗುತ್ತೆ, ಅಥವಾ ನಿಮಗೆ ಡೈರೆಕ್ಟ್ ಕೊರಿಯರ್ ಮುಖಾಂತರ ಕೂಡ ಸಿಗುತ್ತೆ. ಇದೆಲ್ಲ ಆಪ್ಷನ್ ಫೆಸಿಲಿಟೀಸ್ ಇದೆ. ಸೊ ಎನಿ ಹೌ ನೀವು ಸ್ಕ್ರೀನ್ ನಂಬರಿಗೆ ಕಾಲ್ ಮಾಡಿ, ನಿಮಗೆ ಎಲ್ಲ ಫೆಸಿಲಿಟಿ ಬಗ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಇದೆ. ಹೆಡ್ ಆಫೀಸಿಂದನೇ ಬೇಕು ತುಮಕೂರಿಂದ ಅಂತ ಹೇಳಿದ್ರೆ, ಈ ಸಪೋಸ್ ಫಾರ್ ಎಕ್ಸಾಂಪಲ್ ಯಾವ ಜಿಲ್ಲೆಯಲ್ಲಿ ನಮ್ಮ ಫ್ರಾಂಚೈಸಿ ಇಲ್ಲ, ಡೀಲರ್ಸ್ ಇಲ್ಲ, ಅಲ್ಲಿಗೆ ನಾವು ಕೊರಿಯರ್ ಮುಖಾಂತರ ಡೆಲಿವರಿ ಕೊಡ್ತೀವಿ, ವಿಡೋ ಡೆಲಿವರಿ. ಸೊ ಸ್ಕ್ರೀನ್ ಮೇಲೆ ನಂಬರ್ನ ಕಾಲ್ ಮಾಡಿ ಅದ್ರ ಬಗ್ಗೆ ವಿಚಾರಿಸಿ ಅವ್ರ ಅಮೌಂಟ್ ಹೇಳ್ತಾರೆ ಎಷ್ಟಂತ. ಸೊ ನಿಶ್ಚಿಂತೆಯಾಗಿ ಅಮೌಂಟ್ನ ನೀವು ಕಂಪನಿ ಅಕೌಂಟಿಗೆ ಅಥವಾ ಗೂಗಲ್ ಪೇ, ಫೋನ್ ಪೇಗೆ ಟ್ರಾನ್ಸ್ಫರ್ ಮಾಡಿ. ಇಮಿಡಿಯೇಟ್ಲಿ ಅಮೌಂಟ್ ಹಾಕಿರೋ ಸೇಮ್ ಡೇನೆ ನಿಮ್ಮ ಬಿಲ್ ರೈಸ್ ಆಗುತ್ತೆ, ಅವತ್ತೇ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ. ವಿತಿನ್ 2 to 3 ವರ್ಕಿಂಗ್ ಡೇಸ್ ಅಲ್ಲಿ ನೀವು ಪ್ರಾಡಕ್ಟ್ ಮನೆ ತಲುಪುತ್ತೆ ವೀಕ್ಷಕರೇ. ಜೊತೆಲಿ ನಮ್ದು ಟೈಪ್ ಇರುತ್ತೆ, ಪ್ರೊಫೆಷನಲ್ ಕೊರಿಯರ್, DTDC, ಆಮೇಲೆ KSRTC ನಮ್ಮ ಕಾರ್ಗೋ ಇರ್ಬೋದು, ಜೊತೆಲಿ ನಮ್ದು ಬೇರೆ VR ಇರ್ಬೋದು, ಬೇರೆ ಬೇರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ನಮ್ದು ಟೈಪ್ ಇರುತ್ತೆ. ನಿಮಗೆ ಸುಲಭವಾಗಿ ವಿತಿನ್ 2 days ಅಲ್ಲಿ ಸಿಗ್ಬಿಡುತ್ತೆ ವೀಕ್ಷಕರೇ. ಸರ್ ಇನ್ನೊಂದು ಕ್ವಶನ್, ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಈಗ ಕೇಳ್ತಾ ಇದ್ದಾರೆ, ಸರ್ ನಮಗೆ ಮಂಗಳೂರು, ಕುಂದಾಪುರ, ಉಡುಪಿ ಕಡೆ ಸರ್ವಿಸ್ ಸಿಗ್ತಾ ಇಲ್ಲ, ಎಲ್ಲಿ ಅಂಗಡಿಗಳಿಲ್ಲ, ನಿಮ್ ಶಾಪ್ ಇಲ್ಲ, ಸಿಗ್ತಾ ಇಲ್ಲ ಅಂತಲ್ಲ, ಅದಕ್ಕೆ ಏನ್ ಸೊಲ್ಯೂಷನ್ಸ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ? ಸರ್ ಡೆಫಿನೆಟ್ಲಿ ಸರ್. ಈಗ ಕೆಲವೊಂದು ಜಿಲ್ಲೆಯಲ್ಲಿ ನೀವು ಹೇಳಿದ ಹಾಗೆ ಮಂಗಳೂರು, ಕುಂದಾಪುರ, ಉಡುಪಿ, ನೆಕ್ಸ್ಟ್ ಗುಲ್ಬರ್ಗ, ಬೀದರ್ ಈ ಜಿಲ್ಲೆಗಳಲ್ಲಿ ಫ್ರಾಂಚೈಸಿ ಆಗಿಲ್ಲ ಸರ್. ಓಕೆ. ಸೊ ಇಲ್ಲಿಗೆ ಏನಂದ್ರೆ ಅಲ್ಲಿ ಕೊರಿಯರ್ ಮುಖಾಂತರ ತಗೊಂಡ್ರ ಕಸ್ಟಮರ್ ಜಸ್ಟ್ ಕೊರಿಯರ್ ಕಳಿಸ್ಕೊಡ್ಲಿ ಸರ್. ನಮಗೆ ಅವ್ರು ಕಳಿಸ್ಕೊಟ್ರೆ ಏನಿದೆ, ನಾವು ಅದು ಏನಿದೆ ರಿಪೇರಿ ಮಾಡಿ ಸರ್ವಿಸ್ ಮಾಡಿ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ಕೊರಿಯರ್ ಮಾಡ್ಕೊಡ್ತೀವಿ. ಫ್ರಾಂಚೈಸಿ ಆದ್ರೆ ಅಲ್ಲೇ ಸಿಗ್ಬಿಡುತ್ತೆ ಸರ್ವಿಸ್. ಅದಾಯ್ತು ಸರ್. ಇವಾಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಲ್ಲಿ ಫ್ರಾಂಚೈಸಿ ತರೋ ವ್ಯವಸ್ಥೆ ಏನಾದ್ರು ಇದೆಯಾ? ಡೆಫಿನೆಟ್ಲಿ ಇದೆ ಸರ್. ಅದನ್ನೇ ಲಾಸ್ಟ್ ಟೈಮ್ ಬಂದಾಗ 30 ಸ್ಟೋರ್ ಇತ್ತು. ಓಕೆ. ಜಾಸ್ತಿ ಏನು ದೂರ ಇಲ್ಲ ಸರ್. ವಿತಿನ್ 10 days ಬ್ಯಾಕ್ ಇನ್ನು ಬಂದಿದ್ರೆ ನೀವು ಬುಲೆಟ್ ಮಿಕ್ಸಿ ಮಾಡಿದ್ರಿ, ಆಟಾ ಚಕ್ಕಿ ಮಾಡಿದ್ರಿ. ಸೊ ಆ ಟೈಮ್ 30 ಸ್ಟೋರ್ಸ್ ಇತ್ತು, ಇವಾಗಲೇ 35 ಸ್ಟೋರ್ಸ್ ಆಗಿದೆ ಸರ್. ಓಕೆ ಓಕೆ. ವಿತಿನ್ ಶಾರ್ಟ್ ಟೈಮ್ ಸ್ಪ್ಯಾನ್, ವಿತಿನ್ 10 to 15 days ಅಲ್ಲಿ ಒಂದು 5 ಸ್ಟೋರ್ಸ್ ಅಡಿಷನಲ್ ಆಡ್ ಆಗಿದೆ. ಈ ಪ್ಲೇಸ್ ಗಳಲ್ಲೂ ಬರುತ್ತಾ ಸರ್ ಮುಂದಿನ ದಿನಗಳಲ್ಲಿ? ಡೆಫಿನೆಟ್ಲಿ ಎನ್ಕ್ವೈರಿ ಇದೆ. ಯಾರಾದ್ರೂ ಮಾಡಬೇಕು ಅಂತಂದ್ರೆ ನೀವು ಅಲ್ಲಿ ಆಪ್ಷನ್ಸ್ ಕೊಡ್ತೀರಾ? ಡೆಫಿನೆಟ್ಲಿ. ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆ ವೀಕ್ಷಕರ, ನಂಬರ್ ಇದೆ, ಕಾಲ್ ಮಾಡಿ.
ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಿದೆ ಇಂಟ್ರೆಸ್ಟ್ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಕಾಲ್ ಮಾಡಿ ಮಾಹಿತಿ ಕೊಡ್ತೀನಿ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮಂಗಳೂರು ಕಡೆಯಿಂದ, ಉಡುಪಿ ಕಡೆಯಿಂದ, ಕುಂದಾಪುರ ಕಡೆಯಿಂದ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದೆ ಪ್ರಾಡಕ್ಟ್ ನ ಬೈ ಮಾಡೋದಕ್ಕೆ, ಟಚ್ ಅಂಡ್ ಫೀಲ್ ಮಾಡೋದಕ್ಕೆ. ಸೊ ಈ ಕಡೆಯಿಂದ ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ, ಒಂದು ಒಳ್ಳೆ ಬಂಡವಾಳದಲ್ಲಿ ಒಂದು ಒಳ್ಳೆ ಮಾರ್ಜಿನ್ ಜೊತೆ ನೀವು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಡೈರೆಕ್ಟ್ ಆಗಿ ಮುಸ್ತಫಾ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರ ನಂಬರ್ನು ಕೂಡ ಕೊಟ್ಟಿರ್ತೀನಿ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ಏರಿಯಾದಲ್ಲಿ ನೀವು ಡೀಲರ್ಶಿಪ್ ಅನ್ನ, ಫ್ರಾಂಚೈಸಿನ ಇಲ್ಲಿ ತಗೊಬಹುದು ಸ್ನೇಹಿತರೆ. ಅಂಡ್ ಅಲ್ಲಿನ ಜನರಿಗೆ ಸೊ ನೀವು ಕೂಡ ಒಂದು ಟಚ್ ಅಂಡ್ ಫೀಲ್ ಮಾಡಿ ಕೊಡುವಂತ ಒಂದು ಪ್ರಾಡಕ್ಟ್ ಗಳನ್ನ ಇಲ್ಲಿ ಕೊಡಬಹುದು, ಒಂದೊಂದು ಅವಕಾಶವನ್ನ ಇಲ್ಲಿ ಕೊಡಬಹುದು. ಅಂಡ್ ನೀವು ಕೂಡ ಅತ್ಯುತ್ತಮವಾದ ಆದಾಯವನ್ನ ಇಲ್ಲಿ ಗಳಿಸಬಹುದು. ಸರ್ ಅಪಾರ್ಟ್ ಫ್ರಮ್ ಮಂಗಳೂರು ಈ ಕಡೆ ಬಿಟ್ಬಿಟ್ಟು ಇನ್ನು ಎಲ್ಲೆಲ್ಲಿ ಅವೈಲೇಬಲ್ ಇದೆ ನಾವು ಫ್ರಾಂಚೈಸಿ ತಗೊಬಹುದು? ಸರ್ ಇದೆ ಸರ್, ಸುಮಾರು ಈಗ ನೋಡಿ ಓವರ್ ಆಲ್ ನಮ್ದು ಈಗ 35 ಸ್ಟೋರ್ಸ್ ಇದೆ. ಅದರಲ್ಲಿ ಸುಮಾರು 24-25 ಫ್ರಾಂಚೈಸಿ ಸ್ಟೋರ್ಸ್ ಇದೆ ಸರ್. ಸೊ ಅದ್ ಬಿಟ್ರೆ ಇನ್ನು ಸುಮಾರು 18-19-20 ಜಿಲ್ಲೆ ಕವರ್ ಆಗಿದೆ ಸರ್. ಇನ್ನೊಂದು 10-11 ಜಿಲ್ಲೆ ನಮ್ದು ಬಾಕಿ ಇದೆ. ಮೇಜರ್ಲಿ ಹೇಳ್ಬೇಕಂತ ಹೇಳಿದ್ರೆ ಬಿಜಾಪುರ ಇದೆ, ಮಂಗಳೂರು ಇದೆ, ಕುಂದಾಪುರ, ಉಡುಪಿ ಇದೆ, ಮತ್ತೆ ನಿಮಗೆ ಬೇರೆದು ಗುಲ್ಬರ್ಗ ಇದೆ, ಬೀದರ ಇದೆ, ಉತ್ತರ ಕನ್ನಡ ಕಡೆ, ಕಾರವಾರ ಉತ್ತರ ಕನ್ನಡ ಕಡೆ ಇದೆ. ಈ ಕಡೆ ಎಲ್ಲ ಒಂದು 10-11 ಡಿಸ್ಟ್ರಿಕ್ಟ್ಸ್ ಖಾಲಿ ಇದೆ. ಅಲ್ಲಿ ಮಾಡಕ್ಕೆ ಇಂಟ್ರೆಸ್ಟೆಡ್ ಇದ್ದವರು ಡೆಫಿನೆಟ್ಲಿ ಕಾಲ್ ಮಾಡಿದ್ರೆ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೀವಿ ಸರ್. ಓಕೆ, ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಇವ್ರ ಜೊತೆ ಕೈ ಜೋಡಿಸಬಹುದು. ಯಾಕಂತಂದ್ರೆ ಇವರ ಪ್ರಾಡಕ್ಟ್ಗಳು ರಾಶಿ ರಾಶಿ ಇದೆ. ನಮ್ಮ ಪ್ರೊಫೆಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ರಾಶಿ ರಾಶಿ ಇದೆ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಒಂದು ಆಪ್ಷನ್ ಸಿಗುತ್ತೆ. ಸೊ ಈ ರೀತಿ ಒಂದು ಶಾಪ್ ಗಳನ್ನ ಮಾಡ್ಕೋಬಹುದು. ಏನ್ ಈ ರೀತಿ ಇಲ್ಲಿ ಔಟ್ಲೆಟ್ ಇದೆ, ಈ ರೀತಿ ನೀವು ಕೂಡ ಮಾಡಬಹುದು. ಒಂದು ಅತ್ಯುತ್ತಮವಾದ ಆದಾಯವನ್ನ ಇಲ್ಲಿ ಗಳಿಸಬಹುದು. ಅಂಡ್ ಇನ್ನೊಂದು ವಿಚಾರ, ತಮ್ಮ ಒಂದು ವೇಳೆ ನಿಮ್ಮಲ್ಲಿ ಈಗ ಸಿಗ್ತಾ ಇಲ್ಲ, ಶಾಪ್ ಇಲ್ಲ ಅಂತಂದ್ರೆ ಇವರಿಂದ ಡೈರೆಕ್ಟ್ ಆಗಿ ನೀವು ತರಿಸ್ಕೊಬಹುದು. ತುಮಕೂರಿಂದ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅಂಡ್ ಇನ್ನೊಂದು ವಿಚಾರ, ಕ್ಯಾಶ್ ಆನ್ ಡೆಲಿವರಿ ಇದೆಯಲ್ಲ ಸರ್? ಸಬ್ಸಿಡಿ ಆಪ್ಷನ್ ಇದೆ ಸರ್. ಸಿಒಡಿ ಆಪ್ಷನ್ಸ್ ಇದೆ. ಒಂದು ವೇಳೆ ಸಿಒಡಿ ಆಪ್ಷನ್ಸ್ ಇಲ್ಲ ಅಂದ್ರೂ ಕೂಡ ಪೇಮೆಂಟ್ ಮಾಡೋದಕ್ಕೆ ನೀವು ಯಾವುದೇ ರೀತಿ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂತಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಇವತ್ತು ನೆನ್ನೆದಿಲ್ಲ, ತುಂಬಾ ವರ್ಷಗಳಿಂದ ಇವರು ಮಾಡ್ತಾ ಇದ್ದಾರೆ. ಅಂಡ್ ಕನ್ನಡ ಕವರ್ ಚಾನಲ್ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರ ಅಡ್ರೆಸ್ ಇರ್ಬೋದು, ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತೀನಿ. ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇವರಿಗೆ ಆರಾಮಾಗಿ 5800, 4800 ಯಾವ ಪೇಮೆಂಟ್ ಬೇಕಾದರೂ ಮಾಡಬಹುದು. ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಾಡಕ್ಟ್ ಅನ್ನ ತರಿಸ್ಕೊಬಹುದು. ನಾನು ರೆಕಮೆಂಡ್ ಮಾಡ್ತೀನಿ. 500 ವ್ಯಾಟ್, 750 ವ್ಯಾಟ್ನ ಮಿಕ್ಸಿನ ವರ್ಷಕ್ಕೊಂದೊಂದು ಬದಲಾವಣೆ ಮಾಡೋ ಬದಲು ಒಂದೇ ಸಲ 2 HP, 2 HP ಅಥವಾ 1.5 HP ಅಲ್ವಾ, 1.5 HP ಇದನ್ನ ನಿಮ್ಮ ಮನೆಗೆ ತರಿಸ್ಕೊಬಹುದು. ಅತ್ಯುತ್ತಮವಾದಂತಹ ಸರ್ವಿಸ್ ಅನ್ನ ಇಲ್ಲಿ ಪಡ್ಕೊಬಹುದು. ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಸರ್ ಫೈನಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕಂಪನಿ ಸ್ಟ್ರೆಂತ್, ನಮ್ಮ ಜನರ ಆಶೀರ್ವಾದ, ನಮ್ಮ ಸ್ಟೋರ್ಸ್ ಸರ್ 35 ಸ್ಟೋರ್ಸ್ ಇದೆ ಇವತ್ತು. ಒಂದು ಸ್ಟೋರ್ ಇಂದ ನಮ್ದು. ಹೌದು ವೀಕ್ಷಕರೇ, ನಮ್ಮದು ಹೆಡ್ ಆಫೀಸ್ ತುಮಕೂರಲ್ಲಿ ಇದೆ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹೆಡ್ ಆಫೀಸ್ ಇದೆ ತುಮಕೂರಲ್ಲಿ. ಬ್ಯಾಂಗ್ಳೂರಲ್ಲಿ ಕೂಡ ನಮ್ಮದು ಕಂಪನಿದು ಒಂದು 4 ಸ್ಟೋರ್ಸ್ ಇದೆ. ಒಂದು ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ರಾಜಾಜಿನಗರ ನವರಂಗ್ ಥಿಯೇಟರ್ ಆಪೋಸಿಟ್ ಇದೆ. ಮತ್ತು ನಿಮಗೆ ಶೇಷಾದ್ರಿಪುರಂ ಸೆಂಟ್ರಲ್ ಶೇಷಾದ್ರಿಪುರಂ ನಟರಾಜ ಥಿಯೇಟರ್ ಹಿಂಭಾಗದಲ್ಲಿದೆ. ಮತ್ತು ಕುಮಾರಸ್ವಾಮಿ ಲೇಔಟ್ ಕರಣಹಳ್ಳಿ ಕ್ರಾಸಲ್ಲಿದೆ. ಪೀಣ್ಯ ಹೆಗನಹಳ್ಳಿಯಲ್ಲಿ ಕೂಡ ಇದೆ, ಮತಿಕೇರಿಯಲ್ಲಿದೆ, ಬಾನಸ್ಪುರಲ್ಲಿದೆ, ಮತ್ತು ಮೈಸೂರಲ್ಲಿ ಲೈಫ್ ಎಂಟರ್ಪ್ರೈಸ್ ಕೂಡ ಇದೆ. ಇದೆಲ್ಲ ಕಂಪನಿ ಸ್ಟೋರ್ಸ್ ಇರುತ್ತೆ ವೀಕ್ಷಕರೇ. ಇದು ಬಿಟ್ಟು ನೆಕ್ಸ್ಟ್ ಒಂದು ಬ್ಯಾಂಗ್ಳೂರು 4 ಫ್ರಾಂಚೈಸಿ ಸ್ಟೋರ್ಸ್ ಇದೆ. ನೆಲಮಂಗಲದಲ್ಲಿದೆ, BTM ಇದೆ, ಮತ್ತು RT ನಗರದಲ್ಲಿದೆ, ಮತ್ತು ಬೊಮ್ಮನಹಳ್ಳಿ BTM ಇದೆ, RT ನಗರದಲ್ಲಿದೆ, ಮತ್ತು ಯಲಹಂಕದಲ್ಲೂ ಕೂಡ ಇದೆ. ಇದು ಬ್ಯಾಂಗ್ಳೂರ್ ಫ್ರಾಂಚೈಸಿ ಆಯಿತು. ಇದಲ್ಲದೆ ರೆಸ್ಟ್ ಆಫ್ ಕರ್ನಾಟಕ ಸುಮಾರು ಒಂದು 20 ಸ್ಟೋರ್ಸ್ ಇದೆ ಸರ್. ಎಲ್ಲ ಎಷ್ಟು ಗೊತ್ತಿದೆ ಎಷ್ಟು ಬಿಡಿ, ಭಾಳ ಎಷ್ಟೊಂದು ನೆನ್ಪಿಕೊಳ್ಳೋಣ ಸರ್. ಅದೇ ನೀವು ಕೆಲಸ ಮಾಡ್ತೀನಿ, ನಾವು ಒಂದು ಐಡಿಯಾ ಮಾಡೋದಂದ್ರೆ ಮೇಲ್ ಸ್ಕ್ರೀನ್ ಮೇಲೆ ಆಲ್ರೆಡಿ ನಿಮಗೆ ಒಂದು ಫೋಟೋ ಬರ್ತಾ ಇರುತ್ತೆ. ಮೇಜರ್ಲಿ ಹೇಳ್ಬೇಕಂತ ಹೇಳಿದ್ರೆ ಸರ್, ಚನ್ನಪಟ್ಟಣ ಇದೆ, ದಾವಣಗೆರೆ ಇದೆ, ಬಳ್ಳಾರಿ ಇದೆ, ಮಂಡ್ಯ ಇದೆ, ಟಿಪ್ಟೂರ್ ಇದೆ, ನಿಟ್ಟೂರ್ ಇದೆ, ಮತ್ತೆ ಹುಳಿಯಾರ್ ಇದೆ, ಬೆಳಗಾಂ ಇದೆ, ಚಿಕ್ಕೋಡಿ ಇದೆ, ಜೊತೆಲಿ ನಿಮಗೆ ಬಂದ್ಬಿಟ್ಟು ಬಾಗಲಕೋಟೆ ಇದೆ, ಚಿಕ್ಕಮಗಳೂರು ಇದೆ, ಚಿಕ್ಕಬಳ್ಳಾಪುರ ಇದೆ. ಸೊ ಇದೇ ತರ ಸುಮಾರು ರೆಸ್ಟ್ ಆಫ್ ಕರ್ನಾಟಕ ಒಂದು 25 ಸ್ಟೋರ್ಸ್ ಇದೆ ನಿಯರು. ಅದರಲ್ಲಿ ಈಗ ಹೊಸದಾಗಿರುವಂಥ ಸ್ಟೋರ್ಸ್ಗಳು ಬಂದ್ಬಿಟ್ಟು ನಿಮಗೆ ಹೊಸದಾಗಿರೋದು ಕೊಪ್ಪಳದಲ್ಲಾಗಿದೆ ಸರ್. ಕೊಪ್ಪಳದಲ್ಲಿ ಮತ್ತೆ ಹಾವೇರಿ ಡಿಸ್ಟ್ರಿಕ್ಟ್ ಇಂದು ರಾಣಿಬೆನ್ನೂರಲ್ಲಾಗಿದೆ. ಹೌದು, ಮತ್ತೆ ರಾಯಚೂರಲ್ಲಿ ಕೂಡ ಆಗಿದೆ ಸರ್. ಸೊ ಓವರ್ ಆಲ್ 35 ಸ್ಟೋರ್ಸ್ ಈಗ ಆಗಿತ್ತು ಸರ್ ಎಲ್ಲ ಆಗಿರುವಂತದ್ದು. ಅಂಡ್ ಇನ್ನೊಂದು ಫೈನಲ್ ಆಗಿ ಬರುವಂತದ್ದು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವೆಲ್ಲವೂ ಸರ್ ಏನ್ ಹೇಳಿದ್ರು ಟಕ ಹೇಳಿದ್ರು ಸ್ಕ್ರೀನ್ ಮೇಲೂ ಬಂತು. ಡಿಸ್ಕ್ರಿಪ್ಷನ್ ಅಂಡ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ, ಎಲ್ಲಾ ಡೀಟೇಲ್ಸ್ ಇರುತ್ತೆ. ನಾವ್ ಏನೇನ್ ಹೇಳ್ತೀವಿ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಇದರ ಪ್ರೈಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಇರ್ಬೋದು, ಅಡ್ರೆಸ್ ಇರ್ಬೋದು, ಇವ್ರದ್ದು ಮೇನ್ ವೆಬ್ಸೈಟ್. ಸರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ವೆಬ್ಸೈಟ್ ಬಗ್ಗೆ ಹೇಳಿ ಸರ್, ಎಲ್ಲೆಲ್ಲಿದೆ? ಡೆಫಿನೆಟ್ಲಿ ಸರ್. ವೀಕ್ಷಕರೇ, ನಮ್ದು ವೆಬ್ಸೈಟ್ ಇದೆ ಕಂಪನಿದು www.hotstar.co.in. ಸರ್ ಸ್ವಲ್ಪ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ ವೀಕ್ಷಕರೇ, ಬೈ ಮಾಡಬಹುದು ಅಲ್ಲಿಂದ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಬೈ ಮಾಡಬಹುದು. ಸೊ ಜಸ್ಟ್ ವೀಕ್ಷಕರೇ, ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿ www.hotstar.co.in. ಈ ವೆಬ್ಸೈಟ್ ನ ವಿಸಿಟ್ ಮಾಡಿ, ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಕಂಪನಿದು ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಸ್ಟಾರ್ಲೈಟ್ ಕಾರ್ಪೊರೇಷನ್. ಹೌದು ವೀಕ್ಷಕರೇ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನೆಲ್ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೈಲಿ ಅಪ್ಡೇಟ್ಸ್ ಬರ್ತಿರುತ್ತೆ, ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಪ್ರೋತ್ಸಾಹಿಸಿ ಸಹಕರಿಸಿ ವೀಕ್ಷಕರೇ. ಇದಲ್ಲದೆ ನಮ್ದು FB ಕೂಡ ಪೇಜ್ ಇರುತ್ತೆ, ID ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ಸ್ಟಾಗ್ರಾಮ್ದು ID ಇರುತ್ತೆ, ಜೊತೆಲಿ ಟ್ವಿಟರ್ದು ID ಕೂಡ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ.
ನೋಡ್ಕೊಂಡು ನೀವು ಅದನ್ನ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಓಕೆ, ಇನ್ನೊಂದು ಯಾರಾದ್ರೂ ಇಲ್ಲಪ್ಪ ನಾವು ಡೈರೆಕ್ಟ್ ಆಗಿ ಇ ಕಾಮರ್ಸ್ ಗಳಿಂದ ಬೈ ಮಾಡ್ತೇವೆ ಅಂತಂದ್ರೆ ನಿಮಗೆ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಅಲ್ಲೂ ಕೂಡ ನೀವು ಇದನ್ನ ಬೈ ಮಾಡಬಹುದು. ನಿಮ್ಮ ಮನೆಗೆ ಕ್ಯಾಶ್ ಆನ್ ಡೆಲಿವರಿ ಮೂಲಕ ಇದನ್ನು ಕೂಡ ತರಿಸ್ಕೊಬಹುದು. ಸರ್, ಈಗ ನೀವು ಹೇಳಿದ್ರೆ ಕಂಪನಿ ಸ್ಟೋರ್ಗಳಿದೆ, 10+ ಇದೆ ಅಂತ ಹೇಳಿದ್ರೆ, ಆ್ಯಂಡ್ ಕೆಲವೊಂದು ಫ್ರಾಂಚೈಸಿಗಳ ಡೀಲರ್ಶಿಪ್ ಇದೆ ಅಂತಂದರೆ, ಸೊ ನಾನು ಕೇಳುವಂಥದ್ದು ಕಮೆಂಟಲ್ಲೂ ಬಂದಿದೆ ನನಗೆ ಆ್ಯಕ್ಚುಲಿ, ಸರ್ ಇಲ್ಲಿ ರೇಟ್ ಡಿಫರೆನ್ಸ್ ಏನಾದರೂ ಇರುತ್ತಾ? ಸರ್, ರೇಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಹೇಳಿ. ಸೊ ನಾವೇನ್ ಪ್ರಾಡಕ್ಟ್ ಕೊಡ್ತಿದ್ವಿ ಇದು ನೆಕ್ ಟು ನೆಕ್ ಸರ್ ಅಂತ ಹೇಳಿದ್ರೆ ಇದು ಒಂದು ಕಡಿಮೆ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಿದ್ವಿ. ನನಗೂ ಗೊತ್ತು ಸರ್. ಹೌದು, ಯಾಕಂತಂದ್ರೆ 10 ಪೀಸ್ ತಗೊಳ್ಳೋ ಕಸ್ಟಮರ್ ಏನ್ ರೇಟ್ ಕೊಡ್ತೀವೋ ಅದೇ ರೇಟ್ 1 ಪೀಸ್ ತಗೊಳ್ಳೋ ಕಸ್ಟಮರ್ ಕೊಡ್ತಿದ್ವಿ. ಒಂದು ಹೋಲ್ಸೇಲ್ ದರದಲ್ಲಿ ಒಂದು ಲೋ ಮಾರ್ಜಿನ್ ಅಲ್ಲಿ 10 ವರ್ಷ ವಾರಂಟಿ ಕೊಟ್ಟು ಡಿಸ್ಕೌಂಟ್ ಕೊಡ್ತಿದ್ವಿ. ಇದ್ರಲ್ಲಿ ಮತ್ತೆ ಅಡಿಷನಲ್ ಡಿಸ್ಕೌಂಟ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಬಹಳಷ್ಟು ನಮ್ಮ ಅಣ್ಣ ತಮ್ಮಂದ್ರು ಕೇಳ್ತಾರೆ, ಬಟ್ ಬೇಜಾರ್ ಮಾಡ್ಕೊಬಿಡಿ ವೀಕ್ಷಕರೇ, ಇದು ಒಂದು ನೆಕ್ ಟು ನೆಕ್ ಒಂದು ಫೈನಲ್ ಪ್ರೈಸ್ ಇರುತ್ತೆ. ಇದರಲ್ಲಿ ಮತ್ತೆ ದಯವಿಟ್ಟು ನೆಗೋಷಿಯೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಏನು ಕಮಿಟ್ಮೆಂಟ್ ಪ್ರೈಸ್ ಹೇಳಿದ್ದೀನಿ, ಈ ಕಮಿಟ್ಮೆಂಟ್ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಕಂಪನಿ ಸ್ಟೋರ್ಸ್ ಇದೆ, ನಾನು ಮುಂಚೆ ಹೇಳಿದೆ ನಿಮಗೆ, ಕಂಪನಿ ಒಂದು 10 ಸ್ಟೋರ್ಸ್ ಇದೆ. ಕಂಪನಿ 10 ಸ್ಟೋರಲ್ಲಿ ಎಲ್ಲೋ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಏನು ಪ್ರೈಸ್ ಹೇಳಿದ್ದೀನಿ ಇದೇ ಕಮಿಟ್ಮೆಂಟ್ ಪ್ರೈಸಲ್ಲಿ ಸಿಗುತ್ತೆ. ಜೊತೆಲಿ GST ಬಿಲ್ ಸಿಗುತ್ತೆ, ವಾರಂಟಿ ಕಾರ್ಡ್ ಒಂದಿಗೆ ಸಿಗುತ್ತೆ. ಇದಲ್ಲದೆ ನಮ್ದು ಬೇರೆ ಒಂದು 25 ಫ್ರಾಂಚೈಸಿ ಸ್ಟೋರ್ ಇದೆ, 25 ಫ್ರಾಂಚೈಸಿ ಸ್ಟೋರ್ ಇದೆ ಥ್ರೂಔಟ್ ಕರ್ನಾಟಕ. ಫ್ರಾಂಚೈಸಿ ಸ್ಟೋರ್ ಎಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಈ ಕಮಿಟ್ಮೆಂಟ್ ಪ್ರೈಸ್ ಜೊತೆಗೆ ಮೇಲ್ಗಡೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗುತ್ತೆ ಸರ್. ಫಾರ್ ಎಕ್ಸಾಂಪಲ್ 300-400 ರೂಪಾಯಿ ಅಪ್ಡೇಟ್ ಮಾಡ್ತಾರೆ. ಅವ್ರು ಫೋನ್ ಮಾಡಿದಾಗ ನಿಮಗೆ ಫ್ರಾಂಚೈಸಿ ಪಾರ್ಟ್ನರ್ ಹೇಳ್ತಾರೆ, ಅವ್ರು ನಿಮಗೆ ಹೇಳ್ತಾರೆ ಜಾಸ್ತಿ ಇರೋದಿಲ್ಲ, ಒಂದು ನಾಮಿನಲ್ ಚಾರ್ಜಸ್. ಇದು ಏನಕ್ಕೆ ಇರುತ್ತೆ, ಅವ್ರು ತಗೊಂಡೋಗ್ತಾ ಪೇ ಮಾಡಿ? ಹೌದು ಸರ್, ಏನಕ್ಕೆ ಅಂತ ಹೇಳಿದ್ರೆ ಈಗ ನಾವು ಒಂದು ಲೋ ಮಾರ್ಜಿನ್ ಅಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ ಪ್ರಾಡಕ್ಟ್, ಅವರು ಕೂಡ ಲೋ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ. ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಕಂಪನಿ ಕಡೆಯಿಂದ ಸಿಗ್ತಾ ಇರೋದಿಲ್ಲ, ಅವ್ರ ಕೈಯಿಂದ ಟ್ರಾನ್ಸ್ಪೋರ್ಟೇಷನ್ ಹಾಕಿ ತಗೊಂಡು ಹೋಗ್ತಾರೆ ಸರ್. ಸೊ ಹಾಗೆ ಲೋ ಮಾರ್ಜಿನ್ ಅಲ್ಲಿ ಸೇಲ್ ಮಾಡೋದ್ರಿಂದ ಅವ್ರಿಗೆ ಅಡಿಷನಲ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕಂದ್ರೆ ವರ್ಕೌಟ್ ಆಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಜಸ್ಟ್ ನೀವು ಕೊರಿಯರ್ ಮಾಡಿ ತಗೊಂಡ್ರು ಕೂಡ ಕೊರಿಯರ್ಗೆ 500 ರೂಪಾಯಿ ಚಾರ್ಜ್ ಆಗೇ ಆಗುತ್ತೆ. ಬೆಸ್ಟ್ ನಿಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ಯಾವ ಫ್ರಾಂಚೈಸಿ ಸ್ಟೋರ್ ಇದೆ ಅಲ್ಲಿ ಹೋಗಿ ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡಿ, ಸರ್ವಿಸ್ ಗ್ಯಾರಂಟಿ ವಾರಂಟಿ ಅಲ್ಲೇ ಕ್ಲೈಮ್ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡಲೇಬೇಕಾಗುತ್ತೆ ವೀಕ್ಷಕರೇ. ಅವ್ರು ಏನಿದೆ ಅವ್ರು ನಿಮಗೆ ಅಪ್ಡೇಟ್ ಮಾಡ್ತಾರೆ ಫ್ರಾಂಚೈಸಿ ಸ್ಟೋರ್. ಓಕೆ, ನಾನು ಹೇಳೋದು ಇಷ್ಟೇನೆ ವೀಕ್ಷಕರೇ, ಏನು ಇವ್ರು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು, ನೀವೇ ಬೇಕಾದ್ರೆ ಆನ್ಲೈನಲ್ಲಿ ಎಲ್ಲ ಆಕ್ಚುಲಿ ಅವೈಲೇಬಲ್ ಇಲ್ಲ, ಆದರೂ ಕೂಡ ಒಂದು 2 HP ಒಂದು ಮಿಕ್ಸರ್ ಗ್ರೈಂಡರ್ ಇರ್ಬೋದು, 1.5 HP ಮಿಕ್ಸರ್ ಗ್ರೈಂಡರ್ ಇರ್ಬೋದು. ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವರು ಕೊಡ್ತಾ ಇರೋಂಥ ಬೆಲೆ ಇದೆಯಲ್ಲ, ಇದು ಹ್ಯೂಜ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ನ್ಯಾಷನಲ್ ಬ್ರ್ಯಾಂಡ್ಗಳಿದೆಯಲ್ಲ, ನ್ಯಾಷನಲ್ ಬ್ರ್ಯಾಂಡ್ ಇದು 750 ವ್ಯಾಟ್ಸ್ದು, ಕೇವಲ 750 ವ್ಯಾಟ್ಸ್ದು ಒಂದು ಮಿಕ್ಸರ್ ಗ್ರೈಂಡರು ಅಥವಾ ಜ್ಯೂಸರು ಫುಲ್ ಕಾಂಬೋ ತಗೊಂತೀನಿ ಅಂತ ಕೂಡ ನಿಮಗೆ 5,000 6,000 ಹಾಗೆ ಆಗುತ್ತೆ. ನಾನು ಕೂಡ ಮುಂಚೆ ಎಲ್ಲ ಬೈ ಮಾಡಿದ್ದೀನಿ. ಸೊ ಇವಾಗಲೇ ಹೇಳುವಂಥದ್ದು ಇದು ಏನು ಕೆಪಾಸಿಟಿ ಇದೆ, ಈ ಪ್ರೈಸು ನಿಜವಾಗ್ಲೂ ಸೂಪರ್ ಆಗಿರುವಂಥದ್ದು. ಸೊ ಆದ್ದರಿಂದ ದಯವಿಟ್ಟು ಬಾರ್ಗೇನ್ ಮಾಡಬೇಡಿ, ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ, 10 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಸೊ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಇದಷ್ಟೇ ಅಲ್ಲ, ಇನ್ನೂ ಇನ್ನೋವೇಷನ್ ಪ್ರಾಡಕ್ಟ್ಗಳಿದೆ. ದಯವಿಟ್ಟು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವ್ರದ್ದು ನಾನೊಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಏನು ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಕೆಳಗಡೆ ಹೋದ್ರೆ ನಿಮಗೆ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಇನ್ನೂ ಅಮೇಸಿಂಗ್ ಪ್ರಾಡಕ್ಟ್ಗಳು ಸಿಗುತ್ತೆ. ಅದು ಸಬ್ಮರ್ಸಿಬಲ್ ಪಂಪ್ಸ್ ಇರ್ಬೋದು, ಲಾಸ್ಟ್ ಟೈಮ್ ಮಾಡಿರುವಂತಹ ಆಟಾ ಚಕ್ಕಿ ಇರ್ಬೋದು, ಬುಲೆಟ್ ಮಿಕ್ಸಿ ಇರ್ಬೋದು, ಇವ್ರದ್ದು ಒಂದು ಸಿಗ್ನೇಚರ್ ಪ್ರಾಡಕ್ಟ್ ಆಗಿರುವಂತಹ ವಾಷಿಂಗ್ ಮಷಿನ್ಗಳು ಆ್ಯಂಡ್ ಚಿಕ್ಕದು ಗೀಸರ್ಗಳು, ಇನ್ನೂ ಅನೇಕ ಪ್ರಾಡಕ್ಟ್ಗಳು ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಪ್ರತಿಯೊಂದನ್ನು ಕೂಡ ನೀವು ನೋಡಬಹುದು, ನಿಮ್ಮ ಮನೆ ಬಾಗಿಲಿಗೆ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ತರಿಸ್ಕೊಬಹುದು. ಸರ್, ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಇನ್ನೇನು ಬರುತ್ತೆ ಸರ್? ರಾಶಿ ಅಂತ ಹೇಳ್ತಾ ಇರ್ತಾರೆ, ಆಗ್ತಾ ಇರುತ್ತೆ ಸರ್, ಬರ್ತಾನೆ ಇರುತ್ತೆ, ಸಂಶಯನೇ ಇಲ್ಲ. ನೆಕ್ಸ್ಟ್ 2-3 ಪೈಪ್ಲೈನ್ ಅಲ್ಲಿ ಇದೆ ಸರ್, ಕಮಿಂಗ್ ಡೇಸ್ ಅಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ ಸರ್. ಸೊ ಅದಕ್ಕೆ ಹೇಳ್ತಾ ಇರುವಂತದ್ದು, ಕನ್ನಡ ಕೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ನಿಮಗೆ ಇದೇ ರೀತಿಯ ಇನೋವೇಟಿವ್ ಪ್ರಾಡಕ್ಟ್ಗಳು ಕೈಗೆಟಕುವ ದರದಲ್ಲಿ ವಿತ್ ಲಾಂಗ್ ಇದು ವಾರಂಟಿಯೊಂದಿಗೆ ಸಿಗುತ್ತೆ. ಆದ್ರಿಂದ ಈ ಅವಕಾಶ ಮಿಸ್ ಮಾಡ್ಕೊಬೇಡಿ. ಕನ್ನಡ ಕೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಯಾಕಂತಂದ್ರೆ ಈ ರೀತಿ ಯೂನಿಕ್ ಪ್ರಾಡಕ್ಟ್ಗಳು ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಆಲ್ ಓವರ್ ಕರ್ನಾಟಕದಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡಿ ಸಿಗುವಂಥ ಒಂದು ಅವಕಾಶ ಕೂಡ ನಿಮಗೆ ಇದೆ. ಆದ್ರಿಂದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಬುಲೆಟ್ ಥರ ಇರುವಂತಹ ಒಂದು ಪ್ರಾಡಕ್ಟ್ಗಳನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರು.